ದುರ್ಯೋಧನ ಮಗಳನ್ನ ಸ್ವಯಂವರದಿಂದ ಅಪಹರಿಸಿಕೊಂಡಿರ್ತಾನೆ. ಆಮೇಲೆ ಅವನ ಪೌರುಷವನ್ನ ಎಲ್ಲ ಅನುಭವಿಸಿದ ಈ ಏನು ಅತ್ಯಂತ ಮಹಾರಥರಾದರು ಆತನ ಒಬ್ಬನನ್ನೇ ಎಷ್ಟೋ ಜನ ಪ್ರಯತ್ನ ಪಟ್ಟು ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಈ ವಿಷಯ ನಾಳದ ಮೂಲಕ ಎಲ್ಲರಿಗೂ ಗೊತ್ತಾದಾಗ ಎಲ್ಲರಿಗೂ ಸಹ ಬಹಳ ಕೋಪ ಬಂದು ಉಗ್ರಸೇನ ರಾಜ ಹೇಳಿದ ಹಾಗೆ ಕೌರವರ ಮೇಲೆ ದಂಡೆತ್ತಿ ಹೋಗೋದಕ್ಕೆ ಸಿದ್ಧರಾಗ್ತಾರೆ. ಆ ಸಂದರ್ಭದಲ್ಲಿ ಬಲರಾಮ ಬೇಡ ಬೇಡ ನಮ್ಮಲ್ಲಿ ಜಗಳ ಆಗೋದು ಬೇಡ ಅನ್ನೋ ಭಾವನೆಯಲ್ಲಿ ಅವನು ಒಪ್ಪೋದಿಲ್ಲ. ನಾನೇ ಹೊಣೆ ಮಾತಾಡಿ ಅವನ್ನ ಕರ್ಕೊಂಡ್ಬರ್ತೇನೆ ಅಂತ ಹೊರಡ್ತಾನೆ. ಅನೇಕ ಜನ ಹಿರಿಯರ ಜೊತೆಗೆ ಬ್ರಾಹ್ಮಣರು ಅಲ್ಲಿ ಬಂದು ಹೊರಗೆ ಇಳಿದು ತನ್ನ ಆಗಮನವನ್ನ ಕೌರವರಿಗೆ ಹೇಳಿ ಅವರ ಅಭಿಪ್ರಾಯ ಏನು ಅನ್ನೋದನ್ನ ತಿಳ್ಕೊಂಡು ಬರೋಕೆ ಉದ್ಧವನನ್ನು ಕಳಿಸ್ತಾನೆ. ಹಾಗೆ ಉದ್ಧವ ಎಲ್ಲರನ್ನೂ ಕಂಡು ನಮಸ್ಕಾರ ಮಾಡಿ ಬಲರಾಮ ಬಂದೇ ಅಂತ ಹೇಳ್ತಾನೆ. ತಮಗೆ ಅತ್ಯಂತ ಪ್ರೀತಿಪಾತ್ರನಾದ ಬಲರಾಮ ಬಂದಿರೋದನ್ನು ಕೇಳಿ ಧೃತರಾಷ್ಟ್ರನಿಗೆ ಬಹಳ ಸಂತೋಷವಾಗುತ್ತೆ. ಮಂಗಲ ದ್ರವ್ಯಗಳನ್ನ ಕೈಯಲ್ಲಿ ಹಿಡಿದು ಅವನನ್ನು ಎದುರುಗೊಳ್ಳಕ್ಕೆ ಬರ್ತಾರೆ. ಅವನ ಹತ್ರ ಬಂದು ಶಾಸ್ತ್ರೋಕ್ತವಾಗಿ ಗೋವಾಕ್ಯಾದಿಗಳನ್ನ ಬರ್ತಾರೆ. ಅವರಲ್ಲಿ ಬಲರಾಮನ ಮಹಿಮೆಯನ್ನ ಚೆನ್ನಾಗಿ ಅರಿತವರು ಅವನಿಗೆ ನಮಸ್ಕಾರ ಮಾಡಿ ಅವನ ಆಶೀರ್ವಾದವನ್ನು ಬೆಳಿತಾರೆ. ಆಮೇಲೆ ಪರಸ್ಪರ ಕುಶಲ ಪ್ರಶ್ನೆಗಳೆಲ್ಲ ಆಯ್ತು. ಅವ್ರು ಹೇಗಿದ್ದಾರೆ ಇವ್ರು ಹೇಗಿದ್ದಾರೆ ಎಲ್ಲವನ್ನೂ ತಿಳಿದ ಗಂಭೀರವಾಗಿ ಬಲರಾಮ ಮಾತಾಡ್ತಾನೆ. ನಾನು ಹೇಳೋದನ್ನ ಸರಿಯಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ. ಪ್ರಭುವಾದಂತಹ ರಾಜನಾದಂತಹ ಮಹಾರಾಜರನ್ನ ನಿಮಗೆ ಆಜ್ಞಾಪನೆ ಮಾಡಿದ್ದಾನೆ. ಅದನ್ನ ನೀವೆಲ್ಲರೂ ಏಕಚಿತ್ತದಿಂದ ಆಲಿಸಿ ಮತ್ತೆ ಆಟ ಮಾಡಿದಂತಹ ಆದೇಶವನ್ನ ಸ್ವಲ್ಪವೂ ತಡ ಮಾಡದೆ ಅದನ್ನ ಕಾರ್ಯರೂಪಕ್ಕೆ ತನ್ನಿ. ಏನ್ ಹೇಳಿದಾನೆ ಉಗ್ರಸೇನ ಅಂದ್ರೆ, ಧಾರ್ಮಿಕನಾದ ಒಬ್ಬಂಟಿಯಾಗಿರುವಂತಹ ಸಾಂಬನನ್ನ ನೀವು ಅನೇಕ ಜನ ಸೇರಿ ಅಧರ್ಮ ಮಾರ್ಗದಿಂದ ಗೆದ್ದು ಅವನನ್ನ ಬಂಧಿರ್ತೇನೆ. ಇದನ್ನ ನಾನು ಸಹಿಸಿಕೊಳ್ಳುವುದು ಸರಿಯಲ್ಲ. ಆದರೂ ಬಂಧುಗಳಾದ ನಮ್ಮಲ್ಲಿ ಒಗ್ಗಟ್ಟಿರಲಿ ಅನ್ನೋ ಉದ್ದೇಶದಿಂದ ನಾನು ನಿಮ್ಮನ್ನ ಮನೆಯಲ್ಲಿದ್ದೇನೆ. ನೀವೀಗಲೇ ಸಾಂಬನನ್ನ ಕರೆತಂದು ಶ್ರೀ ಎನ್ನುವುದು ಅದರ ತಾತ್ಪರ್ಯ. ತನ್ನ ಸಾಮರ್ಥ್ಯ ತೋರಿಸುವ ರೀತಿಯಲ್ಲಿ ವೀರ್ಯ ಶೌರ್ಯ ಪರಾಕ್ರಮದಿಂದ ಕೂಡಿದ ಬಲರಾಮನ ಮಾತನ್ನು ಕೇಳಿ ಕೌರವರೆಲ್ಲರೂ ಸಹ ಬಹಳ ಕೋಪಿಸ್ಕೊಂಡು ಬಿಡ್ತಾರೆ. ಅಲ್ಲ, ಏನು ಕಾಲ, ಎಂತಹ ಆಶ್ಚರ್ಯ! ಕಾಲಗತಿಯನ್ನ ಮೀರೋದು ಕಷ್ಟವೇ ಅನಿಸ್ತಾ ಇದೆ. ಯಾಕೆಂದ್ರೆ ಕಾಲಲ್ಲಿರುವಂತಹ ಚಪ್ಪಲಿ ಕಿರೀಟವನ್ನು ಧರಿಸಿರುವಂತಹ ತಲೆಯನ್ನ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ. ಈ ಯಾದವರು ನಮಗೆ ಹೆಣ್ಣು ಕೊಟ್ಟ ಸಂಬಂಧಿಗಳು ಅಂತ ಅಂದುಕೊಂಡು ಅವ್ರ ಜೊತೆಗೆ ನಾವು ಮಲಗೋದು, ಕೂತ್ಕೊಳ್ಳೋದು, ಊಟ ಮಾಡೋದು ಎಲ್ಲ ಮಾಡ್ತಾ ಇರ್ತಿದ್ದು ಅವರನ್ನು ಸಹ ನಾವು ನಮ್ಮ ಮಟ್ಟಕ್ಕೆ ಏರಿಸ್ಕೊಂಡ್ವಿ. ಇವರಿಗೆ ರಾಜ್ಯನೆಲ್ಲ ಕೊಟ್ಟು ಸಿಂಹದ ಮೇಲೆ ಕೂರಿಸಿ ರಾಜೋಪಚಾರಗಳನ್ನ ಅನುಭವಿಸ್ತಾ ಇದ್ದಾರೆ. ಬಗ್ಗೆ ನಾವು ಯಾಕೆ ತಲೆ ಹಾಕೋದು ಅಂತ ಉದಾಸೀನ ಭಾವದಿಂದ ಇದ್ವಿ. ಇದು ನೋಡಿದ್ರೆ ಯಾಕೋ ವಿರುದ್ಧವಾಗಿದೆ. ಈಗ ನಮ್ಗೆ ವಿರುದ್ಧವಾಗಿ ನಡ್ಕೊಳ್ತಾ ಇರುವಂತಹ ಯಾದವರಿಗೆ ಹೆಣ್ಣು ಮೇಲೆ ರಾಜಮರ್ಯಾದೆಗಳನ್ನು ಮಾಡೋದು ಬೇಡ, ಹಾಗೆ ಆಗಿದೆ. ನಮ್ಮ ಅನುಗ್ರಹದಿಂದ ಮೇಲಕ್ಕೆ ಬಂದಂತಹ ಯಾದವರು ನಾಚಿಕೆನೇ ಇಲ್ಲದೆ ನಮ್ಮ ಮೇಲೆ ಆಜ್ಞೆ ಮಾಡಕ್ ಹೊರಟಿದಾರಲ್ಲ. ಯಾಕೆ ಅಂದ್ರೆ ನಮ್ಮ ಮೇಲೆ ಆಜ್ಞೆ ಮಾಡಕ್ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಭೀಷ್ಮ, ದ್ರೋಣ, ಅರ್ಜುನ ಮೊದಲಾದಂತಹ ಪುರುಶ್ರೇಷ್ಠರು ಕೊಡದೆ ಇರೋದನ್ನ ಇಂದ್ರನೂ ಸಹ ಕಿತ್ಕೊಳ್ಳೋಕ್ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಸಿಂಹದ ಹತ್ತಿರ ಯಾವ್ದಾದ್ರು ಒಂದು ಪ್ರಾಣಿ ಅದಕ್ಕೆ ವಶವಾದ್ಮೇಲೆ ಅದು ಕುರಿ ಕಿತ್ಕೊಳ್ಳೋಕಾಗುತ್ತೆ. ಅಂತ ಬಾಯಿಗೆ ಬಂದ ಹಾಗೆ ತಮ್ಮ ಬಂಧುಗಳ ಸಹಾಯ ಇದೆ, ಐಶ್ವರ್ಯ ಇದೆ ಎನ್ನುವ ಮತದಿಂದ ಮತ್ತು ಹೇಳಬಾರದ ಮಾತುಗಳನ್ನೆಲ್ಲ ಅಸಭ್ಯವಾದ ರೀತಿಯಲ್ಲಿ ನಂಬಿಕೊಂಡಂತಹ ಬಲರಾಮನೆದುರಿಗೆ ತಮ್ಮ ಹೇಳ್ಬೋದು ತಮ್ಮ ನಿರ್ವಾದ ವ್ಯಕ್ತಿತ್ವನ್ನ ತೋರ್ಪಡಿಸ್ಕೊಂಡ್ರು. ಅಷ್ಟೇ ಹೇಳ್ಬಿಟ್ಟು ಅವರು ಹೊರಟೋಗ್ತಾರೆ. ಹೀಗೆ ಅವ್ರು ನಡ್ಕೊಂಡಿದ್ದು ನೋಡಿ ಅವ್ರು ಆಡಿದ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಬಲರಾಮನಿಗೆ ಅತ್ಯಂತ ಕೋಪ ಬಂದ್ಬಿಡ್ತು. ಆ ಕೋಪರವಾಗಿದ್ದೇ ತರ ಆ ಮುಖ ಅತ್ಯಂತ ವಿಕಾರವಾಗ್ಬಿಡ್ತು. ನೋಡಕ್ಕೂ ಬೇರೋಷ್ಟು ಗೌರವಾಗ್ಬಿಡ್ತು. ಅವನು ಒಂಥರ ಅಟ್ಟಹಾಸದಿಂದ ನಗದ ಅನೇಕ ರೀತಿಯ ಮನಗಳಿವೆ ಇವರುಗಳಿಗೆ. ಅದರಿಂದ ಸೊಕ್ಕಿದ್ದಾರೆ ಈ ದುಷ್ಟರು. ಇವರಿಗೆ ಶಾಂತಿ ಅನ್ನೋದು ಇಷ್ಟ ಇಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಹೇಗೆ ಪಶುಗಳಿಗೆ ದೊಣ್ಣೆಯೇ ಮತ್ತು ಹಾಗೆ ಇಂಥವರಿಗೂ ಸಹ ದಂಡೋಪಾಯವೇ ಸರಿಯಾದ ಉಪಾಯ. ಅದರಿಂದಲೇ ಇವರನ್ನೆಲ್ಲ ಬಗ್ಗು ಬಡಿಬೇಕು ಅಂತ ಹೇಳ್ತಾನೆ. ನಾನು ಅಲ್ಲಿ ಯಾದವರೆಲ್ಲರೂ ಕೋಪಿಸ್ಕೊಂಡಿದ್ರು, ಕೃಷ್ಣನೂ ಸಹ ಕೋಪಿಸ್ಕೊಂಡಿದ್ದಾನೆ. ಅವರೆಲ್ಲರನ್ನೂ ಸಹ ನಾನು ಸಮಾಧಾನ ಪಡಿಸಿ ಯಾರೂ ಸಹ ಇದು ಕಲಹದಲ್ಲಿ ತೊಡಗಬೇಡಿ ಅಂತ ಶಾಂತಿಯನ್ನು ಬಯಸಿ ನಾನು ಇಲ್ಲಿಗೆ ಬಂದೆ.
ಇಲ್ಲಿ ನೋಡಿದ್ರೆ ಇವರೆಲ್ಲರೂ ಕಲಹಕ್ಕೆ ಸಿದ್ಧವಾಗಿ ನಿಂತ ಹಾಗೆ ಕಾಣಿಸ್ತಾ ಇದೆ. ಬುದ್ಧಿಗೆ ನಾನು ಬಹಳ ಒಳ್ಳೆಯ ಉದ್ದೇಶದಿಂದ ಬಂದೆ. ಅಂತಹ ನನ್ನ ಈ ಅಹಂಕಾರಿಗಳು ಅಲಕ್ಷ್ಯ ಮಾಡಿ ಅಷ್ಟೇ ಅಲ್ಲ, ಎಂತಹ ಆಡಬಾರದು ಮಾತುಗಳನ್ನೆಲ್ಲ ಆಡಿದಾರಲ್ಲೇ. ಮತ್ತೆ ಇವ್ರು ಹೇಳ್ತಾರೆ, ಉಗ್ರಸೇನ ಮಹಾರಾಜ ರಾಜನೇ ಅಲ್ಲ, ಆದ್ರೆ ಅವನ ಯೋಗ್ಯತೆ ಏನು? ದೇವೇಂದ್ರಾದಿ ಲೋಕಪಾಲಕರು ಸಹ ಯಾರ ಆಜ್ಞೆಯನ್ನ ಪಾಲಿಸ್ತಾರೋ ಅಷ್ಟವಂಶೀಯರಿಗೆ ರಘು ಅಂತಹ ಉಗ್ರಸೇನ ಮಹಾರಾಜ. ಇವರ ದೃಷ್ಟಿಯಲ್ಲಿ ಆತ ರಾಜನೇ ಅಲ್ಲ. ಮತ್ತೆ ಕೃಷ್ಣನ ಬಗ್ಗೆ ಮಾತಾಡ್ತಾರೆ. ಕೃಷ್ಣನ ಯೋಗ್ಯತೆ ಏನು? ಇಂದ್ರ ಸಮಯಾದ ಸುಧರ್ಮವನ್ನೇ ಅವನು ಆಕ್ರಮಿಸಿಕೊಂಡಂತವನು. ಪಾರಿಜಾತವೆಂಬ ಕಲ್ಪವೃಕ್ಷವನ್ನ ಅಲ್ಲಿಂದ ತಗೊಂಡು ಕೃಷ್ಣ ಇವ್ರ ಜೊತೆ ಕೂಸ್ಕೊಳ್ಳೋದಕ್ಕೂ ಅರ್ಹನಂತೆ. ಅವನ ಯೋಗ್ಯತೆ ಏನು? ಎಲ್ಲರಿಗೂ ಒಡೆಯಲಾದಂತಹ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅವನ ಪಾದ ಎಗಳವನ್ನು ಸೇವಿಸ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀಪತಿಗೆ ಪ್ರಾಯೋಗ್ಯವಾದಂತಹ ಚಿಹ್ನೆಗಳು, ಶಂಖ ಇತ್ಯಾದಿ ಚಾಮರಗಳನ್ನ ಧರಿಸೋದಕ್ಕೆ ಅರ್ಹತೆ ಇಲ್ವಂತೆ. ಮತ್ತೆ ಯಾವ ಪರಮಾತ್ಮನ ಪಾದ ಕಮಲದ ಧೂಳಿ ಎಲ್ಲರಿಂದಲೂ ಸೇವಿಸಲ್ಪಡುವಂತಹ ಪೂಜಿಸಲ್ಪಡುವಂತಹ ಗಂಗಾರಿ ತೀರ್ಥಗಳನ್ನು ಸಹ ಪಾವನಗೊಳಿಸುವಂತಹ ತೀರ್ಥವಾಗಿದೆ. ಯಾವನ ಪಾದದ ಧೂಳೆ ಸಮಸ್ತ ಲೋಕಪಾಲಕರೂ ಸಹ ಲೋಕಪಾಲಕರ ಶಿರಸ್ಸನ್ನು ಏರುತ್ತೆ. ಅಂದ್ರೆ ಅವರು ಸಹ ಭಕ್ತಿಯಿಂದ ಅದನ್ನು ಶಿರಸ್ಸನ್ನು ಧರಿಸ್ತಾರೆ. ಯಾವ ಪರಮಾತ್ಮನ ಅಂಶದಲ್ಲಿ ಅಂಶಗಳಾದಂಥವರು ಯಾರು? ಬ್ರಹ್ಮನಾಥರು, ರುದ್ರಾತ್ಮರು, ನಾನು, ಲಕ್ಷ್ಮಿ ಎಲ್ಲರೂ ಸಹ ಆತನ ಪಾದದೋಳಿಯನ್ನು ಸಿರಿಸಿನಲ್ಲಿ ಅಂತೀವಿ. ಅಂತ ಅವನಿಗೆ ಏನು ಕೊಡೋದು ಸಿಂಹಾಸನ? ಅವನಿಗೆ ಈ ಸಿಂಹಾಸನ ಯಾವ? ಮತ್ತೆ ಹೇಳ್ತಾರೆ, ಅವರವರು ದಾನ ಮಾಡಿದ ಭೂಮಿಯ ಒಂದು ತುಂಡನ್ನ ಯಾವ್ದಾದ್ರು ಅನುಭವಿಸಿದ್ದಾರಂತೆ. ನಾವು ಚಪ್ಪಡಿಗಳು ಆ ಗೌರವರು ಶಿರಸ್ಸು. ಅಮ್ಮ ಎಂತೆಂಥ ಮಾತಾಡಿದಾನೆ. ಐಶ್ವರ್ಯ ಬಲದಿಂದ ಕೊಪ್ಪಿ ದುರಹಂಕಾರಿಗಳಾದಂತಹ ಈ ಕುರು ವಂಶದವರ ಮನಸ್ಸನ್ನ ಕೆರಳಿಸುವಂತಹ ಕಠಿಣ ವಾಕ್ಯಗಳು ಹೇಗಿದೆ? ಹೆಣ್ಣು ಕುಡುಕರು ಆಡುವ ಮಾತುಗಳಂತೆ ಅಸಂಬದ್ಧವಾಗಿವೆ. ಆದ್ರೆ ಕುಡುಕರ ಮಾತುಗಳನ್ನೇ ಆಗಿರ್ಬೋದು, ಆದ್ರೆ ದಂಡಧಾರಿಯಾದಂತಹ ತಿಳಿಸ್ಕೊಳ್ತಾನೆ ಅಂತ ಜೋರನ್ನು ಗರ್ಜನೆ ಮಾಡಿ, ನಾನೀಗ ಶಬ್ದ ಮಾಡ್ತೀನಿ, ಇವತ್ತು ಈ ಪೃಥ್ವಿಯಲ್ಲಿ ಗುರುವಂಶವೇ ಇಲ್ಲದೆ ಇರುವ ಹಾಗೆ ನಾನು ಅದನ್ನ ನಾಶ ಮಾಡ್ಬಿಡ್ತೀನಿ ಅಂತ 3 ಲೋಕಗಳನ್ನು ಸುಟ್ಟೇ ಬಿಡ್ತಾನೋ ಎನ್ನುವ ರೀತಿಯಲ್ಲಿ ಹಲಾಯುಧವನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತು ಬಿಡ್ತಾನೆ. ಅಷ್ಟೇ ಅಲ್ಲ, ಆ ಕ್ರೋಧದಿಂದ ಆವರ್ತನಾದ ಬಲಭದ್ರ ಆ ಹಲಾಯುಧದಿಂದ ನೆಲವನ್ನ ಹೀಗೆ ಕುಕ್ಕೆ ಅದನ್ನು ಸಡಿಲ ಮಾಡುವ ರೀತಿಯಲ್ಲಿ ಮಾಡಿ ಸಂಪೂರ್ಣ ಹಸ್ತಿನಾವತಿಯನ್ನು ಗಂಗೆಯಲ್ಲಿ ಮಗುಚಿ ಹಾಕಿಬಿಡಬೇಕು ಅಂತ ಅದನ್ನ ಹೀಗೆ ಆ ನೇಗಿಲಿನ ತುದಿಯಿಂದ ಹೀಗೆ ಎಳೆದು ಬಿಟ್ಟ. ಎಳೆದ ತಕ್ಷಣ ಪುರ ಗಂಗಾ ನದಿಯ ಕಡೆಗೆ ಹೋಗ್ತಾ ಸಮುದ್ರದ ನೀರಿನಲ್ಲಿರುವ ಹಡಗಿನ ಹಾಗೆ ಅಲ್ಲಾಡೋದಕ್ಕೆ ಶುರು ಮಾಡಿಬಿಟ್ಟು ನೋಡಿ ಕೌರವರು ರೈತರು ಹೋಗ್ಬಿಟ್ಟಿದ್ದಾರೆ. ಎದರೆ ಓಡ್ ಬಂದ್ರು ಬಲರಾಮನಿಗೆ ಶರಣಾಗಕ್ಕೆ. ಎಲ್ಲರೂ ಕುಟುಂಬ ಸಹಿತ ಆಗಿ ಬಂದಿದ್ದಾರೆ, ಬದುಕಿದ್ರು ಸಾಕು ಎನ್ನುವಂತಹ ಭಾವದಿಂದ ಅಷ್ಟೇ ಅಲ್ಲ, ಅವನ ಮನಸ್ಸನ್ನ ಸಮಾಧಾನಗೊಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದನ್ನು ತಿಳ್ಕೊಂಡು ಲಕ್ಷ್ಮಣ ಸಹಿತಳಾದಂತಹ ಅಂದ್ರೆ ದುರ್ಯೋಧನ ಮಗಳಾದ ಲಕ್ಷ್ಮಣಳನ್ನು ಅರ್ಥಕೊಂಡು ಸಾಂಬರನ್ನು ಮುಂದಿಟ್ಟುಕೊಂಡು ಕೈಯನ್ನು ನೀಡಿಕೊಂಡು ಬಲರಾಮನನ್ನ ಎಲ್ಲದಕ್ಕೂ ಆಧಾರ ಹಿಮ್ಮೆಯನ್ನು ನಾವು ತಿಳಿದೇ ಹೋದ್ವಿ. ನಾವು ಮೂಢರು ಮತ್ತೆ ದುಡ್ಡಿಗಳು ಆಗ್ಬಿಟ್ಟಿದೀವಿ. ಅಂತಹ ನಾವು ಮಾಡಿದ ತಪ್ಪನ್ನ ನೀವು ಕ್ಷಮಿಸಿಬಿಟ್ಟು ಕಾರಣ ನಿನ್ನನ್ನ ಯಾವುದೂ ಸಹ ಧರಿಸಿಲ್ಲ, ನೀನು ನಿರಾಧಾರ ಪರಮಾತ್ಮ. ನೀನು ಕ್ರೀಡೆಯಲ್ಲಿ ತೊಡಗಿದಾಗ ನಿನಗೆ ಎಲ್ಲ ಲೋಕಗಳು ಸಹ ಆಟದ ಸಾಮಗ್ರಿಗಳು ಅಂತ ತಿಳಿದವರು ಹೇಳ್ತಾರೆ. 1000 ತಲೆಯುಳ್ಳಂತಹ ಅನಂತ ನೀನು ಈ ಭೂಮಂಡಲವನ್ನ ಬಹಳ ಸುಲಭವಾಗಿ ನೀನು ನಿನ್ನ ತಲೆಯನ್ನು ಹೊತ್ತಿದೆಯ. ಆ ಸಂದರ್ಭದಲ್ಲಿ ಪ್ರಳಯ ಬಂದ ಸಂದರ್ಭದಲ್ಲಿಯೂ ಸಹ ಈ ವಿಶ್ವವನ್ನು ನೀನು ನಿನ್ನಲ್ಲಿಯೇ ಅಡಗಿಸಿಕೊಂಡು ಅದ್ವಿತೀಯನಾಗಿ ನಿತ್ಯ ಹಾಗೆ ಅಲ್ಲಿಯೇ ವಿಶ್ರಾಂತಿಯನ್ನು ಸಹ ಪಡಿತೀವಿ. ಮತ್ತೆ ನಿನಗೆ ಕೋಪ ಬರೋದು ಸಹ ಅದು ಒಳ್ಳೆಯ ಉದ್ದೇಶದಿಂದಲೇ ಆಗಿರುತ್ತೆ. ಜನರನ್ನ ಹೇಗೆ ಸರಿದಾರಿಗೆ ತರಬೇಕು ಎನ್ನುವ ಉದ್ದೇಶವೇ ಆಗಿರುತ್ತೆ. ಆ ಕೋಪಕ್ಕೂ ಸಹ ಅದು ದ್ವೇಷದಿಂದಲಾಗಲಿ ಮತ್ಸರದಿಂದಲಾಗಲಿ ಬರುವಂತಹ ಕೋಪ ಅಲ್ಲ. ಯಾಕೆ ಎಲ್ಲ ಪ್ರಾಣಿಗಳನ್ನು ರಕ್ಷಿಸುವಂತಹ ನೀನು. ಹಾಗಾಗಿ ನಿನ್ನ ಕೋಪವೂ ಸಹ ಆ ಜನರ
ಪ್ರೀತಿಗೋಸ್ಕರ, ಪಾಲನೆಗೋಸ್ಕರ. ಎಲ್ಲರ ಆತ್ಮದಲ್ಲಿ ಅಂತರ್ಯಾಮಿಯಾಗಿರುವ, ಎಲ್ಲ ಶಕ್ತಿಯನ್ನು ಹೊಂದಿರುವ ನಿತ್ಯನಾದ ನನಗೆ ನಮಸ್ಕಾರ. ವಿಶ್ವವನ್ನೇ ಸೃಷ್ಟಿ ಮಾಡಿದ್ದಾರೆ ನಾವೆಲ್ಲರೂ ನಾವಿಟ್ಟಿದ್ದೇವೆ ಅಂತ ಅನೇಕ ರೀತಿಯಾಗಿ ಉದ್ದೇಶೀಕರಣಾಗಿ ನಡೆದುತ್ತಾ ಇರುವಂತಹ ಗೌರವ ನೋಡಿ ಬಲವರ್ತನ ಕೋಪ ಸ್ವಲ್ಪ ಕಡಿಮೆ ಆಯಿತು. ಆಮೇಲೆ ಮನಸ್ಸನ್ನು ಪ್ರಸನ್ನಗೊಳಿಸಿಕೊಂಡಂತಹ ಯಾರು ಹೆರಬೇಡಿ ಅಭಯವನ್ನು ಕೊಟ್ಟ ಬಳಿಕ ದುರ್ಯೋಧನನು ಸಹ ತನ್ನ ಮಗಳಿಗೆ ಬಳುವಳಿಯ ರೂಪದಲ್ಲಿ 60 ವರ್ಷದ ಪ್ರಾಯದ 1200 ಆನೆಗಳು, 10,000 ಕುದುರೆಗಳು, ಚಿನ್ನದ ತಗಡುಗಳನ್ನು ಹೊದಿಸಿರುವಂತಹ 6,000 ರಥಗಳು, ಅದು ಹೇಗಿದೆ ಸೂರ್ಯನ ಹಾಗೆ ಬೆಳಗುತ್ತಾ ಇದೆ, ಚಿನ್ನದ ಒಲೆಗಳಿಂದ ಹಸಿಯರು ಎಲ್ಲರನ್ನೂ ಮಗಳ ಮೇಲಿನ ವಾತ್ಸಲ್ಯದಿಂದ ಪತ್ರ ಬಲರಾಮವೆಲ್ಲವನ್ನೂ ಸಹ ತೆಗೆದುಕೊಂಡು ಎಲ್ಲರೂ ಸಹ ಮಿತ್ರರು ಅಂದ್ರೆ ಸುರಕ್ಷತೆ ಅನ್ನೋದಕ್ಕೆ ಇಲ್ಲಿ ಕೌರವರಿಂದಲೇ ಅಂತಾನೆ ಹೇಳ್ತಾರೆ. ಕೌರವರಿಂದಲೇ ಅಭಿನಂದನೆಗೆ ಒಳಗಾಗಿ ಮಗನನ್ನ ಸೊಸೆಯನ್ನು ಕರೆದುಕೊಂಡು ಪ್ರಯಾಣ ಮಾಡಿದ. ಆಮೇಲೆ ತನ್ನ ನಗರವನ್ನು ಪ್ರವೇಶ ಮಾಡಿ ತನ್ನ ಬಗ್ಗೆ ಹೊಂದಿರುವಂತಹ ಬಂಧುಗಳ ಜೊತೆಗೆ ಸೇರಿಕೊಂಡು ಎದು ಸಭೆಗೆ ಹೋಗಿ ಅಲ್ಲಿ ತನಗೂ ಕೌರವರಿಗೂ ಏನಾಯ್ತು, ತಾನು ಕೌರವರ ವಿಷಯದಲ್ಲಿ ಹೇಗೆ ನೋಡ್ಕೊಂಡೆ ಎನ್ನುವ ಎಲ್ಲ ವಿಷಯವನ್ನು ಸಹ ಪರಿಪೂರ್ಣ. ಈಗಲೂ ಸಹ ಹಸ್ತಿನಾಪುರ ಬಲರಾಮನ ಪರಾಕ್ರಮವನ್ನ ತೋರಿಸ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ಗಂಗಾ ನದಿಯ ಬಳಿ ದಕ್ಷಿಣ ದಿಕ್ಕಿಗೆ ಸ್ವಲ್ಪ ಉಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ ಎನ್ನುವುದು ಒಂದೇ ಸಣ್ಣ ಒಂದು ಕೆಲಸದಿಂದ ಇಡೀ ಕೌರವರೇ ನಾಡಿಗೆ ಹೋದರು ಬಲರಾಮನ ಪರಾಕ್ರಮವನ್ನು ಹೀಗೆ ಬಲರಾಮನ ವಿಷಯವನ್ನು ಹೇಳುವುದಿಲ್ಲ. ಈಗ ನಾರದರಿಗೆ ಒಂದು ಕುತೂಹಲ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕೋವಾಚ ನರಕಂ ನಿಹತಂ ಕೃತ್ಪಾದೋದ್ವಾಹಂ ಚ ಯೋಜಿತಾಂ ಕೃಷ್ಣೇನೇಕೇನ ಭಕ್ತೇನ ತದ್ದಿದೃಕ್ಷುಃ ಸ್ಮ ಅರ್ಧಃ ನರಕಂ ನಿಹತಂ ಶ್ರುತ್ವಾ ತಥಾ ಭಕ್ತೇನ ಯೋಷಿತಾ ಉದ್ವಾಹಂ ಕೃಷ್ಣೇನ ಏಕೇನ ಚ ಶ್ರುತ್ವಾ ತತ್ ದಿದೃಕ್ಷುಃ ನಾರದಃ ನೋಡೋದಿಲ್ಲ ಕ್ರಿಯಾಪದ ಅಲ್ಲಿ ನರಕಂ ನಿಹತಂ ಶ್ರುತ್ವಾ ನರಕಾಸುರನನ್ನ ಕೃಷ್ಣ ಕೊಂದ ಎನ್ನುವಂತಹ ವಿಷಯವನ್ನ ಹೇಳಿ ಹಾಗೆಯೇ ಯೋಷಿತಾಂ ಭಕ್ತೇನಾಂ ಯೋಷಿತಾಂ ಅವನ ಸೆರೆಮನೆಯಲ್ಲಿ ಬಂಧನಕ್ಕೆ ಒಳಗಾದಂತಹ ಅನೇಕ ಸಾವಿರ ಸ್ತ್ರೀಯರ ಜೊತೆಗೆ ಉತ್ಸಾಹಂ ಮದುವೆಯನ್ನ ಏಕೇನ ಕೃಷ್ಣೇನ ಒಬ್ಬನೇ ಕೃಷ್ಣನಿಂದ ಮದುವೆ ಮಾಡಿಕೊಂಡಿರ್ತಾನ. ಭಕ್ತೇನಾಂ ಯೋಷಿತಾಂ ಏಕೇನ ಕೃಷ್ಣೇನ ಉತ್ಸಾಹ ಒಳ್ಳೆದು. ಅನೇಕ ನರಕಾಸುರನ ಸೆರೆಮನೆಯಲ್ಲಿ ಬಂಧಿತರಾಗಿದ್ದಂತಹ ಅನೇಕ ಸ್ತ್ರೀಯರ ಜೊತೆಗೆ ಏಕೇನ ಕೃಷ್ಣೇನ ಉತ್ಸಾಹ ಒಬ್ಬನೇ ಕೃಷ್ಣ ಅಷ್ಟೋ ಜನರನ್ನ ಮದುವೆಯಾದ. ಅದನ್ನ ತದುವೃಕ್ಷು ಈ ವಿಷಯವನ್ನ ಕೇಳಿ ಅದನ್ನು ನೋಡ್ಬೇಕು ಅನ್ನುವ ಭಾವದಿಂದ ನಾರದರು ಇಚ್ಛೆ ಪಟ್ಟರು. ಎಲ್ಲರನ್ನೂ ಮದುವೆಯಾಗಿದ್ದಾನೆ ಒಬ್ಬನೇ, ನರಕಾಸುರನ್ನು ಸಂಹಾರ ಮಾಡಿದ್ದಷ್ಟೇ ಅಲ್ಲದೆ ಇದೆಲ್ಲವನ್ನೂ ಮಾಡಿದ್ದಾನೆ ಒಬ್ಬನೇ, ಮದುವೆ ಆಗಿದ್ದಾನೆ ಅಂತ ಕೇಳಿ ಅದನ್ನು ನೋಡ್ಬೇಕು ಅನ್ನುವ ಭಾವದಿಂದ ನಾರದರು ಆಸೆ ಪಟ್ರು. ಅಷ್ಟೇ ಅಲ್ಲ, ಅವರು ಯಾವುದ್ರ ಬಗ್ಗೆ ಉತ್ಸುಕರಾದರು ಅಂದ್ರೆ ಚಿತ್ರಂಬತ ಏತದೇಕೇನ ವಪುಷಾನಿವಪತ್ ಪೃಥಕ್ ಇತ್ಯುತ್ಸುಕೋವತಾರದ್ವಾರವತಿ ದೇವರ್ಷಿ ದ್ರಷ್ಟುಮಾಗಮತ್. ಏತತ್ ಚಿತ್ರಂಬತ ಏಕೇನ ವಪುಷಾ ಯುಗಪತ್ ಪೃಥಕ್ ಗೃಹೇಷು ಜ್ಯೇಷ್ಠಸಹಸ್ರಂ ಸ್ತ್ರೀಯಃ ಏಕಃ ಉದಾವಹತ್. ಇದು ಅವರ ಮನಸ್ಸಿನಲ್ಲಿದ್ದಂತಹ ಕುತೂಹಲ. ಏತತ್ತು ಚಿತ್ರಂಬತ, ಇದು ಬಹಳ ಆಶ್ಚರ್ಯಕರವಾದ ವಿಷಯವಲ್ಲದೆ ಏನು, ಏಕೇನ ವಪುಷ ಒಂದೇ ದೇಹದಿಂದ, ಯುಗಪತ್ ಒಮ್ಮೆಲೆ ಅಂದ್ರೆ ಒಂದೇ ಸಮಯದಲ್ಲಿ, ಪೃಥಕ್ ಬೇರೆ ಬೇರೆಯಾಗಿ, ಗೃಹೇಶು ಅವರವರ ಮನೆಗಳಲ್ಲಿ, ಜ್ಯೇಷ್ಠಸಹಸ್ರಂ ಸ್ತ್ರೀಯ 16,000 ಸ್ತ್ರೀಯರನ್ನ ಏಕಃ ಉದಾವಹತ್ ಒಬ್ಬನೇ ಮದುವೆ ಮಾಡಿಕೊಂಡ. ಅಷ್ಟೋ ಮನೆಗಳಲ್ಲೂ ಬೇರೆ ಬೇರೆಯಾಗಿ ತನ್ನನ್ನು ಪ್ರಕಟಪಡಿಸಿಕೊಂಡು ಒಂದೇ ಕಾಲದಲ್ಲಿ ಬೇರೆ ಬೇರೆಯಾಗಿ ಮದುವೆಯಾದ. ಇತಿ ಉತ್ಸುಕ ಅಂತ
ಅಂತ ಅದು ಇದು ಬಹಳ ಆಶ್ಚರ್ಯದ ಇರೋದು ಒಂದೇ ದೇಹ. ಅಂಥದ್ರಲ್ಲಿ ಬೇರೆ ಬೇರೆ ಮನೆಗಳಲ್ಲಿ 16,000 ಸ್ತ್ರೀಯರನ್ನ ಒಂದೇ ಕಾಲದಲ್ಲಿ ಬೇರೆ ಬೇರೆಯಾಗಿ ಮದುವೆ ಆದ ಎನ್ನುವಂಥದ್ದಿದೆಯಲ್ಲ, ಇದು ಅತ್ಯಂತ ಆಶ್ಚರ್ಯ ಪಡುವಂತಹ ವಿಷಯ. ಇತಿ ಉತ್ಸುಕೋ ದ್ವಾರವತಿ ದೇವರ್ಷಿರ್ದೃಷ್ಟ, ಅದನ್ನು ಹೇಳಿಬಿಟ್ಟು ಅನ್ಕೋತಲ್ವಾ. ಇತಿ ಉತ್ಸುಕಃ ದೇವರ್ಷಿ ದ್ರಷ್ಟುಂ ದ್ವಾರವತೀಂ ಆಗಮತ್. ಅರ್ಧದಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಮುಂದಿನದಲ್ಲ, ಮುಂದಿನ 3 ಸಾಲು ದ್ವಾರವತಿಗೆ ವಿಶೇಷಣ. ಇತಿ ಉತ್ಸುಕ ದೇವರ್ಷಿ, ಹೀಗೆ ಅತ್ಯಂತ ಕುತೂಹಲಗೊಂಡಂತಹ ದೇವರ್ಷಿಯಾದ ನಾರದರು ದ್ರಷ್ಟುಂ, ಆ ವಿಷಯವನ್ನ ನೋಡೋದಕ್ಕೋಸ್ಕರ ದ್ವಾರವತೀಂ ಆಗಮತ್, ದ್ವಾರಕಾ ನಗರಕ್ಕೆ ಆಗಮಿಸಿದರು. ಇದು ಬಹಳ ಆಶ್ಚರ್ಯಕರವಾದ ವಿಷಯ ಅಂತ ಮನಸ್ಸಿನಲ್ಲಿ ಅತ್ಯಂತ ಆಶ್ಚರ್ಯಪಟ್ಟ ನಾರದರು ದ್ವಾರ ಹೊಂದರು. ಹೇಗಿದೆ ದ್ವಾರವತಿ ಎನ್ನುವುದು ಮುಂದಿನ ವಿಷಯ. ಪುಷ್ಪಿತೋಪವನಾರಾಮ ಪುಷ್ಪಿತೋಪವನಾರಾಮ ದ್ವಿಜಾಲಿಕುಲನಾದಿತಾಂ ಉತ್ಫಲ್ಲ ಇಂದೀವರಾಂಭೋಜ ಕಲ್ಲಾರಕೌದೋತ್ಪಲೈಃ ಸ್ಫುರಿತೇಷು ಸರಸ್ಸೂಚ್ಚೈಃ ಪೂಜಿತಾಂ ಹಂಸಸಾರಸೈಃ. ಇವುಗಳಿಂದ ಕೂಡಿರುವ ದ್ವಾರವತಿ ಅಂತ ಇನ್ನೂ ಒಂದು ಅದಕ್ಕೆ ಸಂಬಂಧಪಟ್ಟಿದೆ, ಅದು ಇಷ್ಟು. ಪುಷ್ಪಿತ ಉಪವನ ಆರಾಮ ದ್ವಿಜಾಲಿಕುಲನಾದ ಅಂತಹ ದ್ವಾರವತಿ ಆಗಮತು ಅಂತ ಅರ್ಥ. ಪುಷ್ಪಿತ ಅರಳಿದಂದ್ರೆ ಹೂ ಬಿಟ್ಟಿರುವ, ಉಪವನ ಅಂದ್ರೆ ಉದ್ಯಾನವನ, ಆರಾಮ ಅಂದ್ರೆ ಚಿಕ್ಕದು, ಕೈದೋಟ ಅಂತ ಹೇಳ್ತೀವಲ್ಲ ಅದು ಆರಾಮ. ಇಂತಹ ಉಪವನಗಳಲ್ಲಿ ಮತ್ತು ಕೈದೋಟಗಳಲ್ಲಿ ದ್ವಿಜ ಅಲಿ ಕುಲನಾದಿತ, ದುಂಬಿಗಳ ಸಮೂಹಗಳಿಂದ ಸಪ್ತಾಯಮಾನವಾದ. ಯಾವಾಗ ಹೂ ಚೆನ್ನಾಗಿ ಅರಳಿದೆಯೋ ದುಂಬಿಗಳು ಬರೋದು ಕೂತ್ಕೊಳ್ಳೋದು ಸಹಜ. ಆ ದುಂಬಿಗಳು ಸುಮ್ಮನೆ ಇರಲ್ಲ, ಅವುಗಳು ಶಬ್ದ ಮಾಡ್ತಾನೇ ಇರುತ್ತೆ. ಹಾಗೆ ಅದರಿಂದ ತುಂಬಿ ಹೋದಂತಹ ದ್ವಾರವತಿ ಆಗಲ್ಲ. ಮತ್ತೆ ಇನ್ನೇನಾಗಿದೆ ಇದು ಉತ್ಫುಲ್ಲ, ಆ ಉಪವನದಲ್ಲಿ ಆರಾಮದಲ್ಲೆಲ್ಲ ಕೊಳಗಳೆಲ್ಲ ಇರುತ್ತೆ, ಅದರಲ್ಲಿ ಹೂಗಳು ಉತ್ಫುಲ್ಲ ಇಂದೀವರ, ಅರಳಿದ ಇಂದೀವರ, ಕಪ್ಪು ನೈದಿಲೆ, ಅಂಬೋಜ ಅಂದ್ರೆ ತಾವರೆ, ಆಮೇಲೆ ಕಲ್ಲಾರ ಅಂತ ಹೇಳಿದ್ರೆ ಬಿಳಿಯ ನೈದಿಲೆ. ಕಲ್ಲಾರ ಶಬ್ದಕ್ಕೆ ನೈದಿಲೆ ಹೇಳಕ್ಕಾಗಲ್ಲ, ನೈದಿಲೆ ಅಂದ್ರೆ ಕಮಲತೆ. ಕಲ್ಲಾರ ಅಂದ್ರೆ ಬಿಳಿಯ ಹೂವು ಇರುತ್ತಲ್ಲ, ಸುವಾಸನೆ ಇರುತ್ತೆ, ಇದನ್ನ ಹೇಳ್ತಾರಲ್ಲ, ಬಿಳಿ ಪುಷ್ಪ ಅಂತ ಬರುತ್ತಲ್ಲ, ಅದು ಯಾವುದು ಕಲ್ಲಾರಕ್ಕೆ. ಕುಮುದ ಅಂದ್ರೆ ಬಿಳಿಯ ನೈದಿಲೆ, ಮತ್ತೆ ಉತ್ಪಲ ಅಂದ್ರು ನೈದಿಲೆ, ಅದು ಕೆಂಪು ಇಟ್ಕೋಬಹುದು. ಇವುಗಳಿಂದ ಹಂಸ ಸಾರಸೈಹಿ ಉಚ್ಚೈಹಿ, ಹಂಸಗಳು ಮತ್ತು ಸಾರಸ ಪಕ್ಷಿಗಳು ಗಟ್ಟಿಯಾಗಿ ಕೂಗುತ್ತಾ ಇರುವಂತಹ ಇವುಗಳೆಲ್ಲವೂ ಸಹ ಚುರಿತೇಶು ಸರಸ್ಸು ಚುರಿತೇಶು, ಇವುಗಳಿಂದೆಲ್ಲ ವ್ಯಾಪ್ತವಾದಂತಹ ಸರಸ್ಸುಗಳಲ್ಲಿ ಇರುವ ಈ ಸರಸ್ಸುಗಳು ಇರುವಂತಹ ದ್ವಾರವತಿ. ಹೀಗೆ ಇಟ್ಕೊಳ್ಳೋಣ, ಮೊದಲೇ ಸರಸ್ಸು ತಗೊಂಡ್ಬಿಡೋದು ಒಳ್ಳೇದು. ಚುರಿತೇಶು ಸರಸ್ಸು ಚುರಿತೇಶು, ಇವುಗಳಿಂದೆಲ್ಲ ಕೂಡಿರುವಂತಹ ದ್ವಾರವತಿ ಆಗಬಹುದು. ಅಂದ್ರೆ ಸ್ವಚ್ಛವಾದ ಎಲ್ಲವಾಗಿರುವಂತಹ ಸರೋವರಗಳಲ್ಲಿ ಇವೆಲ್ಲವೂ ಇದೆ. ಅಂದ್ರೆ ಈ ರೀತಿಯ ಹೂವುಗಳು ಮತ್ತು ಹಂಸ ಸಾರಸ ಪಕ್ಷಿಗಳ ಕೂಗುಗಳು, ಇವೆಲ್ಲದೆಲ್ಲ ವ್ಯಾಪ್ತವಾಗಿದೆ ಆ ಸರೋವರ. ಆ ಸರೋವರದಿಂದ ಕೂಡಿದೆ ದ್ವಾರವತಿ. ಅಂತಹ ದ್ವಾರವತಿಗೆ ಬಂತು ಅಂದ್ರೆ ಅತ್ಯಂತ ಹಿತಕರವಾದ ವಾತಾವರಣ ಎನ್ನುವುದು. ಮತ್ತೆ ಅಲ್ಲಿ ಆ ನಗರ ಹೇಗೆ ಅಲಂಕೃತವಾಗಿದೆ ಅಂದರೆ 9 ಲಕ್ಷ ಭವನಗಳು ಅಲ್ಲಿವೆ. ಪ್ರಾಸಾದ ಲಕ್ಷೈರ್ನವದಿಃ ದುಷ್ಟಾಂ ಸ್ಫಾಟಿಕ ರಾಜತೈಃ ಮಹಾಮರಕತ ಪ್ರಚ್ಛೈಃ ಸ್ವರ್ಣ ರತ್ನ ಪರಿಚ್ಛದೈಃ. ಸ್ಫಾಟಿಕ ರಾಜತೈಃ ಮಹಾಮರಕತ ಪ್ರಚ್ಛೈಃ ನವಭಿಃ ಪ್ರಾಸಾದ ಲಕ್ಷೈಃ ಸ್ವರ್ಣ ರತ್ನ ಪರಿಚ್ಛದೈಃ ದುಷ್ಟಾಂ ದ್ವಾರವತೀಂ ಆಗಮತ್. ಸ್ಫಾಟಿಕ ರಾಜತೈಃ, ಸ್ಫಾಟಿಕ ಅಂದ್ರೆ ಸ್ಫಟಿಕ, ರಾಜತ ಅಂದ್ರೆ ಬೆಳ್ಳಿ, ಇವುಗಳಿಂದ ಮತ್ತು ಮಹಾಮರಕತ ಪ್ರಖ್ಯೆ, ಅತ್ಯಂತ ಉತ್ತಮವಾದ ಮರಕತ ಮಣಿಗಳಿಂದ ಅಲಂಕೃತವಾದ ನವಭಿಹಿ ಪ್ರಾಸಾದ ಲಕ್ಷೈಹಿ, 9
ಭವನ, 9 ಲಕ್ಷ ಭವನಗಳಿಂದ ತುಂಬಿರುವ, ಅಷ್ಟೇ ಅಲ್ಲ ಸ್ವರ್ಣ ರತ್ನ ಪರಿಚ್ಛದೈಹಿ, ಅಲ್ಲಿ ಮನೆಯಲ್ಲಿರುವಂತಹ ಎಲ್ಲ ಗೃಹ ಪರಿಕರಗಳು ಸಾಮಗ್ರಿಗಳು ಸಹ ಸ್ವರ್ಣದಿಂದಲೂ ರತ್ನಗಳಿಂದಲೂ ಕೂಡಿರುವಂತಹ, ಪ್ರಚ್ಛದೈಹಿ ತುಷ್ಟ, ವ್ಯಾಪಿಸಿರುವಂತಹ ಕೂಡಿರುವಂತಹ ಜಾಗ. ಸ್ಫಟಿಕ, ಬೆಳ್ಳಿ, ಮಹಾಮರಕತ ಇವುಗಳಿಂದ ಕೂಡಿರುವಂತಹದ್ದು 9 ಲಕ್ಷ ಭವನಗಳು. ಅವುಗಳಲ್ಲಿರುವಂತಹ ಸಾಮಗ್ರಿಗಳೆಲ್ಲವೂ ಸಹ ಚಿನ್ನ ರತ್ನಗಳಿಂದ ನಿರ್ಮಿತವಾಗಿವೆ. ಇಂತಹ 9 ಲಕ್ಷ ಮನೆಗಳಿಂದ ತುಂಬಿರುವ, ಆಯ್ತಾ. ಆಮೇಲೆ ದಾರಿಯೆಲ್ಲ ಹೇಗೆ, ವಿಭಕ್ತರಥ್ಯಾಪಥ ಚತ್ವರಾಪಣೈಃ ಶಾಲಾ ಸಭಾಭಿಃ ರುಚಿರಾಂ ಸುರಾಲಯೈಃ ಸಂಸಿಕ್ತ ಮಾರ್ಗಾಂಗಣ ವೀಥಿ ದೇಹಲೀಂ ಪತತ್ ಪತಾಕಾಧ್ವಜ ವಾರಿತಾತಪಾಂ. ವಿಭಕ್ತರಥ್ಯಾಪಥ ಚತ್ವರಾಪಣೈಃ ಶಾಲಾ ಸಭಾಭಿಃ ಸುರಾಲಯೈಃ ರುಚಿತಾಂ ಸಂಸಿಕ್ತ ಮಾರ್ಗಾಂಗಣ ವೀಥಿ ದೇಹಲೀಂ ಪತತ್ ಪತಾಕಾಧ್ವಜ ವಾರಿತ ಆತಪಾಂ ಗಾಲವತಿಂ ಆಗಮಂತಂ. ವಿಭಕ್ತ ಬೇರೆ ಬೇರೆಯಾಗಿ ಅಂದ್ರೆ ವಿಭಕ್ತವಾಗಿ ಸ್ಪಷ್ಟವಾಗಿ ವಿಭಾಗಗೊಂಡಿರುವ ರಥ್ಯ ಅಂದ್ರೆ ರಾಜವೀಧಿ, ಪಥ ಅಂದ್ರೆ ಉಳಿದ ಮಾರ್ಗಗಳು, ಚತ್ವರ ಅಂದ್ರೆ 4 ಮಾರ್ಗಗಳು ಸೇರುವಂತದ್ದು, ಆಪಣ ಅಂದ್ರೆ ಅಂಗಡಿಗಳು. ಇವುಗಳಿಂದಲೂ ಶಾಲಾ ಸಭಾವಿಹಿ, ಶಾಲಾ ಅಂದ್ರೆ ಸಭೆ, ಈ ಸಭೆಯ ಮತ್ತು ಸಣ್ಣ ಸಣ್ಣ ರಂಗಮಂಚ ಇವುಗಳಿಂದ ಕೂಡಿರುವ ಸುರಾಲಯೇ ದೇವಾಲಯಗಳಿಂದಲೂ ರುಚಿರಾಂ ಸುಂದರವಾಗಿರುವ ಸಂಸಿಕ್ತ ಮಾರ್ಗ ಅಂಗಣ ನೀತಿ ದೇಹ, ಎಲ್ಲ ಕಡೆ ನೀರು ಸಿಂಪಡಿಸಿದ್ದಾರೆ. ಎಲ್ಲೆಲ್ಲಿ ರಾಜಮಾರ್ಗದಲ್ಲಿ, ಅಂಗಳದಲ್ಲಿ, ಬೀದಿಯಲ್ಲಿ, ಹೊತ್ತಿರುಗಳಲ್ಲಿ ಎಲ್ಲ ಕಡೆ ನೀರನ್ನ ಚಿಮಿಸಿ ಎಲ್ಲವನ್ನು ಸ್ವಚ್ಛ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪತತ್ ಪತಾಕಾಧ್ವಜ ವಾರಿತಾತಪಾಂ, ಧ್ವಜಸ್ತಂಭಗಳ ಮೇಲೆ ಹಾರಾಡ್ತಾ ಇರುವಂತಹ ಧ್ವಜಗಳು ಅಲ್ಲಿ ಬಿಸಿಲು ಬೀಳದೆ ಇರುವ ಹಾಗೆ ಬಿಸಿಲಿನ ತೀವ್ರತೆಯನ್ನು ಕಡಿಮೆ ಮಾಡ್ತಾ ಇದೆ. ಇಂತಹ ಗಾರವತಿ ಆಗಮಿತ್ತು. ರಾಜಮಾರ್ಗ, ಬೀದಿ, ಚೌಕ, ಅಂಗಡಿಗಳೆಲ್ಲೂ ಸಹ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ರಚಿತವಾಗಿದೆ. ಎಲ್ಲ ರೀತಿಯ ಶಾಲಾ ಅಂದ್ರೆ ಸಭಾ ಮಂದಿರಗಳು, ಸಭಾ ಅಂತ ಇರೋದ್ರಿಂದ ಇದಕ್ಕೆ ತಗೊಳ್ಬಹುದು, ಅಶ್ವಶಾಲೆ, ಗೋಶಾಲೆ ಇವುಗಳಿಂದ ಮತ್ತು ಸಭಾಭವನಗಳಿಂದ ಮತ್ತು ಸುರಾಲಯ ದೇವ ಮಂದಿರಗಳಿಂದ ರುಚಿರಾಮ್ ಅತ್ಯಂತ ಸುಂದರವಾಗಿದೆ. ಮತ್ತೆ ದ್ವಾರಕೆಯ ಬೀದಿಗಳಲ್ಲೆಲ್ಲ ನೀರನ್ನ ಸಿಂಪಡಿಸಿ ಎಲ್ಲವನ್ನು ಸ್ವಚ್ಛ ಮಾಡಿದ್ದಾರೆ. ಎಲ್ಲೆಲ್ಲೇ ದ್ವಾರಕೆಯ ಬೀದಿಗಳು, ಅಂಗಳ, ದಾರಿ ಮತ್ತು ಹೊಸ್ತಿಲು ಎಲ್ಲವನ್ನು ಸಹ ಸ್ವಚ್ಛ ಮಾಡಿದ್ವಿ. ಅಷ್ಟೇ ಅಲ್ಲ, ಧ್ವಜದ ಸ್ತಂಭಗಳಲ್ಲಿ ಧ್ವಜ ಪತಾಕೆಗಳು ಹಾರಾಡ್ತಾ ಇದೆ. ಆ ಹಾರಾಡ್ತಾ ಇರುವಂತಹ ಧ್ವಜಗಳು ಅಲ್ಲಿಯ ಬಿಸಿಲಿನ ತೀವ್ರತೆಯನ್ನು ಕಡಿಮೆ ಮಾಡ್ತಾ ಇದೆ. ಇಂತಹ ದ್ವಾರ ತಸ್ಯಾಮಂತಃಪುರಂ ಶ್ರೀಮತ್ ಅರ್ಚಿತಂ ಸರ್ವಧಿಷ್ಣಪೈಃ ಹರೇಃ ಸ್ವಕೌಶಲಂ ಯತ್ರ ತ್ವಷ್ಟ್ರ ಕಾತ್ಸ್ನೇನ ದರ್ಶಿತಂ. ತಸ್ಯಾಂ ಹರೇಃ ಶ್ರೀಮತ್ ಅಂತಃಪುರಂ ಸರ್ವಧಿಷ್ಣಪೈಃ ಅರ್ಚಿತಂ ಯತ್ರ ತ್ವಷ್ಟ್ರ ಸ್ವಕೌಶಲಂ ಕಾತ್ಸ್ನೇನ ದರ್ಶಿತಂ. ತತ್ರ ಅಂತ ಮುಂದೆ ಅನ್ವಯವಾಗುತ್ತೆ. ತಸ್ಯಾಂ ಆ ದ್ವಾರಕೆಯಲ್ಲಿ ಹರೇಃ ಕೃಷ್ಣನ ಶ್ರೀಮತ್ ಸಂಪದ್ಭರಿತವಾದಂತಹ ಆ ಅಂತಃಪುರವು ಎಂಥದ್ದು, ಸರ್ವಧಿಷ್ಣ್ಯಪೈಹಿ ಎಲ್ಲ ಲೋಕಪಾತರಗಳಿಂದಲೂ ಸಹ ಅರ್ಚಿತಂ ಪೂಜಿಸಲ್ಪಟ್ಟದ್ದು. ಮತ್ತೆ ಯಾವುದದು ಹೇಗಿದೆ ಅದರ ಸೌಂದರ್ಯ ಅಂದ್ರೆ, ಯತ್ರ ಯಾವ ಅಂತಃಪುರದಲ್ಲಿ ತ್ವಷ್ಟ್ರ ವಿಶ್ವಕರ್ಮನಿಂದ ಸ್ವಕೌಶಲಂ ತನ್ನ ಸಾಮರ್ಥ್ಯ, ತನ್ನ ಕುಶಲತೆ ಏನಿದೆ ಅನ್ನೋದನ್ನ ಕಾತ್ಸ್ನೇನ ದರ್ಶಿತಂ ಪೂರ್ಣವಾಗಿ ಅದನ್ನ ತನ್ನ ಕೌಶಲ ಎಷ್ಟಿದೆ ಅನ್ನೋದನ್ನ ತೋರಿಸಿಬಿಟ್ಟಿದ್ದಾನೆ. ಅಂದ್ರೆ ಅಂತಹ ಕಲಾ ಕೌಶಲಗಳಿಂದ ತುಂಬಿದಂತಹ ಅಂತಃಪುರ. ಆ ದ್ವಾರಕೆಯಲ್ಲಿ ಕೃಷ್ಣನ ಅಂತಃಪುರ ಹೀಗಿದೆ, ಎಲ್ಲ ಲೋಕಪಾಲಕರಿಂದಲೂ ಅರ್ಚಿತವಾಗಿದೆ. ಮತ್ತೆ ವಿಶ್ವಕರ್ಮ ಆ ಅಂತಃಪುರವನ್ನು ರಚನೆ ಮಾಡುವಾಗ ತನ್ನ ಎಲ್ಲ ಸಾಮರ್ಥ್ಯವನ್ನೂ ಸಹ ಅಲ್ಲೇ ತೋರಿಸಿಬಿಟ್ಟಿದ್ದಾನೆ. ಹೀಗೂ ಕಟ್ಟುವುದೇ ಅಂತಃಪುರವನ್ನ ಅನ್ನೋದನ್ನ ತೋರಿಸಿದಾನೆ ವಿಶ್ವಕರ್ಮ. ಅಂತಹ ಅಂತಃಪುರದಲ್ಲಿ ತತ್ರ ಷೋಡಶಿಭಿಃ ಪದ್ಮಸಹಸ್ರೈಃ ಸಮಲಂಕೃತಂ ವಿವೇಶ ಏಕತಾ
ಏಕತಮಂ ಶೌರೇಃ ಪತ್ನೀನಾಂ ಹವನಂ ಮಹತ್ ತತ್ರ ಷೋಡಶಭಿಃ ಸದ್ಮಸಹಸ್ರೈಃ ಸಮಲಂಕೃತಂ ಶೌರೇಃ ಪತ್ನೀನಾಂ ಏಕತಮಂ ಮಹತ್ ಹವನಂ ವಿವೇಶ. ಇಂತಹ ದ್ವಾರವತಿಯಲ್ಲಿ ಪ್ರವೇಶ ಮಾಡಿ ತತ್ರ ಆ ಅಂತಃಪುರದಲ್ಲಿ 16,000 ಗೃಹಗಳು ಬೇರೆ ಬೇರೆ, ಅಂದ್ರೆ ಒಂದು ಅಂತಃಪುರ ಇನ್ನೊಂದು ಉಪ ಅಂತಃಪುರ ಅಂತ ಇಟ್ಕೊಳ್ಬಹುದು. ಅಲ್ಲೇ 16,000 ಮನೆಗಳನ್ನು ಸಹ ನಿರ್ಮಿಸಾನೆ. ಷೋಡಶಭಿಃ ಸದ್ಮಸಹಸ್ರೈಃ 16,000 ಭವನಗಳಿಂದ ಸಮಲಂಕೃತಂ ಅಲಂಕರಿಸಲ್ಪಟ್ಟ ಶೌರೇಃ ಪತ್ನೇನ ಪರಮಾತ್ಮನ ಪತ್ನಿಯರಲ್ಲಿ ಏಕತಮಂ ಮಹತ್ ಭವನಂ ಒಬ್ಬ ಪತ್ನಿಯ ದೊಡ್ಡದಾದ ಭವನವನ್ನ ವಿವೇಶ ಪ್ರವೇಶ ಮಾಡಿದರು ನಾರದರು. ಅಂತಹ ಅಂತಃಪುರದಲ್ಲಿ 16,000 ಗೃಹಗಳು ಶೋಭಾಯಮಾನವಾಗಿದ್ವು. ಅಂತಹ ವಾಸುದೇವನ ಪತ್ನಿಯರ ಗೃಹಗಳಲ್ಲಿ ಒಂದು ವಿಶಾಲವಾದ ಭವನವನ್ನ ನಾರದರು ಪ್ರವೇಶ ಮಾಡಿದರು. ಹೇಗಿತ್ತು ಆ ಭವನದಲ್ಲಿರುವ ಸೌಂದರ್ಯ? ವಿಷ್ಟಬ್ಧಂ ವಿದ್ರುಮಸ್ತಂಭೈಃ ವೈದೂರ್ಯ ಫಲಕೋತ್ತಮೈಃ ಇಂದ್ರನೀಲಮಯೈ ಕುಟ್ಯೈಃ ಜಗತ್ಯಾಚ ಅಹತತ್ವಿಷಾ. ವಿದ್ರುಮಸ್ತಂಭೈಃ ವಿಷ್ಟಬ್ಧಂ ವೈದೂರ್ಯ ಫಲಕೋತ್ತಮೈಃ ಇಂದ್ರನೀಲಮಯೈಃ ಕುಟ್ಯೈಃ ಚ ಜಗತ್ಯಾ ಕುಟ್ಯೈಃ ಜಗತ್ಯಾ ಚ ಅಹತತ್ವಿಷಾ. ಮುಂದಿದೆರಡು ಇದೆ, ಅದನ್ನು ಒಂದೊಂದು ತೋರಿಸಿ ಹೇಳ್ತೀನಿ. ವಿದ್ರುಮಸ್ತಂಭೈಃ ವಿಷ್ಟಬ್ಧಂ. ವಿದ್ರುಮ ಅಂದ್ರೆ ಹವಳ, ಹವಳದ ಸ್ತಂಭ ಕಂಬಗಳಿಂದ ಅದು ನಿರ್ಮಿತ, ಆಧಾರದಿಂದ ನಿರ್ಮಿತವಾಗಿದೆ. ಏನಾಗಿದೆ? ವೈಡೂರ್ಯ ಫಲಕೋತ್ತಮೈಃ. ವೈಡೂರ್ಯ ಅಂತ ಹೇಳ್ತಾರಲ್ಲ, ವೈಡೂರ್ಯದ ಹಲಗೆಗಳಿಂದ ಅದು ಆಧಾರವಾಗಿ ನಿಂತಿದೆ. ಅಂದ್ರೆ ಹವಳದ ಕಂಬಗಳು, ಅದರ ಮೇಲೆ ವೈಡೂರ್ಯದ ಹಲಗೆಗಳ ಜೊತೆಗೆ ಅದು ಆಧಾರವಾಗಿ ನಿಂತಿದೆ. ಮತ್ತೆ ಕುಡ್ಯ ಗೋಡೆಗಳು ಯಾವುದಿರ್ದು? ಇಂದ್ರನೀಲಮಯೈಃ ಕುಡ್ಯೈಃ. ಇಂದ್ರನೀಲಮಣಿಯಿಂದ ವ್ಯಾಪ್ತವಾದಂತಹ ಗೋಡೆಗಳಿಂದಲೂ ಅಷ್ಟೇ ಅಲ್ಲ, ಜಗತ್ಯಾಚ. ಜಗತ್ಯ ಅಂದ್ರೆ ಇಲ್ಲಿ ಭೂಮಿ, ನೆಲ. ನೆಲವೂ ಸಹ ಇಂದ್ರನೀಲಮಯಗಳಿಂದ ಕೂಡಿ ಅಹತತ್ವಿಷ. ಕಾಂತಿ ಅನ್ನೋದು ಸ್ವಲ್ಪವೂ ಹೋಗೇ ಇಲ್ಲ. ಹತತ್ವಿಷ ಅಲ್ಲ ಅಂದ್ರೆ ಎಲ್ಲ ಕಾಂತಿಗಳು, ಅದರ ಕಾಂತಿಗಳೆಲ್ಲೂ ಸಹ ಯಾವಾಗಲೂ ಸಹ ಅಲ್ಲಿ ಕಾಣಿಸ್ತಾ ಇದೆ. ಹಾಗೆ ಹೊಳಿತಾ ಇರುವಂತಹ ನೆಲಗಳು, ಗೋಡೆಗಳು, ಹವಳದ ಕಂಬಗಳು, ಈ ರೀತಿಯಾದಂತಹ ಒಂದು ಅರಮನೆ ಅಷ್ಟೇ. ವಿತಾನೈರ್ ನಿರ್ಮಿತೈಃ ತ್ವಷ್ಟ್ರ ಮುಕ್ತಾಧಾಮ ವಿಲಂಬಿಭಿಃ ದಾಂತೈಃ ಆಸನ ಪರ್ಯಂಕೈಃ ಮಣ್ಯುತ್ತಮ ಪರಿಷ್ಕೃತೈಃ. ಮುಕ್ತಾಧಾಮ ವಿಲಂಬಿಭಿಃ ಮಣ್ಯುತ್ತಮ ಪರಿಷ್ಕೃತೈಃ ದಾಂತೈಃ ಆಸನ ಪರ್ಯಂಕೈಃ ತ್ವಷ್ಟ್ರ ನಿರ್ಮಿತೈಃ ವಿತಾನೈಃ. ಮೊದಲೇ ತಗೊಳ್ಳೋದು ಅದು. ಮುಕ್ತಾಧಾಮ ವಿಲಂಬಿಭಿಃ ತ್ವಷ್ಟ್ರ ನಿರ್ಮಿತೈಃ ವಿತಾನೈಃ ಅಲ್ಲ ತಗೊಂಡ್ರಿ. ಮಣ್ಯುತ್ತಮ ಪರಿಷ್ಕೃತೈಃ ದಾಂತೈಃ ಆಸನ ಪರ್ಯಂಕೈಃ. ಮೇಲೆ ಮುಕ್ತಾಧಾಮ ವಿಲಂಬಿಭಿಃ ಮುತ್ತಿನ ಹಾರಗಳಿಂದ ತೋಲಾಡ್ತಾ ಇರುವುದು ಯಾವುದು? ತ್ವಷ್ಟ್ರ ನಿರ್ಮಿತೈಃ ವಿತಾನೈಃ. ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಂತಹ ವಿತಾನ ಅಂದ್ರೆ ಮೇಲ್ಕಟ್ಟು, ಮೇಲ್ಭಾಗವೆಲ್ಲವೂ ಸಹ ಅಂತಹದ್ದು ಮುತ್ತಿನ ಗೊಂಚಲುಗಳಿಂದ ತೂಗಾಡ್ತಾ ಇದೆ. ಹೀಗೆ ನಿರ್ಮಿಸಿದಾನೆ ವಿಶ್ವಕರ್ಮ. ಅಷ್ಟೇ ಅಲ್ಲ, ಮಣ್ಯುತ್ತಮ ಪರಿಷ್ಕೃತೈಃ ಉತ್ತಮವಾದ ರತ್ನಗಳಿಂದ ಕೂಡಿರುವ ದಾಂತೈಃ ದಂತಗಳಿಂದ ನಿರ್ಮಿಸಲ್ಪಟ್ಟ ಆಸನ ಪರ್ಯಂಕೈಃ ಪೀಠಗಳಿಂದಲೂ ಮಂಚಗಳಿಂದಲೂ ಶೋಭಾಯಮಾನವಾಗಿರುವ ಮುತ್ತಿನ ಸರಗಳಿಂದ ಅಲಂಕೃತವಾದಂತಹ ಅನೇಕ ರೀತಿಯ ವಿಶ್ವಗಳಿಂದ ನಿರ್ಮಿಸಲ್ಪಟ್ಟಂತಹ ಮೇಲ್ಕಟ್ಟು, ಉತ್ತಮವಾದಂತಹ ರತ್ನಗಳಿಂದ ಕೂಡಿರುವ ದಂತದ ಪೀಠತ್ತು ಮಂಚಗಳಿಂದ ಅಲಂಕೃತವಾದ ದಾಸೀಭಿಃ ನಿಷ್ಠಕಂಠೀಭಿಃ ಸುವಾಸೋಭಿಃ ಅಲಂಕೃತಂ ಕುಂಭಿಃ ಸಕುಂಚ ಕೋಷ್ಣೀಶ ಸುವಸ್ತ್ರಮಣಿಕುಂಡಲೈಃ. ನಿಷ್ಕಕಂಠೀಭಿಃ ಸುವಾಸೋಭಿಃ ದಾಸೀಭಿಃ ಅಲಂಕೃತಂ
ಸಕುಂಚಕ ಉಷ್ಣೀಷ ಸುವಸ್ತ್ರ ಮಣಿಕುಂಡಲೈಃ ಪುಂಭೈಃ ಪುಂಭಿಃ ಅಲಂಕೃತಂ. ನಿಷ್ಕದಂಟಿಭಿಃ ಚಿನ್ನದ ಆಭರಣಗಳನ್ನು ಕೊರಳಲ್ಲಿ ಧರಿಸಿರುವ, ಸುವಾಸೋಭಿಃ ಉತ್ತಮವಾದ ವಸ್ತ್ರಗಳನ್ನು ಧರಿಸಿರುವ ದಾಸೀಭಿಃ ದಾಸಿಯರಿಂದ ಅಲಂಕೃತಂ ಅಲಂಕರಿಸಲ್ಪಟ್ಟ. ಅಂದ್ರೆ ಅಲ್ಲಿರುವ ಎಲ್ಲರೂ ದಾಸಿಯರು ಸಹ ಉತ್ತಮೋತ್ತಮವಾದಂತಹ ಬಂಗಾರದ ಆಭರಣಗಳನ್ನು ಧರಿಸಿದ್ದಾರೆ, ಒಳ್ಳೊಳ್ಳೆಯ ಬಟ್ಟೆಗಳನ್ನು ಧರಿಸಿದ್ದಾರೆ. ಅಲ್ಲಿ ಓಡಾಡ್ತಾ ಇದ್ರು ಪುರುಷರು ಹೇಗಿದ್ದಾರೆ? ಸಕುಂಚಕ ಉಷ್ಣೀಷ. ಸಕಂಚಕ ಅಂದ್ರೆ ಕವಚವನ್ನ ಧರಿಸಿ, ಉಷ್ಣೀಷ ಅಂದ್ರೆ ಪೇಟವನ್ನು ಧರಿಸಿ, ಸುವಸ್ತ್ರ ಒಳ್ಳೆಯ ಉತ್ತಮವಾದ ವಸ್ತ್ರ ಮತ್ತು ಮಣಿಕುಂಡಲೈಗೆ ಮಣಿಮಯವಾದ ಕುಂಡಲಗಳಿಂದ ಅಲಂಕೃತರಾದಂತಹ ಪುಂಭಿಗೆ ಪುರುಷರಿಂದಲೂ ಅಲಂಕೃತವಾದಂತಹ ಆ ಭವನ. ಅಲ್ಲಿ ಇನ್ನೊಂದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಈಗ ರತ್ನ ಪ್ರದೀಪ ನಿರಸ್ತಧ್ವಾಂತಂ ವಿಚಿತ್ರ ಬಲಭೇಷು ಶಿಖಂಡಿನೋಂಗ ನೃತ್ಯಂತೆ ಯತ್ರ ವಿಹಿತಾ ಗುರು ಧೂಪಮಕ್ಷೈಃ ನಿರ್ಯಾಂತಂ ಈಕ್ಷ್ಯ ಘನಬುದ್ಧಯಃ ಉನ್ನದಂತಹ. ರತ್ನದೀಪನಿಕರದ್ಯುತಿಭಿಃ ನಿರಸ್ತಧ್ವಾಂತಂ ಅಂಗ ಮೊದಲ ತಗೊಳ್ಳಿ. ಅಂಗ ರತ್ನ ಪ್ರದೀಪನಿಕರದ್ಯುತಿಭಿಃ ನಿರಸ್ತಧ್ವಾಂತಂ ಯತ್ರ ವಿಹಿತ ಅಗುರು ಧೂಮಂ ನಿರ್ಯಾಂತಂ ಅಕ್ಷೈಃ ಈಕ್ಷ್ಯ ಘನಬುದ್ಧಯಃ ಉನ್ನದಂತಹ ಶಿಖಂಡಿನಃ ವಿಚಿತ್ರವರಭೀಷು ನೃತ್ಯಂತಿ. ರತ್ನ ಪ್ರದೀಪ ನಿಖರ ಜ್ಯೋತಿಭಿಃ ಆ ರತ್ನಗಳ ದೀಪಗಳ ಸಮೂಹಗಳ ಕಾಂತಿಯಿಂದ, ಅಲ್ಲಿ ಬೇರೆ ಹೊಸ ದೀಪ ಇಲ್ಲ, ಆ ರತ್ನದ ದೀಪಗಳೇ ತಮ್ಮ ಪ್ರಭೆಗಳಿಂದ ನಿರಸ್ತಧ್ವಾಂತಂ ಅಲ್ಲಿರುವ ಕತ್ತಲೆಯನ್ನು ಪೂರ್ತಿಯಾಗಿ ಹೋಗಲಾಡಿಸಿ ಬಿಟ್ಟಿವೆ ಅಂತಹ ಅಂತಃಪುರ ಭವನ. ಇನ್ನೊಂದು ಹೇಳ್ತಾರೆ, ಯತ್ರ ಯಾವ ಆ ಸ್ಥಳದಲ್ಲಿ ವಿಹಿತ ಅಗುರು ಧೂಪಂ ಅಲ್ಲಿ ಎಲ್ಲ ಕಡೆ ಮನೆಗಳಲ್ಲೆಲ್ಲ ಅಗುರು ಧೂಪವನ್ನ ಹಾಕಿದ್ದಾರೆ. ಆ ಅಗುರುವಿನ ಆ ಧೂಪ ನಿರ್ಯಾಂತಂ ಹೊರಬರ್ತಾ ಇರೋದನ್ನ ಅಕ್ಷೈಹಿ ಈಕ್ಷ್ಯ ಅಂತ ಹೇಳಿದ್ದಾರೆ. ಸಮೀಕ್ಷ ಅಂತ ಇಟ್ಕೊಳ್ಬೇಕು, ಈಕ್ಷ್ಯ ಆಗಲ್ಲ, ಇಲ್ಲದ್ರೆ ಈಕ್ಷಿತ್ವ ಆಗ್ಬೇಕಾಗತ್ತೆ. ಹಾಗಾಗಿ ಸಮೀಕ್ಷ ಅಂತ ಇಟ್ಕೊಳ್ಳಿ. ಹೊರಬರ್ತಾ ಇರೋದನ್ನ ತಮ್ಮ ಕಣ್ಣುಗಳಿಂದ ನೋಡಿದಂತಹ ಶಿಖಂಡಿನ ಅಂತ ಮುಂದೆ ಹೇಳ್ತೇನೆ. ಘನಬುದ್ಧಯ ಮೋಡಗಳು ಎಂದು ಭಾವಿಸಿದವಕ್ಕಾಗಿ ಉನ್ನದಂತಹ ಜೋರಾಗಿ ಶಬ್ದ ಮಾಡ್ತಾ ಶಿಖಂಡಿನ ನವಿಲುಗಳು ವಿಚಿತ್ರ ಬಲಭೀಟು ಅಲ್ಲಿರುವಂತಹ ವಿಚಿತ್ರವಾದಂತಹ ಮೇಲ್ಮಾಳಿಗೆಯಲ್ಲಿ ಕಿಟಕಿಗಳಿಂದ ಬರ್ತಾ ಇದೆ ಅಂದ್ರೆ ಮೇಲ್ಮಾಳಿಗೆ ಅಲ್ಲಿ ನೃತ್ಯಂತೆ ನರ್ತನ ಮಾಡ್ತಾ ಇದೆ. ರತ್ನದೀಪಗಳು ತಮ್ಮ ಪ್ರಭೆಯಿಂದಲೇ ಅಲ್ಲಿರುವಂತಹ ಕತ್ತಲೆಯನ್ನೆಲ್ಲ ದೂರ ಮಾಡಿಬಿಟ್ಟಿವೆ. ಕಿಟಕಿಗಳಿಂದ ಹೊರಹೊಮ್ಮುವಂತಹ ಅಗುರುಧೂಪಗಳ ಹೊಗೆಯನ್ನ ಕಣ್ಣಿಂದ ನೋಡಿದಂತಹ ಮೋಡ ಅಂತ ಭ್ರಮಿಸಿದಂತಹ ನವಿಲುಗಳು ಜೋರಾಗಿ ಕೇಕೆ ಹಾಕ್ತಾ ಆ ಚಿತ್ರವಾದ ಮೇಲ್ಮಾಳಿಗೆಯಲ್ಲೇ ನರ್ತನ ಮಾಡ್ತಾ ಇವೆ. ಇದಕ್ಕೆ ಏನ್ ಅಲ್ಲಿ ಒಂದು ಕಡೆ ಕೃಷ್ಣನನ್ನು ನೋಡಿದ್ರು. ಹೇಗೆ? ತಸ್ಮಿನ್ ಸಮಾನ ಗುಣ ರೂಪ ವಯಸ್ಸು ದೇಶ ದಾಸಿ ಸಹಸ್ರೈತಯ ಅನುಸವಂ ಗೃಹಿಣ್ಯ ವಿಪ್ರೋದರ್ಶ ಚಮರವ್ಯಜನೇನ ರುಕ್ಮದಂಡೇನ ಸತ್ಸತಪತಿಂ ಪರಿವೀಜಯಂತ್ಯಾ. ತಸ್ಮಿನ್ ಸಮಾನ ಗುಣ ರೂಪ ವಯಸ್ಸು ವೇಷ ದಾಸಿ ಸಹಸ್ರಯುತಯ ಗೃಹಿಣ್ಯ ರುಕ್ಮದಂಡೇನ ಚಮರವ್ಯಜನೇನ ಅನುಸವಂ ಸಾತ್ವತಪತಿಂ ಪರಿವೀಜಯಂತ್ಯಾ ವಿಪ್ರಃ ತದರ್ಶ. ತಸ್ಮಿನ್ ಆ ಭವನದಲ್ಲಿ ಸಮಾನ ಗುಣ ರೂಪ ವಯಸ್ಸುವೇಷ ದಾಸಿ ಸಹಸ್ರಯುತಯ ತನಗೆ ಸರಿಸಮನಾದಂತಹ ಗುಣ ರೂಪ ವಯಸ್ಸು ವೇಷ ಇಂತಹ ದಾಸಿಯರ ಸಾವಿರಾರು ದಾಸಿಯರಿಂದ ಕೂಡಿರುವ ಗೃಹಿಣಿಯಾದ ರುಕ್ಮಿಣಿ ಅಂತ ತಗೊಳ್ಬೇಕು. ರುಕ್ಮಿಣಿಯಿಂದ ರುಕ್ಮದಂಡೇನ ಚಿನ್ನದ ಹಿಡಿಯುಳ್ಳ ಚಮರವ್ಯಜನೆಯ ಬೀಸಣಿಗೆಯಿಂದ ಸಾತ್ವತಪತಿ ಕೃಷ್ಣನನ್ನು ಪರಿವೀಜಯಂತ್ಯ ಬೀಸ್ತಾ ಇರುವಂತಹ ಅವಳಿಂದ ಕೂಡಿದ ಆ ಅನುಸವಂ ಪರಿವೀಜಯಂತ್ಯ ಅಥವಾ ಸದಾ ಸರ್ವದಾ ಅವನೇ ಬೀಸಣಿಗೆಯಿಂದ ಬೀಸ್ತಾ ಇರುವಂತಹ ದೃಶ್ಯವನ್ನ ವಿಪ್ರಹ ತದರ್ಶ. ನಾರದರು ನೋಡು ಆ ಭವನದಲ್ಲಿ ಪರಿವೀಜಯಂತ್ಯ ಆ ಭವನದಲ್ಲಿ ರುಕ್ಮಿಣಿ
ಗಂಡನಿಗೆ ತನ್ನ ಕೈಯಲ್ಲಿ ಹಿಡಿದ ಚಿನ್ನದ ಹಿಡಿಕೆಯುಳ್ಳಂತಹ ಬೀಸಣಿಗೆಯಿಂದ ಗಾಳಿ ಹಾಕ್ತಾ ಇದ್ದಾಳೆ. ಅಲ್ಲಿ ಸಾವಿರಾರು ಜನ ದಾಸಿಯರಿದ್ದಾರೆ. ಅವರೆಲ್ಲರೂ ಸಹ ರುಕ್ಮಿಣಿಯ ಹಾಗೇನೆ ಸಮಾನವಾದ ಗುಣ, ರೂಪ, ವೇಷ ಎಲ್ಲವನ್ನೂ ಹೊಂದಿದಂತಹ ಆ ದಾಸಿಯರೆಲ್ಲರೂ ಇದ್ರು. ಅದು ವಿಶೇಷ. ಅಷ್ಟು ದಾಸಿಯರಿದ್ರು ಸಹ ಇವಳೇನೆ ಕೈಯಲ್ಲಿ ಆ ಬೀಸಣಿಗೆಯನ್ನು ಹಿಡಿದುಕೊಂಡು ಗಂಡನಿಗೆ ಗಾಳಿ ಹಾಕ್ತಾ ಇದ್ದಾಳೆ. ಅಂತಹ ಕೃಷ್ಣನ ಅಂದ್ರೆ ಪತ್ನಿಯಿಂದ ಬೀಸಣಿಗೆಯ ಸೇವೆಯನ್ನು ಮಾಡಿಸ್ಕೊಡ್ತಾ ಇರುವಂತಹ ಕೃಷ್ಣನನ್ನ ನಾರದರು ನೋಡಿದರು. ತಂ ಸನ್ನಿರೀಕ್ಷ್ಯ ಭಗವಾನ್ ಸಹಸೋತ್ಥಿತ ಶ್ರೀಪರ್ಯಂಕತಃ ಸಕಲ ಧರ್ಮಭೃತಾಂ ವರಿಷ್ಠಃ ಆನಮ್ಯ ಪಾದಯುಗಲಂ ಶಿರಸಾ ಕಿರೀಟದುಷ್ಟೇನ ಸಾಂಜಲಿಃ ಅವೀವಿಷದಾಸನೆ ಸ್ವೇ. ತಂ ಸನ್ನಿರೀಕ್ಷ್ಯ ಸಕಲ ಧರ್ಮಭೃತಾಂ ವರಿಷ್ಠಃ ಭಗವಾನ್ ಶ್ರೀಪರ್ಯಂಕತಃ ಸಹಸಾ ಉತ್ಥಿತಃ ಕಿರೀಟದುಷ್ಟೇನ ಶಿರಸಾ ಪಾದಯುಗಲಂ ಆನಮ್ಯ ಸಾಂಜಲಿಃ ಸ್ವೇ ಆಸನೆ ಅಭಿವಿಷತ್ಸಂ ಸನ್ನಿರೀಕ್ಷ್ಯ. ನಾರದರು ನೋಡಿದ ಕೂಡಲೇ ಸಕಲ ಧರ್ಮಭೃತಾಂ ಅರಿಷ್ಟಃ, ಯಾರ್ಯಾರು ಧರ್ಮನಿಷ್ಠರು ಅಂತ ಪರಿಗಣನೆ ಹೊಂದಿದಾರೋ ಅವರೆಲ್ಲರನ್ನೂ ಸಹ ವರಿಷ್ಠ ಶ್ರೇಷ್ಠನಾದ ಅಗ್ರಗಣ್ಯನಾದಂತಹ ಭಗವಾನ್ ಪರಮಾತ್ಮನು ಶ್ರೀಪರ್ಯಂಕತಃ ಆ ರುಕ್ಮಿಣಿಯ ಮಂಚದಿಂದ ಸಹಸಾ ಉತ್ಸಿತ ಒಮ್ಮೆಲೆ ಎದ್ದು ಕಿರೀಟದುಷ್ಟೇನ ಶಿರಸ ಕಿರೀಟದಿಂದ ಕೂಡಿರುವ ತನ್ನ ತಲೆಯಿಂದ ಪಾದಯುಗಲಂ ಆನಮ್ಯ ಅವರ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿ ಸಾಂಜಲಿಗೆ ಕೈ ಜೋಡಿಸಿಕೊಂಡು ಆಸನೆ ತನ್ನ ಆಸನದಲ್ಲಿಯೇ ಅವಿವಿಷತ್ ಆ ನಾರದ ಮುನಿಗಳನ್ನ ಕೂರಿಸಿದ. ಹೀಗೆ ಆತ ಧರ್ಮವನ್ನೆಲ್ಲ ಚೆನ್ನಾಗಿ ಅರಿತಂತಹ ವ್ಯಕ್ತಿ. ಆತ ನಾರದರು ಬಂದಿದ್ದನ್ನು ನೋಡಿದ ತಕ್ಷಣ ಆ ರುಕ್ಮಿಣಿಯ ಮಂಚದಿಂದ ಒಮ್ಮೆಲೆ ಎಳೆದವನಿಗೆ ಕಿರೀಟದಿಂದ ಕೂಡಿರುವ ತನ್ನ ತಲೆಯಿಂದ ಅವರಿಗೆ ನಮಸ್ಕಾರ ಮಾಡಿ ಕೈ ಮುಗಿದುಕೊಂಡು ಅವರನ್ನ ತನ್ನ ಆಸನದಲ್ಲಿ ಕುಳ್ಳಿರಿಸಿದ. ತಸ್ಯಾವನಿತ್ಯ ಚರಣೌ ತರವಸ್ವಮೂರ್ಧ್ನಾ ಬಿಭ್ರಜ್ಜಗದ್ಗುರು ಸಮೂರ್ಧ್ನಾ ಬಿಭ್ರಜ್ಜಗದ್ಗುರು ತರೋಪಿ ಸತಾಂ ಪತಿರ್ಹಿ ಬ್ರಹ್ಮಣ್ಯದೇವ ಇತಿ ಯದ್ಗುಣನಾಮಯುಕ್ತಂ ತಸ್ಯೈವ ಯಚ್ಚರಣ ಶೌಚಂ ಅಶೇಷತೀರ್ಥಂ. ಜಗದ್ಗುರು ತರಹ ಅಪಿ ಸತಾಂ ಪತಿಃ ತಸ್ಯ ಚರಣೌ ಅವನಿಜ್ಯ ತದಪಃ ಸ್ವಮೂರ್ಧ್ನಾ ಅವಿಭ್ರತ್ ಯಚ್ಚರಣ ಶೌಚಂ ಅಶೇಷತೀರ್ಥಂ ತಸ್ಯ ಏವ ಬ್ರಹ್ಮಣ್ಯದೇವ ಇತಿ ಯದ್ ಗುಣನಾಮ ಯುಕ್ತಂ. ಜಗದ್ಗುರು ತರಹ ಅಪಿ ಸರ್ವೋತ್ತಮವಾದಂತಹ ಜಗದ್ಗುರುಗಳಲ್ಲಿಯೇ ಶ್ರೇಷ್ಠನಾದಂತಹ ಸತಾಂ ಪತಿ ಸಜ್ಜನರಿಗೆ ಒಡೆಯನಾದ ಧಾರ್ಮಿಕ ವಿಷಯದಲ್ಲಿ ಮೂರ್ಧನ್ಯನಾದಂತಹ ಪರಮಾತ್ಮನು ತಸ್ಯ ಚರಣವು ಆ ನಾರದ ಮುನಿಗಳ ಪಾದಗಳನ್ನ ಅವನಿತ್ಯ ಪ್ರಕ್ಷಾಲನೆ ಮಾಡಿ ತದಪಃ ಆ ಪ್ರಕ್ಷಾಲನಾದ ಆ ನೀರನ್ನ ಸ್ವಮೂರ್ಧ್ನ ತನ್ನ ತಲೆಯ ಮೇಲೆ ಅಭಿವೃದ್ಧಿ ಧರಿಸಿಕೊಂಡನಷ್ಟೇ. ಅಂದ್ರೆ ತನ್ನ ತಲೆಯ ಮೇಲೆ ಅದನ್ನ ಪ್ರೋಕ್ಷಣೆ ಮಾಡಿಕೊಂಡ. ಜಗದ್ಗುರುಗಳಲ್ಲಿಯೂ ಸಹ ಸರ್ವೋತ್ತಮವಾದಂತಹ ಧಾರ್ಮಿಕ ಮೂರ್ಧನ್ಯನಾದಂತಹ ಆತ ನಾರದರ ಪಾದಗಳನ್ನು ತೊಳೆದು ಆ ತೀರ್ಥವನ್ನ ತನ್ನ ತಲೆಯ ಮೇಲೆ ಪ್ರೋಕ್ಷಿಸಿಕೊಂಡ. ಅದಕ್ಕೆ ಅವನಿಗೆ ಬ್ರಹ್ಮಣ್ಯ ದೇವ ಅಂತ ಹೇಳ್ತಾರೆ. ಯಾಕೆ? ಯಚ್ಚರಣ ಶೌಚಂ ಅಶೇಷ ತೀರ್ಥಂ. ಯಾವ ಪರಮಾತ್ಮನ ಪಾದದ ಮಣ್ಣು ತೊಳೆದಂತಹ ನೀರೇ ಅಶೇಷ ತೀರ್ಥಂ. ಅಂದ್ರೆ ಆ ಪಾದೋದಕದಿಂದ ಬಂದಂತಹದ್ದೇ ಗಂಗೆ. ಆ ಗಂಗೆಯೋ ಎಲ್ಲವನ್ನೂ ಪಾವನಗೊಳಿಸುವಂತಹ ತೀರ್ಥವಾಗಿದೆಯೋ ಅಂತಹ ತಸ್ಯೈವ ಅಂತಹ ಪರಮಾತ್ಮನಿಗೆ ಬ್ರಹ್ಮಣ್ಯ ದೇವ ಇತಿ. ಬ್ರಹ್ಮಣ್ಯ ದೇವ ಅಂದ್ರೆ ಬ್ರಾಹ್ಮಣನಿಗೆ ಬ್ರಾಹ್ಮಣರೇ ಯಾರಿಗೆ ದೇವತೆಯೋ ಅಂತಹ ಆ ಹೆಸರಿಗೆಲ್ಲ ಯದ್ ಗುಣನಾಮ ಯುಕ್ತಂ. ಆ ಗುಣ ಮತ್ತು ಆ ಹೆಸರು ಎರಡೂ ಸಹ ಅವನಿಗೆ ಯೋಗ್ಯವಾಗಿದೆ. ಬ್ರಹ್ಮಣ್ಯ ದೇವ ಎನ್ನುವಂಥದ್ದು ಕೇವಲ ಹೆಸರಲ್ಲ, ಅದು ಅನ್ನುವ ಅರ್ಥ ನಾಮವಾಗಿದೆ. ಹೀಗೆ ಆತ ವ್ಯವಹಾರ ಮಾಡ್ತಾ ಇದ್ದಾನೆ ಬ್ರಾಹ್ಮಣರ ವಿಷಯ
ಸಮಯದಲ್ಲಿ ಅವರ ಪಾದಗಳನ್ನು ತೊಳೆದು, ಅವನೆಂಥವನು ಜಗದ್ಗುರು ತರಹ ಸತಾಂ ಪದಿಹಿ, ಅಂತವನು ಪರಮ ಶ್ರದ್ಧೆಯಿಂದ ನಾರದರ ಪಾದಗಳನ್ನು ತೊಳೆದು ಅದನ್ನ ತೀರ್ಥವನ್ನು ತನ್ನ ತಲೆ ಮೇಲೆ ಪ್ರೋಕ್ಷಿಸಿಕೊಂಡ. ಯಾವ ಪಾದ ತೊಳೆದ ನೀರೇ ಗಂಗೆಯ ರೂಪದಲ್ಲಿ ಇದ್ದು ಎಲ್ಲರನ್ನೂ ಸಹ ಪವಿತ್ರಗೊಳಿಸ್ತಾ ಇದೆಯೋ ಅಂತಹ ಪರಮಾತ್ಮನಿಗೆ ಬ್ರಹ್ಮಣ್ಯ ದೇವ ಅನ್ನುವಂತಹ ಹೆಸರು ಆ ಗುಣಕ್ಕೆ ತಕ್ಕ ಹಾಗೆ ಅನ್ವರ್ಥ ನಾಮವೂ ಆಗಿದೆ. ಸಂಪೂಜ್ಯ ದೇವ ಋಷಿವರ್ಯಂ ಋಷಿ ಪುರಾಣ ನಾರಾಯಣೋ ನರಸಖೋ ವಿಧಿನೋದಿತೇನ ವಾಣ್ಯಾ ವಿಭಾಷ್ಯ ಮಿತಯಾಮೃತ ವಿಷ್ಟಯಾತಂ ಪ್ರಾಹ ಪ್ರಭೋ ಭಗವತೆ ಕರವಾಮಹೇ ಕಿಂ. ನರಸಖಃ ಪುರಾಣಃ ಋಷಿಃ ಉದಿತೇನ ವಿಧಿನಾ ದೇವರ್ಷಿವರ್ಯಂ ಸಂಪೂಜ್ಯ. ನರಸಖಃ ನಾರಾಯಣಃ ಅಲ್ಲ ತಗೊಳ್ಳಿ. ನರಸಖಃ ನಾರಾಯಣಃ ಪುರಾಣಃ ಋಷಿಃ ಉದಿತೇನ ವಿಧಿನಾ ದೇವಋಷಿವರ್ಯಂ ಸಂಪೂಜ್ಯ. ಅಮೃತಮಿಷ್ಟಯಾ ಮಿತಯಾ ವಾಣ್ಯಾ ತಂ ಅಭಿಭಾಷ್ಯ ಪ್ರಾಹ ಪ್ರಭೋ ಭಗವತ್ ಹೇ ಪ್ರಭೋ ಭಗವತೆ ಕಿಂ ಕರವಾಮ. ಹೀಗೆ ನರಸಖಃ, ನರನ ಗೆಳೆಯನಾದಂತಹ ನರನಾರಾಯಣರು ಒಟ್ಟಿಗೆ ಹುಡುಗರು. ನರಸಖನಾದ ನಾರಾಯಣ ಪುರಾಣ ಋಷಿ, ನಾರಾಯಣನು ಪುರಾಣ ಋಷಿಯೂ ಆದ ಅಂತ ಉದಿತೇನ ವಿಧಿನ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ದೇವಋಷಿವರ್ಯಂ ದೇವರ್ಷಿ ಶ್ರೇಷ್ಠನಾದಂತಹ ನಾರದರನ್ನು ಸಂಪೂಜ್ಯ ಪೂಜೆ ಮಾಡಿ ಅಮೃತಮಿಷ್ಟಯ, ಅಮೃತದ ಹಾಗೆ ಸಿಹಿಯಾದ, ಮಿಷ್ಟ ಅಂದ್ರೆ ಸಿಹಿ, ಅಮೃತದ ಹಾಗೆ ಅತ್ಯಂತ ಮಧುರವಾದ ಮಿತಯ ಬಹಳ ಸ್ವಲ್ಪವೇ, ಒಂದೇ ಕಡಿಮೆ ಮಾತಿನಿಂದ, ಕಡಿಮೆ ವಾಣ್ಯ ಮಾತಿನಿಂದ ಅಭಿಭಾಷ್ಯ ಅವರ ಬಗ್ಗೆ ಕುಶಲವನ್ನೆಲ್ಲ ವಿಚಾರಿಸಿ ತಂ ಪ್ರಾಹ ನಾರದರನ್ನು ಕುರಿತು ಹೇಳೋ ಪ್ರಭುಗಳೇ ಕಿಂ ಕರವಾಮ, ಭಗವತ್ ಸ್ವರೂಪರಾದಂತಹ ತಮಗೆ ನಾನು ಏನ್ ಮಾಡಲಿ, ನನ್ನಿಂದ ಏನಾಗ್ಬೇಕು, ಯಾವ ಸೇವೆ ಆಗ್ಬೇಕು ನನ್ನಿಂದ ಅಂತ ಕೇಳ್ಕೊಳ್ತಾನೆ. ಹೀಗೆ ಆತನನ್ನ ಸ್ವಾಗತಿಸಿ ನರಸಖನು ಪುರಾಣ ಋಷಿಯೂ ಆದಂತಹ ನಾರಾಯಣ ದೇವರ್ಷಿ ಶ್ರೇಷ್ಠನಾದ ನಾರದರನ್ನ ವಿಧಿಪೂರ್ವಕವಾಗಿ ಪೂಜಿಸಿ ಅಮೃತದಂತೆ ಅತ್ಯಂತ ಸವಿಯಾದ ಪರಿಮಿತ ವಾಕ್ಯದಿಂದ ಅವರ ಕುಶಲವನ್ನೆಲ್ಲ ವಿಚಾರಣೆ ಮಾಡಿ ಹೇಳ್ತಾನೆ, ಪ್ರಭುವೇ ಭಗವತ್ ಸ್ವರೂಪರಾದವರು ನೀವು, ನಿಮಗೆ ನಮ್ಮಿಂದ ಏನಾಗ್ಬೇಕು ಅಥವಾ ನಾವು ನಿಮಗೆ ಏನ್ ಮಾಡೋದು. ನಾರದ ವಾಚ ನೈವಾದ್ಭುತಂ ತ್ವಯಿ ಭೋ ಅಖಿಲ ಲೋಕನಾಥೇ ಮೈತ್ರೀ ಜನೇಷು ಸಕಲೇಷು ದಮಕ್ಕಲಾನಾಂ ನಿಶ್ರೇಯಸಾಯ ಹಿ ಜಗತ್ ಸ್ಥಿತಿ ರಕ್ಷಣಾಭ್ಯಾಂ ಸ್ವೈರಾವತಾರಃ ಗುರುಗಾಯ ವಿಧಾಮ ಸೃಷ್ಟೋ ವಿಭೋ ಅಖಿಲ ಲೋಕನಾಥೇ ತ್ವಯಿ ಸಕಲೇಷು ಜನೇಷು ಮೈತ್ರೀ ಖಲಾನಾಂ ದಮಃ ನೈವ ಅದ್ಭುತಂ. ಈ ಜಗತ್ಸ್ಥಿತಿ ರಕ್ಷಣಾಭ್ಯಾಂ ನಿಶ್ರೇಯಸಾಯ ಸ್ವೈರಾವತಾರ ಉರುಗಾಯ ಸುಷ್ಟು ವಿಧಾನ. ಸ್ವೈರಾವತಾರ ಮತ್ತು ಉರುಗಾಯ ಎರಡು ಸಹ ಸಂಬೋಧನೆ ಇಲ್ಲ. ಸ್ವೈರಾವತಾರ ಇದಲ್ಲ ಸಂಬೋಧನೆ ಇಲ್ಲ, ಉರುಗಾಯ ಸಂಬೋಧನೆ. ವಿಭೋ ಸರ್ವವ್ಯಾಪಿಯಾದ ಪರಮಾತ್ಮನೆ, ಅಖಿಲ ಲೋಕನಾಥೆ ಎಲ್ಲ ಲೋಕಗಳಿಗೂ ಒಡೆಯನಾದಂತಹ ತ್ವಯಿ ನಿನ್ನಲ್ಲಿ ಸಕಲೇಶು ಜನೇಶು ಮೈ ಎಲ್ಲ ಜೀವಿಗಳ ವಿಷಯದಲ್ಲಿ ಸ್ನೇಹ ಅಷ್ಟೇ ಎಲ್ಲ ಖಲಾನಾಂ ದಮಃ ದುಷ್ಟರನ್ನ ನಾಶ ಮಾಡೋದು ಎನ್ನುವುದು ನೈವ ಅರ್ಥಂ ಅದೇನು ವಿಶೇಷವಲ್ಲ, ಅದು ಅದ್ಭುತವೂ ಅಲ್ಲ. ಯಾಕೆಂದ್ರೆ ನೀನು ಎಲ್ಲ ಲೋಕಗಳಿಗೂ ನೀನೊಬ್ಬನೇ ಒಡೆಯನಾಗಿದೀಯ. ನಿನ್ನ ಪ್ರತಿಯೊಂದು ಜೀವಿಗಳ ವಿಷಯದಲ್ಲಿಯೂ ಸಹ ಪ್ರೀತಿಯನ್ನು ತೋರಿಸ್ತೀಯ, ದುಷ್ಟರು ಇದೇನು ದೊಡ್ಡ ವಿಷಯವಲ್ಲ. ಮತ್ತೆ ನೀನು ಅವತಾರ ಮಾಡೋದು ಯಾಕೆ ಅಂದ್ರೆ ಜಗತ್ಸ್ಥಿತಿ ರಕ್ಷಣಾಭ್ಯಾಂ, ಜಗತ್ತನ್ನ ಧಾರಣೆ ಮಾಡಿ ಅದನ್ನ ಪಾಲನೆಯನ್ನ ಮಾಡ್ತಾ ನಿಶ್ರೇಯಸಾಯ ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡೋದಕ್ಕೋಸ್ಕರ ಸ್ವೈರ ಅವತಾರ ನಿನ್ನ ಇಚ್ಛೆಯಂತೆ ನೀನು ಅವತಾರವನ್ನ ತಾಳುವವನು. ಉರುಗಾಯ ಉತ್ತಮವಾದ ಕೀರ್ತಿ ಉಳ್ಳವನೇ, ನಿನ್ನ ಕೀರ್ತಿಯನ್ನು ಎಲ್ಲರೂ ಹಾಡ್ತಾ ಇದ್ದಾರೆ. ಅಂತಹ ಪುಣ್ಯ ಕೀರ್ತಿಯಾದ ಪರಮಾತ್ಮನೇ ಈ ವಿಷಯವನ್ನು
ಭಗವಂತನಿಗೆ ನಾವು ಸುಷ್ಟು ವಿಧಾನ ಚೆನ್ನಾಗಿಯೇ ನಾವು ಅರ್ಚಿದ್ದೇವೆ. ಎಲ್ಲ ಲೋಕಗಳಿಗೂ ನೀನು ಒಬ್ಬನೇ ಒಡೆಯನಾದಂತಹ ನಿನ್ನಲ್ಲಿ ನಿನ್ನನ್ನು ಆಶ್ರಯಿಸಿದವರ ವಿಷಯದಲ್ಲಿ ಪ್ರೀತಿ, ದುಷ್ಟರಲ್ಲಿ ದಂಡ ಎನ್ನುವಂಥದ್ದು ಅದೇನು ವಿಶೇಷ ವಿಷಯವಲ್ಲ, ಅದ್ಭುತವೇನು ಕಾಣೋಣ. ಅಷ್ಟೇ ಅಲ್ಲ, ಜಗತ್ತನ್ನ ಧಾರಣೆ ಮತ್ತು ಪಾಲನೆ ಮಾಡಿ ಅದರ ಮಂಗಲಕ್ಕೋಸ್ಕರ ನೀನು ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ನಿನ್ನ ಇಚ್ಛೆ ಬಂದ ರೀತಿಯಲ್ಲಿ ಅವತಾರವನ್ನು ತಾಳ್ತೀಯ. ಅದು ಸಹ ನಿನ್ನ ಪವಿತ್ರವಾದ ಕೀರ್ತಿ ಉಳ್ಳಂತಹ ಪರಮಾತ್ಮನೇ ಈ ವಿಷಯವನ್ನು ನಾವು ಸುಷ್ಟು ಚೆನ್ನಾಗಿ ತಿಳಿದಿದ್ದೇವೆ. ನಾನು ಬಂದಿದ್ದು ನಿನ್ನ ಪಾದಗಳನ್ನು ನೋಡೋದಕ್ಕೆ, ಅದು ಯಾವಾಗಲೂ ನನ್ನಲ್ಲಿ ನಿನ್ನ ಬಗ್ಗೆ ಭಕ್ತಿ ಇರಲಿ ಎನ್ನುವುದನ್ನ ಕೇಳಿಕೊಂಡು ಅವರು ಹೊರಡ್ತಾರೆ. ದೃಷ್ಟಂ ತವಾಂಗ್ರಿಯುಗಲಂ ಜನತಾಪವರ್ಗಂ ಬ್ರಹ್ಮಾದಿಬೇಹಿ ಹೃದಿ ವಿಚಿಂತ್ಯಂ ಅಗಾಧ ಬೋಧೈಹಿ ಸಂಸಾರ ಕೂಪಪತಿತೋತ್ತರಣಾವಲಂಬಂ ಧ್ಯಾಯಶ್ಚರಾಮಿ ಅನುಗ್ರಹಾಣ ಯಥಾ ಸ್ಮೃತಿ ಸ್ಯಾತ್. ಮುರುಗಾಯ ಅಂತ ಮುರುಗಾಯ ಅಂದ್ರೆ ಗುರು ಅಂದ್ರೆ ಬಹಳ ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಅದನ್ನ ಎಲ್ಲರೂ ನಿನ್ನ ಬಗ್ಗೆನೆ ಹಾಡ್ತಾ ಇರ್ತಾರೆ. ಎಲ್ಲರಿಂದಲೂ ಹೊಗಳಿಸಿಕೊಳ್ಳಲ್ಪಡುವವನೇ ಪವಿತ್ರವಾದ ಕೀರ್ತಿ ಉಳ್ಳವನು ಅನ್ನೋದನ್ನ ಕೊನೆಗೆ ತಗೋತಾರೆ. ಚತುರ್ಥಿ ಅಲ್ಲ, ಅದು ಉರುಗಾಯ ಅಲ್ಲ, ಅದು ಸಂಬೋಧನೆ. ಉರುಗಾಯ ಅನ್ನೋದು ಅವನ ಹೆಸರು. ಎಲ್ಲರಿಂದಲೂ ಶ್ರೇಷ್ಠವಾಗಿ ಹೊಗಳಿಸಿಕೊಳ್ಳುತ್ತಿರುವವನು ಉರುಗಾಯ, ಅದರ ಸಂಬೋಧನೆ ಉರುಗಾಯ. ಸರ್ವೇ ನಿಯಮಾಃ ಸಪವಾದಾಃ, ಅದು ಯಾವಾಗಲೂ ಇಟ್ಕೊಳ್ಬೇಕು. ಆರೋಪ ಕಂಡ ತಕ್ಷಣ ಅದು ಚತುರ್ಥಿ ಅಲ್ಲ. ಒಂದು ವಿಷಯ ಹೇಳಿದ್ದೆ ಅಂತ ಭಾವಿಸ್ತೇನೆ. ಏನು, ಒಬ್ಬಳ ಪಂಡಿತನ ಮಗಳ ವಿಷಯ ಹೇಳಿದಿನ ಅಲ್ಲ, ಪಾಠದಲ್ಲೇ ಇದೆ ಪ್ರವೇಶ ಪಾಠ. ಓಹೋ, ಆಯ್ತಾ, ಸರಿ, ಅದನ್ನ ಇಟ್ಕೊಂಡ್ಬಿಡಿ, ಎಲ್ಲ ಸಂಶಯ ದೂರ. ಏನ್ ಹೇಳಕ್ಕಂತೆ, ಅವರು ಹೇಳ್ತಾರೆ, ನಿನ್ನ ಪಾದಯುಗಲದ ದರ್ಶನ ಆಗ್ಬೇಕಾಗಿತ್ತು ನನಗೆ. ನಿನ್ನ ಪಾದಯುಗಲ ಎಂಥದ್ದು ಅಂತ ಹೇಳಿದ್ರೆ, ಅಗಾಧ ಬೋಧೈಹಿ ಬ್ರಹ್ಮಾದಿಭಿಃ ಹೃದಿ ವಿಚಿಂತ್ಯಂ ಜನತಾಪವರ್ಗಂ ತವ ಅಂಗ್ರಿಯುಗಲಂ ದೃಷ್ಟಂ ಸಂಸಾರ ಕೂಪ ಪತಿತೋತ್ತರಣಾವಲಂಬಂ ಮತ್ತೆ ಅಂಗ್ರಿಯುಗಲಂ ಅಂತ ಅದನ್ನ ಧ್ಯಾಯನ್ನ ಚರಾಮಿ ಅನುಗ್ರಹಣ ಯಥಾ ಹಾಗೆ ಇಟ್ಕೊಂಡು ಅರ್ಥ ಸಿಗುತ್ತೆ. ಅಗಾಧ ಬೋಧೆಗೆ ಜ್ಞಾನ ನಿಧಿಗಳಾದ ಆಳವಾದ ಜ್ಞಾನವಿರುವಂತಹ ಬ್ರಹ್ಮನಿಗೆ ಬ್ರಹ್ಮ ಮೊದಲಾದವರಿಂದ ಹೃದಯ ವಿಚಿಂತ್ಯಂ ಅವರನ್ನ ಹೃದಯದಲ್ಲೇ ಅವರು ಹೃದಯದಲ್ಲಿ ನಿನ್ನನ್ನಲ್ಲ, ನಿನ್ನ ಅಂಗ್ರಿಯುಗಲ ಆ ಅಂಗ್ರಿಯ ಪಾದ ಕಮಲವನ್ನ ಅವರು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇರ್ತಾರೆ. ಯಾರು ಅವರು? ಎಂಥವರು? ಅತ್ಯಂತ ಅಗಾಧವಾದ ಪಾಂಡಿತ್ಯವುಳ್ಳಂತಹ ಜ್ಞಾನವುಳ್ಳಂತಹ ಬ್ರಹ್ಮಾದಿಗಳು ಸಹ ತಮ್ಮ ಹೃದಯದಲ್ಲಿ ಚಿಂತಿಸ್ತಾ ಇರುವ. ಅಷ್ಟೇ ಅಲ್ಲ, ಜನತಾಪವರ್ಗಂ ಜನರಿಗೆ ಶ್ರೇಯಸ್ಸನ್ನು ಉಂಟು ಮಾಡುವಂತಹ ತವ ಅಂಗ್ರಿಯುಗಲಂ ನಿನ್ನ ಪಾದದ್ವಯವನ್ನ ನಾನು ದೃಷ್ಟಂ ನನ್ನಿಂದ ನೋಡಲ್ಪಟ್ಟಿತು. ನಿನ್ನ ಪಾದ ಕಮಲ ಅನ್ನೋದು ಎಷ್ಟು ಯಾರು ಮನಸ್ಸಿನಲ್ಲಿ ಅದನ್ನ ಚಿಂತಿಸ್ತಾರೋ ಅದನ್ನು ನಾನು ಸಾಕ್ಷಾತ್ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಅದು ಇನ್ನೆಂಥದ್ದು ಪಾದ ಕಮಲ? ಸಂಸಾರ ಕೂಪ ಪತಿತ ಉತ್ತರಣ ಅವಲಂಬಂ. ಸಂಸಾರವೆಂಬ ಬಾವಿಯಲ್ಲಿ ಬಿಟ್ಟಿಗೆ ಉತ್ತರಣ ಅವಲಂಬಂ, ಮೇಲೆ ಬರೋದಕ್ಕೆ ಆಶ್ರಯಭೂತವಾದ ಅವಲಂಬವಾದಂತಹ ಆ ಪಾದಯುಗಳವನ್ನ ಧ್ಯಾನ ಮಾಡ್ತಾ ನಾನು ಚರಾಮಿ ಸಂಚಾರ ಮಾಡ್ತೇನೆ. ನೀನು ನನಗೆ ಅನುಗ್ರಹಿಸ್ಬೇಕು. ಅನುಗ್ರಹಣ, ನೀನು ಅನುಗ್ರಹಿಸು. ಏನಂತ? ಯಥಾ ಸ್ಮೃತಿ ಸ್ಯಾತ್. ಯಾವಾಗಲೂ ಸಹ ಆ ಪಾದಯುಗಲ ನನ್ನ ಸ್ಮೃತಿ ಇರಲಿ, ನನ್ನ ಸ್ಮರಣೆಯು ಅದರಲ್ಲೇ ಇರಲಿ ಅನ್ನುವ ವಿಷಯದ ಬಗ್ಗೆ ನೀನು ನನಗೆ ಅನುಗ್ರಹಗಳು ಆ ಪಾದಯುಗಲದಲ್ಲಿಯೇ ನಾನು ಮುಳುಗಿರುವ ಹಾಗೆ ನೀನು ಅನುಗ್ರಹಿಸು. ಆ ಪಾದಯುಗಲವನ್ನು ನಾನು ಪ್ರತ್ಯಕ್ಷವಾಗಿ ನೋಡದೆ ಎಂತಹ ಜ್ಞಾನಿಗಳಿಂದಲೂ ಮನಸ್ಸಿನಲ್ಲಿ ಚಿಂತಿಸಿಕೊಳ್ಳುವಂತಹದ್ದು ಪ್ರತ್ಯಕ್ಷವಾಗಿ ಕಂಡೆ. ಅದು ನನಗೆ ನಿಜವಾಗಿಯೂ ಸಾರ್ಥಕತೆಯನ್ನು ಉಂಟು ಮಾಡುತ್ತೆ. ಸಂಸಾರದ ಕೂಪದಲ್ಲಿ ಬಿದ್ದಂತಹವರಿಗೆ ಆ ಪಾದಯುಗಲ ಎನ್ನುವುದು ಮೇಲೆ ಇರೋಕ್ಕೆ ಒಂದು ಆಧಾರ ಸ್ತಂಭದ ಹಾಗಿದೆ. ಅಂತಹ ಪಾದಯುಗಲವನ್ನು ನಾನು ಧ್ಯಾನ ಮಾಡ್ತಾ ಓಡಾಡ್ತೇನೆ. ಆ ಪಾದಯುಗ
ಕೇವಲದ ಧ್ಯಾನ ಯಾವತ್ತೂ ಸಹ ನನಗೆ ಅವಿಚ್ಛಿನ್ನವಾಗಿ ಸ್ಮೃತಿಯಲ್ಲಿ ಇರಲಿ ಎನ್ನುವುದನ್ನ ನೀನು ನನಗೆ ಅನುಗ್ರಹಿಸು ಅಂತ ಹೇಳಿ ಅರ್ಥಗೌಣ್ಯರ ಅಭಿಷಗ್ಗೇಹಂ ಕೃಷ್ಣ ಪತ್ಯಾಸನಾರದ ಯೋಗೇಶ್ವರೇಶ್ವರಸ್ಯಾಂಗ ಯೋಗ ಮಾಯಾ ವಿವಿತ್ಸಯ ಅಂಗ ತತಃ ಸಹ ನಾರದಃ ಯೋಗೇಶ್ವರೇಶ್ವರಸ್ಯ ಯೋಗಮಾಯಾ ವಿವಿತ್ಸಯ ಕೃಷ್ಣಪತ್ನ್ಯಾಃ ಅನ್ಯತ್ ಗೇಯಂ ಆವಿಶತ್ ಅಂಗ ಪರೀಕ್ಷಿತನೆ ತತಃ ಬಳಿಕ ಸಹ ನಾರದಃ ನಾರದ ದೇವರ್ಷಿಗಾರ್ಥ ನಾರದರು ಯೋಗೇಶ್ವರೇಶ್ವರಸ್ಯ ಯೋಗೇಶ್ವರರಿಗೂ ಸಹ ಒಡೆಯ ಅಂತಹ ಒಡೆಯನಾದ ಈಶ್ವರನ ಯೋಗ ಮಾಯಾ ವಿವೇತ್ಸಯ ಆತನ ಯೋಗದ ಮಾಯೆಯ ಶಕ್ತಿಯನ್ನ ತಿಳಿಬೇಕು ಎನ್ನುವ ಬಯಕೆಯಿಂದ ಅವನು ಹೇಗೆ ಎಲ್ಲ ಕಡೆ ಹೇಗಿದ್ದಾನೆ ಒಬ್ಬನೇ ಅನ್ನೋದನ್ನ ನೋಡೋಣ ಎನ್ನುವುದು ಅದೇ ತಾನೆ ಯೋಗದ ಮೂಲಕ ತಾನೆ ಅಷ್ಟು ರೂಪವನ್ನು ಧರಿಸಿ ಮಾಡೋದಕ್ಕೆ ಸಾಧ್ಯ ಅವನೇ ಅತ್ಯಪಿ ಯೋಗೇಶ್ವರರೇ ಬಹಳ ಪ್ರಭಾವವನ್ನು ಹೊಂದುವಂತವ್ರು ಅವರಿಗೆಲ್ಲ ಇವನು ಒಡೆಯ ಯಾಕೆಂದ್ರೆ ಏನಿಲ್ಲ ಪ್ರತಿಯೊಂದು ಬಂಧುವುದು ಅಂಥವನು ತನ್ನ ಯೋಗದ ಮಾಯಾ ಶಕ್ತಿಯನ್ನ ಹೇಗೆ ಪ್ರಕಟಪಡಿಸ್ತಾ ಇದ್ದಾನೆ ಎನ್ನುವುದನ್ನು ತಿಳಿಬೇಕು ಅನ್ನೋ ಉದ್ದೇಶ ತತಃ ಭವನದಿಂದ ಕೃಷ್ಣಪತ್ಯಾಹ ಕೃಷ್ಣನ ಪತ್ನಿಯರ ಅನ್ಯತೆಗೆ ಇನ್ನೊಬ್ಬಳ ಮನೆಯನ್ನ ಆವಿಷದ ಪ್ರವೇಶ ಮಾಡಿದರು ಕೃಷ್ಣ ಪತ್ನಿ ಇನ್ನೊಂದು ಪತ್ನಿಯ ಮನೆಗೆ ಹೋದರು ಅವರಿಗೆ ಆ ಪರಮಾತ್ಮನ ಮಾಯಾಶಕ್ತಿ ಹೇಗಿದೆ ಅನ್ನೋದನ್ನು ತಿಳಿಬೇಕು ಅನ್ನೋ ಕುತೂಹಲ ಇದೆ ಅಲ್ಲಿ ಏನ್ ಮಾಡ್ತಿದ್ದಾನೆ ಕೃಷ್ಣ ದೇವ್ಯಂತಂ ಅಕ್ಷಯಸ್ತತ್ರ ಅಪಿ ಪ್ರೇಯಾಚೋದ್ಧವೇನ ಚ ಪೂಜಿತಃ ಪರಯಾ ಭಕ್ತ್ಯಾ ಪ್ರತ್ಯುತ್ಥಾನಾಸನಾದಿಭಿಃ ತತ್ರಾಪಿ ಪ್ರಿಯಯಾ ಉದ್ಧವೇನ ಚ ಅಕ್ಷೈಃ ದೇವ್ಯಂತಂ ಪ್ರತ್ಯುತ್ಥಾನ ಆಸನಾದಿಭಿಃ ಪರಯಾ ಭಕ್ತ್ಯಾ ಪೂಜಿತಃ ಹೇಳ್ಬಿಡ್ತೀನಿ ಮಟ್ಟಿಗೆ ಚೆನ್ನಾಗಿದೆ ಅದು ಪೃಷ್ಟಶ್ಚ ಅವಿದುಷೇ ವಾಸೋ ಕದಾ ಯಾತೋ ಭವಾನಿತಿ ವೇತೆ ಕಿನ್ನ ಪೂರ್ಣಾನಾಂ ಅಪೂರ್ಣೈಃ ಅಸ್ಮದಾದಿಭಿಃ ಪ್ರತ್ಯುತ್ಥಾನಾಸನಾದಿಭಿಃ ಪರಯಾ ಭಕ್ತ್ಯಾ ಪೂಜಿತಃ ಅವಿದುಷಾ ಇವ असौ पृष्टः भवान् कदा आयातः अतः इति पूर्णानाम् अपूर्णैः अस्मादादिभिः किं क्रियते नो तत्रापि आग्नेयेन सह कृष्णः प्रियया तन्न ಪತ್ನಿಯೊಡನೆ ಉದ್ಧವನ ಜೊತೆಗೆ ಅಕ್ಷೈಹಿ ಜೀವ್ಯಂತಂ ಪಗಡೆ ಆಟ ಆಡ್ತಾ ಇರೋದನ್ನ ನೋಡಿದ್ರು ಅಲ್ಲೂ ಸಹ ಪ್ರತ್ಯುತ್ಥಾನ ಆಸನಾದಿಭಿಗೆ ನಾರದರು ಬಂದ ತಕ್ಷಣ ಅವನು ಎದ್ದು ನಿಂತು ಅವರಿಗೆ ಆಸನ ಇತ್ಯಾದಿಗಳನ್ನು ಕೊಟ್ಟು ಪರಯಾ ಭಕ್ತ್ಯಾ ಪೂಜಿತಃ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪರಮಾತ್ಮನಿಂದ ಪೂಜಿಸಲ್ಪಟ್ಟಂತಹ ನಾರದರು ಅಷ್ಟೇ ಅಲ್ಲ ಅವಿದುಷಾ ಇವ ಅಸೋ ಪೃಷ್ಟ ಏನೂ ಗೊತ್ತಿರುವ ಹಾಗೆ ಅಸೋ ಪೃಷ್ಟ ನಾರದರು ಕೇಳಲ್ಪಟ್ಟರು ಯಾರಿಂದ ಏನೋ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಕೃಷ್ಣ ನಾರದರನ್ನು ಕೇಳ್ತಾನೆ ಭವಾನ್ ಕದಾ ಆಯಾಂತಹ ಇದೆ ನೀವ್ ಯಾವಾಗ ಬಂದ್ರಿ ಮಹರ್ಷಿಗಳೇ ಅಂತ ಕೇಳಿ ಅಷ್ಟೇ ಅಲ್ಲ ನೀವು ಬಂದ ಕಾರಣ ಏನು ಅನ್ನೋದು ಬೇಕು ಆದರೆ ಪೂರ್ಣಾನ ಯಾವಾಗಲೂ ಪರಿಪೂರ್ಣರಾಗಿರುವಂತಹ ನಿಮಗೆ ಅಪೂರ್ಣೈಹಿ ಅಸ್ಮದಾದಿಭಿಹಿ ಅಪೂರ್ಣರಾದಂತಹ ನಾವು ಯಾವುದರಲ್ಲೂ ಪರಿಪೂರ್ಣರಲ್ಲ ಯಾವಾಗಲೂ ಅಪೂರ್ಣರೇ ಅಪೂರ್ಣರಾದಂತಹ ನಮ್ಮಗಳಿಂದ ಕಿಂ ಕ್ರಿಯತೇನು ಯಾವ ಸೇವೆಯನ್ನು ತಾನೇ ನಾವು ಮಾಡೋದಿಕ್ಕೆ ಸಾಧ್ಯ ಅಲ್ಲೇ ತನ್ನ ಪತ್ನಿಯೊಡನೆ ಮತ್ತು ಉತ್ಸವನು ಕೂತಿದ್ದ ಅವನ ಜೊತೆ ಪಗಡೆ ಆಡ್ತಾ ಕೂತಿದ್ದ ಕೃಷ್ಣ ನಾಡ್ದು ಬಂದ ತಕ್ಷಣ ನೋಡಿ ಅದನ್ನ ಹಾಗೆ ತಕ್ಷಣ ಎದ್ದು ಅವರಿಗೆ ಆಸನ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಸತ್ಕಾರ ಮಾಡಿ ಪರಭಕ್ತಿಯಿಂದ ನಾರದರನ್ನ ಪೂಜಿಸಿದ ಅಷ್ಟೇ ಇಲ್ಲ ಏನೋ ಗೊತ್ತಿಲ್ಲದೆ ಇರುವ ಹಾಗೆ ನಾರದರನ್ನ ಕೇಳ್ತಾನೆ ತಾವು ಯಾವಾಗ ಬಂದ್ರಿ ನೀವು ಪರಿಪೂರ್ಣರು ನಿಮಗೆ ನಮ್ಮಿಂದ ಆಗ್ಬೇಕಾದ್ದೇನೂ ಇಲ್ಲ ಯಾಕೆಂದ್ರೆ ನಾವು ಎಲ್ಲರೂ ಅಪೂರ್ಣರಾದಂತಹ ನಮ್ಮಂಥವರಿಂದ ನಿಮಗೆ ಏನಾಗ್ಬೇಕಾಗಿದೆ ಅಷ್ಟೇ ಅಲ್ಲ ಇನ್ನೊಂದು ಮಾತಾಡ್ತಾನೆ ಅಥಾಪಿ ಬ್ರೂಹಿನೋ ಬ್ರಹ್ಮನ್ನ ಜನ್ಮ ಇತ ಶೋಭನಂ ಕುರು ಸತು ವಿಸ್ಮಿತ ಉತ್ಥಾಯ ತೂಷ್ಣಿಂ ಅನ್ಯತ್ ಅಗಾಧ ಗೃಹಂ ನಿಮಗೆ ನಮ್ಮ ಪರಿಪೂರ್ಣರಾದಂತಹ ನಿಮಗೆ ನಮ್ಮಿಂದ ನಾವೇ ಅಪೂರ್ಣರು ನಾವೇನ್ ಕೊಡ್ಬಾರ್ದು ನಮ್ಮೆಲ್ಲ ಬೇಕಾದಷ್ಟು ಇದ್ದರೆ ಏನು ಇಲ್ಲದೆ ಇದ್ದವ್ರು ನಾವು ಕೊಡ್ಬಾರ್ದು ನೀವು ಪರಿಪೂರ್ಣರು ಅಪೂರ್ಣರಾದಂತಹ ನಾವು ನಿಮಗೆ ಏನ್ ಮಾಡ್ತೀವಿ ಆದರೂ ಅಥಾಪಿ ಬ್ರಹ್ಮನ್ನ ನಹ ಬ್ರೂಹಿ ಏತತ್ ಜನ್ಮ ಶೋಭನಂ ಕುರು ಇದು ಎಷ್ಟು ಮೇಲಿನ ಸಾಲ ಪರಮಾತ್ಮ ಮಹತ್ವ ಅದನ್ನ ಹೇಳ್ಬಿಟ್ಟು ಮುಂದಿದ್ದ ಹೇಳ್ತಾನೆ
ನಮ್ಮನ್ನ ಬ್ರಾಹ್ಮಣ ಶ್ರೇಷ್ಠರೇ ನಹ ಬ್ರೂಹಿ, ನಮಗೆ ಏನಾದ್ರೂ ಒಂದು ಆಜ್ಞೆಯನ್ನು ಮಾಡಿ ಏತತ್ ಜನ್ಮ ಶೋಭನ ಕುರು, ಆದಂತಹ ಆಜ್ಞೆಯನ್ನು ಮಾಡಿ ಅದನ್ನ ಪರಿಪಾಲಿಸಿ ನಾವು ನಮ್ಮ ಈ ಜನ್ಮವನ್ನ ಉತ್ತಮವಾಗಿ ಮಾಡ್ಕೊಳ್ತೇವೆ. ಉತ್ತಮವಾಗಿ ಮಾಡು ನಮ್ಮ ಜನ್ಮವನ್ನ. ಅಂದ್ರೆ ನೀವೇನಾದ್ರೂ ಆಜ್ಞೆ ಮಾಡಿ ಆಜ್ಞೆಯನ್ನು ನಾವು ಪಾಲಿಸ್ತೇವೆ. ಆ ಪಾಲಿಸೋದ್ರಿಂದ ನಮ್ಮ ಜನ್ಮ ಸಾರ್ಥಕವಾಗುತ್ತೆ. ನಿಮಗೆ ಯಾವುದು ಬೇಡ, ಆದರೂ ನೀವು ಅದನ್ನ ಹೇಳಿ ನಮ್ಮ ಜನ್ಮವನ್ನ ಸಾರ್ಥಕಪಡಿಸಿ ಅಂತ ಹೇಳಿದ ತಕ್ಷಣ ವಿಸ್ಮಿತ ಸಹತು ಉತ್ಥಾಯ ತೂಷ್ಣೀ ಅನ್ಯದ ಗೃಹಂ ಅಗಾತ್. ಈ ಹೇಗೆ ಕೃಷ್ಣನ ಮಾತನ್ನು ಕೇಳಿ ವಿಸ್ಮಿತ ಸಹತು, ಬಹಳ ಆಶ್ಚರ್ಯಗೊಂಡಂತಹ ಆ ನರದರಾದರು ಉತ್ಥಾಯ ಅಲ್ಲಿಂದ ಎದ್ದು ತೂಷ್ಣೀಂ ಏನನ್ನೋ ಮಾತನಾಡ್ದೆ ಅನ್ಯದ ಗೃಹಂ ಅಗಾತ್, ಇನ್ನೊಬ್ಬರ ಮನೆ ಹೋದರು. ಹೀಗೆ ಅವ್ರು ಮಾತಾಡಿದ್ ನೋಡಿದ ತಕ್ಷಣ ಆಶ್ಚರ್ಯ ಮಾತಾಡ್ತಾರೆ. ಅವ್ರು ಏನೋ ಮಾತಾಡ್ದೆ ಲಾಲಯಂತಂ ಸುತಾಂ ಶಿಶುಂ ತತೋನ್ಯಸ್ಮಿನ್ ಗೃಹೇ ಪಶ್ಯತ್ ಮಜ್ಜನಾಯ ಕೃತೋದ್ಯಮಂ ತತ್ರ ಅಪಿ ಸುತಾನು ಶಿಶೂನು ಲಾಲಯಂತಂ ಗೋವಿಂದಂ ಅಚಷ್ಟಂ ತತಃ ಅನ್ಯಸ್ಮಿನ್ ಗೃಹೇ ಮಜ್ಜನಾಯ ಕೃತೋದ್ಯಮಂ ಅಪಶ್ಯತ್ ತತ್ರ ಆ ಇನ್ನೊಂದು ಮನೆಯಲ್ಲಿ ಶಿಶೂನ್ ಸುತಾನ್ ಸಣ್ಣ ಮಕ್ಕಳನ್ನ ಲಾಲಯಂತಂ ಆಟ ಆಡಿಸ್ತಾ ಇರುವಂತಹ ಗೋವಿಂದಂ ಅಚಷ್ಟ ಪರಮಾತ್ಮನ ನೋಡಿದ್ರು. ಚಿಕ್ಕ ಮಕ್ಕಳನ್ನ ತಮ್ಮ ಶಿಶುವಾಗಿರುವಂತಹ ಮಕ್ಕಳನ್ನ ಆಟ ಆಡಿಸ್ತಾ ಇರೋದನ್ನ ನೋಡಿದ್ರು. ಇನ್ನೊಂದ್ ಕಡೆಗೆ ಹೋದ್ರು. ತತಃ ಅನ್ಯಸ್ಮಿನ್ ಗೃಹೆ ಇನ್ನೊಂದ್ ಮನೆಗೆ ಹೋದಾಗ ಅಲ್ಲಿ ಅಪಶ್ಯ ಸ್ನಾನಕ್ಕೆ ಸಿದ್ಧನಾಗಿ ಹೊರಟಿರೋದನ್ನ ಅಪಶ್ಯತ ನೋಡಿದ್ರು. ಸ್ನಾನ ಮಾಡ್ತಾ ನಿಮ್ ಕಡೆ ಅಂದ್ರೆ ಬೇರೆ 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 ಕಡೆ ಇದ್ದಾರೆ. ಅವರು ಒಂದೊಂದ್ ಕಡೆನೂ ಕೃಷ್ಣ ಏನೇನ್ ಮಾಡ್ತಾ ಇದ್ದಾನೆ ಅನ್ನೋದನ್ನ ನೀವು ಗಮನಿಸ್ಕೊಳ್ಬೇಕು. ವಿಧಾನಾಗ್ನೇ ಯಜಂತಂ ಪಂಚಭಿರ್ಮುಖ ಮಖೈಹಿ ಭೋಜಯಂತಂ ದಿಶಾನ್ ಕ್ವಾಪಿ ಮುಂಜಾನಂ ಅವಶೇಷಿತಂ. ಉಳಿದೆಲ್ಲ ಒಂದೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ವಿಧಾನಾಗ್ನೇನ್ ಜುಹಂತಂ ಪಂಚಭಿಃ ಮಖೈಃ ಯಜಂತಂ ಕ್ವಾಪಿ ದ್ವಿಜಾನ್ ಭೋಜಯಂತಂ ಭುಂಜಾನಂ ಅವಶೇಷಿತಂ ಅಪಶ್ಯತು ಅಂತ ಹೇಳ್ತಾನೆ. ವಿಧಾನಾಗ್ನಿ ಒಂದು ಕಡೆ ಈ ತ್ರೇತಾಗ್ನಿಗಳು ಇರುವಂತವರನ್ನ ನೋಡಿದ್ರು. ಇನ್ನೊಂದು ಕಡೆ ಪಂಚಭಿಃ ಮಖೈಃ ಯಜಂತಂ ಯಾಗ ಮಾಡ್ತಾ ಇರೋದನ್ನ ಒಂದು ಗಮನಿಸಿದ್ರು. ಇನ್ನೊಂದು ಕಡೆ ಪಾಪಿ ಒಂದು ಕಡೆ ದ್ವಿಜಾನ್ ಭೋಜಯಂತಂ ಬಂದಂತಹ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇರೋದನ್ನ ನೋಡಿದ್ರು. ಇನ್ನೊಂದು ಕಡೆಗೆ ಮುಂಜಾನಂ ಅವಶೇಷಿತಂ ಇನ್ನೊಂದು ಮನೆಯಲ್ಲಿ ಬಂದಂತಹ ಬ್ರಾಹ್ಮಣರು ಊಟ ಮಾಡಿದ ಮೇಲೆ ಅವಶೇಷವಾದಂತಹದನ್ನ ಈತ ಭೋಜನ ಮಾಡ್ತಾ ಇರೋದನ್ನ ಹೀಗೆ ಕೆಲವು ಕಡೆ ತ್ರೇತಾಗ್ನಿಯಲ್ಲಿ ಹವನ ಮಾಡ್ತಾ ಇರೋದು, ಇನ್ನೊಂದು ಕಡೆಗೆ ಪಂಚಯಜ್ಞಗಳನ್ನ ನಡೆಸ್ತಾ ಇರೋದು, ಇನ್ನೊಂದು ಕಡೆಗೆ ಬಂದಂತಹ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಇರೋದು, ಇನ್ನೊಂದು ಕಡೆ ಭೋಜನ ಮಾಡಿದ ಮೇಲೆ ಯಾವುದು ಉಳಿಯುತ್ತೋ ಅದನ್ನ ಭೋಜನ ಮಾಡ್ತಾ ಇರುವಂತಹ ಕೃಷ್ಣನನ್ನ ನೋಡಿದ್ರು. ಇನ್ನು ಕೆಲವು ಕಡೆ ಕ್ವಾಪಿ ಸಂಧ್ಯಾಮುಪಾಸೀನಂ ಜಪಂತಂ ಬ್ರಹ್ಮವಾಗ್ಯತಂ ಏಕತ್ರ ಚ ಅಸಿ ಚರ್ಮಾಭ್ಯಾಂ ಚರಂತಂ ಅಸಿವತ್ಮಸು. ಕ್ವಾಪಿ ಸಂಧ್ಯಾಮುಪಾಸೀನಂ ಕ್ವಾಪಿ ವಾಗ್ಯತಂ ಬ್ರಹ್ಮ ಜಪಂತಂ ಏಕತ್ರ ಅಸಿವತ್ಮಸು ಅಸಿಚರ್ಮಾಭ್ಯಾಂ ಚರಂತಂ ಚ ಅಪಶ್ಯ. ಕ್ವಾಪಿ ಒಂದು ಕಡೆ ಸಂಧ್ಯಾಮುಪಾಸೀನಂ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇರುವುದು, ಇನ್ನೊಂದ್ ಕಡೆ ವಾಗ್ಯತಂ ಮೌನವಾಗಿ ಬ್ರಹ್ಮ ಜಪಂತಂ ಗಾಯತ್ರಿ ಮಂತ್ರವನ್ನ ಜಪಿಸ್ತಾ ಇರೋದು, ಇನ್ನೊಂದು ಕಡೆ ಅಸಿವತ್ಮಸು ಅಂದ್ರೆ ಶಸ್ತ್ರಾಭ್ಯಾಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಸಿಚರ್ಮಾಭ್ಯಾಂ ಕತ್ತಿ ಗುರಾಣಗಳಿಂದ ತರಂತ ಮಗನು ಹಿಡಿದು ಓಡಾಡ್ತಾ ಇರುವುದನ್ನ ನೋಡುದು. ಒಂದ್ ಕಡೆ ಸಂಧ್ಯಾವನ್ನೇ ಮಾಡಿಸ್ತಾನೆ, ಇನ್ನೊಂದ್ ಕಡೆ ಮೌನವಾಗಿ ಗಾಯತ್ರಿಯನ್ನ ಜಪಿಸ್ತಾ ಇದ್ದಾನೆ, ಇನ್ನೊಂದ್ ಕಡೆ ಶಸ್ತ್ರಾಭ್ಯಾಸಕ್ಕೆ ಕತ್ತಿ ಗುರಾಣಿ ಹಿಡಿದು ಶಸ್ತ್ರಾಭ್ಯಾಸವನ್ನ ಇನ್ನು ಕೆಲವು ಕಡೆ ಅಶ್ವೈರ್ಗಜೈರಥೈಃ ಕ್ವಾಪಿ ವಿಚರಂತಂ ಗದಾಗ್ರಜಂ ಕ್ವಚಿತ್ ಶಯಾನಂ ಪರ್ಯಂಕೆ ಸೂಯಮಾನಂ ಚ ವಂದಿಭಿಃ. ಕ್ವಾಪಿ ಅಶ್ವೈಃ ಗಜೈಃ ರಥೈಃ ವಿಚರಂತಂ ಗದಾಗ್ರಜಂ ಕ್ವಚಿತ್ ಪರ್ಯಂಕೆ ಶಯಾನಂ ಕ್ವಚಿತ್ ವಂದಿಭಿಃ ಸ್ತೂಯಮಾನಂ ಚ. ಕ್ವಾಪಿ ಕೆಲವು ಕಡೆ ಅಶ್ವೈಃ ಅಶ್ವ ಅಂದರೆ ಕುದುರೆಗಳು, ಗಜೈಹಿ ರಥೈಹಿ ವಿಚರಂತಂ ಅಂದ್ರೆ ಕೆಲವು ಕಡೆ ಕುದುರೆ ಮೇಲೆ ಕುಳಿತು ಓಡಾಡ್ತಾ ಇದ್ದಾನೆ, ಆನೆ ಮೇಲೆ ಕುಳಿತು ಓಡಾಡ್ತಾ ಇದ್ದಾನೆ, ಕೆಲವು ಕಡೆ ರಥದಲ್ಲಿ ಕುಳಿತು ವಿಚರಂತಂ ಸಂಚಾರ ಮಾಡ್ತಾ ಇರುವಂತಹ ಗದಾಗ್ರಜಂ ಕೃಷ್ಣನನ್ನು. ಕ್ವಚಿತ್ ಕೆಲವು ಕಡೆ ಪರ್ಯಂಕೆ ಶಯಾನಂ ಮಂಚದ ಮೇಲೆ ಮಲಗಿರುವಂತಹ
ಇನ್ನೊಂದು ಕಡೆ ವಂದಿಭಿಹಿ ಸ್ತೂಯಮಾನಂಚ. ಇನ್ನು ಕೆಲವು ಕಡೆ ಇವರೆಲ್ಲರೂ ಸಹ ವಂದಿಗಳೆಲ್ಲರೂ ಸಹ ಅವನನ್ನ ಹೊಗಳ್ತಾ ಇರುವುದು, ವಂದಿ ಮಾರ್ಗದವರು ಅವನನ್ನ ಸ್ತುತಿ ಮಾಡ್ತಾ ಇದ್ದಾರೆ ಹೇಳುವ ಸಂದರ್ಭದಲ್ಲಿ ಹೀಗೆ ಸ್ತುತಿಸಲ್ಪಡ್ತಾ ಇರುವಂತಹ ಕಡೆ ಆನೆಯ ಮೇಲೆ ಕುದುರೆ ಮೇಲೆ ರಥದ ಮೇಲೆ ಕುಳಿತು ಒಂದ್ ಕಡೆ ಎದ್ದವನನ್ನ ವಂದಿ ಮಾರ್ಗದ ಸ್ತುತಿಸ್ತಾ ಇರುವುದನ್ನ ನೋಡಿ. ಇನ್ನು ಕೆಲವು ಒಂದ್ ಕಡೆ ಮಂತ್ರಯಂತಂಚ ಕಸ್ಮೇಷ್ಟಿತು ಮಂತ್ರಭಿಶ್ಚ ಬುದ್ಧವಾದಿಭಿಃ ಜಲಕ್ರೀಡಾರತಂ ಕ್ವಾಪಿ ವಾರಮುಖ್ಯಾಬಲಾವೃತಂ. ಕಸ್ಮೇಷ್ಟಿತು ಮಂತ್ರಭಿಃ ಉದ್ದವಾದಿಭಿಃ ಮಂತ್ರಯಂತಂ ಕ್ವಾಪಿ ವಾರಮುಖ್ಯಾಬಲಾವೃತಂ ಜಲಕ್ರೀಡಾರತಂ. ಕಸ್ಮೇಷ್ಟಿತು ಒಂದು ಮನೆಯಲ್ಲಿ ಮಂತ್ರಿಭಿಃ ಉದ್ಧವಾದಿಭಿಶ್ಚ ಮಂತ್ರಿಗಳಾದ ಉದ್ಧವರೇ ಮೊದಲಾದವರ ಜೊತೆಗೆ ಮಂತ್ರಯಂತಂ ಮಂತ್ರಾರ್ಚನೆ ಮಾಡ್ತಾ ಇರುವಂತದ್ದು. ಕ್ವಾಪಿ ಇನ್ನೊಂದು ಭವನದಲ್ಲಿ ವಾರಮುಖ್ಯ ಬಲಾವೃತಂ ವೇಶ್ಯಾಸ್ತ್ರೀಯರೊಡನೆ ಕೂಡಿಕೊಂಡು ಜಲಕ್ರೀಡಾರತಂ ಜಲಕ್ರೀಡೆಯನ್ನ ಆಡುವುದರಲ್ಲಿ ನಿರತನಾದಂತಹ ಕೃಷ್ಣನನ್ನ ನೋಡಿದ್ರು. ಒಂದು ಕಡೆ ಉದ್ಧವ ಮೊದಲಾದಂತಹ ಮಂತ್ರಿಗಳ ಜೊತೆ ಮಂತ್ರಾಲೋಚನೆ ಮಾಡ್ತಾ ಇರುವಂತಹ ದೃಶ್ಯ, ಇನ್ನೊಂದು ಕಡೆ ವೇಶ್ಯಾಸ್ತ್ರೀಯಗಳಿಂದ ಬರೆಯುತ್ತನಾಗಿ ಜಲಕ್ರೀಡೆಯಲ್ಲಿ ಮಗ್ನನಾದಂತಹ ಕೃಷ್ಣ. ಕುತ್ರಚಿತ್ ದ್ವಿಜಮುಖೇಭ್ಯಃ ಜಲತಂಗಾ ಸ್ವಲಂಕೃತಾಃ ಇತಿಹಾಸ ಪುರಾಣಾನಿ ಶೃಣ್ವಂತಂ ಮಂಗಲಾನಿ ಚ. ಕುತ್ರಚಿತ್ ಸ್ವಲಂಕೃತಾಃ ಗಾಃ ದ್ವಿಜಮುಖೇಭ್ಯಃ ದದತಂ ಇತಿಹಾಸ ಪುರಾಣಾನಿ ಮಂಗಲಾನಿ ಚ ಶೃಣ್ವಂತಂ ತದೃಶ್. ಕುತ್ರಚಿತ್ ಒಂದು ಮನೆಯಲ್ಲಿ ಸ್ವಲಂಕೃತಾಃ ಗಾಃ ಅಲಂಕೃತವಾದಂತಹ ಹಸುಗಳನ್ನ ದ್ವಿಜಮುಖೇಭ್ಯಃ ದದತಂ ದ್ವಿಜಶ್ರೇಷ್ಠರಿಗೆ ದಾನ ಮಾಡ್ತಾ ಇರುವಂತೆ ಮಾಡುವ ದೃಶ್ಯವನ್ನ. ಕ್ವಾಪಿ ಇನ್ನೊಂದು ಕಡೆ ಇತಿಹಾಸ ಪುರಾಣಾನಿ ಇತಿಹಾಸ ಪುರಾಣ ಇವುಗಳನ್ನ ಯಾವುದು ಮಂಗಲಾನಿ ಇತಿಹಾಸ ಪುರಾಣಾನಿ ಅಂತಂದ್ರೆ ಮಂಗಳಕರವಾದಂತಹ ಇತಿಹಾಸ ಪುರಾಣಗಳನ್ನ ಶೃಣ್ವಂತಂ ಕೇಳ್ತಾ ಇರುವಂತಹ ಕೃಷ್ಣನನ್ನ ನೋಡಿದ್ರು. ಒಂದು ಅಲಂಕೃತವಾದಂತಹ ಹಸುಗಳನ್ನ ನಿಜಶ್ರೇಷ್ಠರಿಗೆ ದಾನ ಮಾಡ್ತಾ ಇದ್ದಾನೆ. ಒಂದು ಕಡೆ ಮಂಗಳಕರವಾದ ಇತಿಹಾಸ ಶ್ರವಣ ಮಾಡ್ತಾ ಇದ್ದಾನೆ. ಕೆಲವು ಕಡೆ ಹಸಂತಂ ಹಾಸ್ಯ ಕಥೆಯ ಕದಾಚಿತ್ ಪ್ರಿಯ ಗೃಹೆ ಕ್ವಾಪಿ ಧರ್ಮಂ ಸೇವಮಾನಂ ಕಾಮಂ ಚ ಕುತ್ರಚಿತ್. ಕದಾಚಿತ್ ಗೃಹೆ ಪ್ರಿಯಯ ಹಾಸ್ಯ ಕಥೆಯ ಹಸಂತಂ ಕ್ವಾಪಿ ಧರ್ಮಂ ಸೇವಮಾನಂ ಕುತ್ರಚಿತ್ ಅರ್ಥಕಾಮೌ ಸೇವಮಾನಂ. ಕದಾಚಿತ್ ಒಂದು ಗೃಹೆ ಮನೆಯಲ್ಲಿ, ಕದಾಚಿತ್ ಒಂದು ಮನೆಯಲ್ಲಿ ಪ್ರಿಯಯ ತನ್ನ ಪ್ರಿಯತಮೆಯೊಡನೆ ಹಾಸ್ಯ ಕಥೆಯ ಹಸಂತಂ ವಿನೋದದ ಮಾತುಗಳನ್ನ ಆಡ್ತಾ ನಿಲ್ತಾ ಇರುವಂತಹ ಕೃಷ್ಣನನ್ನ ನೋಡಿದ್ರು. ಕ್ವಾಪಿ ಒಂದು ಮನೆಯಲ್ಲಿ ಧರ್ಮಂ ಸೇವಮಾನಂ ಧರ್ಮದ ಕಾರ್ಯಗಳನ್ನ ಆಚರಿಸ್ತಾ ಇರುವಂತದ್ದು. ಕುತ್ರಚಿತ್ ಇನ್ನೊಂದು ಕಡೆ ಅರ್ಥಕಾಮು ಅರ್ಥ ಮತ್ತು ಕಾಮಗಳ ವಿಷಯದ ಬಗ್ಗೆ ತೊಡಗಿರುವಂತಹ ಕೃಷ್ಣನನ್ನ ನೋಡಿದ್ರು. ಒಂದು ಕಡೆ ಪತ್ನಿಯೊಡನೆ ಹಾಸ್ಯ ಮಾಡ್ತಾ ನಗ್ತಾ ಇದ್ದಾನೆ, ಒಂದ್ ಕಡೆ ಧರ್ಮದ ಕಾರ್ಯವನ್ನು ಆಚರಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ಅರ್ಥಕಾಮದ ವಿಷಯವಾಗಿ ವಿಚಾರ ನಡೀತಾ ಇದೆ. ಅಷ್ಟೇ ಅಲ್ಲ, ಇನ್ನೊಂದು ಮನೆಯಲ್ಲಿ ಧ್ಯಾಯಂತಂ ಏಕಮಾಸೀನಂ ಪುರುಷಂ ಪ್ರಕೃತೆ ಪರಂ ಶುಶ್ರೂಷಂತಂ ಗುರುನ್ ಕ್ವಾಪಿ ಕಾಮೈಃ ಭೋಗೈಃ ಸಪರ್ಯಯ. ಪ್ರಕೃತೇಃ ಪರಂ ಪುರುಷಂ ಧ್ಯಾಯಂತಂ ಏಕಂ ಆಸೀನಂ ಕ್ವಾಪಿ ಕಾಮೈಃ ಭೋಗೈಃ ಸಪರ್ಯಯ ಗುರುನ್ ಶುಶ್ರೂಷಂತಂ. ಒಂದು ಮನೆಯಲ್ಲಿ ಪ್ರಕೃತೇಃ ಪರಂ ಪ್ರಕೃತಿಯನ್ನು ಮೀರಿದಂತಹ ಪುರುಷಂ ಪರಮಪುರುಷನಾದ ಪರಬ್ರಹ್ಮನನ್ನ ಧ್ಯಾಯಂತಂ ಧ್ಯಾನ ಮಾಡ್ತಾ ಏಕಂ ಒಬ್ಬನೇ ಏಕಾಕಿಯಾಗಿ ಆಸೀನಂ ಕುಳಿತಿರುವಂತಹ ಕೃಷ್ಣನನ್ನ ನೋಡಿದ್ರು. ಕ್ವಾಪಿ ಇನ್ನೊಂದು ಕಡೆ ಕಾಮೈಹಿ ಭೋಗೈಹಿ ಅವರಿಗೆ ಇಷ್ಟಾರ್ಥವಾದ ಭೋಗಗಳನ್ನೆಲ್ಲ ಕೊಟ್ಟು ಸಪರ್ಯಯ ಪೂಜೆಯನ್ನು ಮಾಡ್ತಾ ಗುರುನ್ ಶುಶ್ರೂಷಂತಂ ಗುರು ಹಿರಿಯರನ್ನ ಸೇವೆ ಮಾಡ್ತಾ ಇರುವಂತಹ ಕೃಷ್ಣನನ್ನ ನೋಡು. ಒಂದ್ ಕಡೆ ಪ್ರಕೃತಿಯನ್ನು ಮೀರಿಸಿದಂತಹ ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಒಬ್ಬಂಟಿಯಾಗಿ ಕೊಡ್ತಿರುವಂತಹ ಕೃಷ್ಣ, ಇನ್ನೊಂದ್ ಕಡೆ ಗುರುಗಳನ್ನೆಲ್ಲ ಆರಾಧಿಸ್ತಾ ಇದ್ದಾನೆ. ಎಂಥವರು ಅವರಿಗೆ ಏನೇನು ಇಷ್ಟಾರ್ಥಗಳು ಬೇಕೋ ಏನೇನು ಭೋಗಗಳು ಬೇಕೋ ಅದನ್ನೆಲ್ಲ ಅವರಿಗೆ ಕೊಟ್ಟು ಗುರು ಹಿರಿಯರನ್ನ ಆಧರಿಸ್ತಾ ಇರುವಂತಹ ಅಚ್ಯುತನನ್ನ ನೋಡಿ. ಇನ್ನು ಕೆಲವು ಕಡೆ ಕುರ್ವಂತಂ ವಿಗ್ರಹಂ ಕೈಶ್ಚಿತ್ ಸಂಧಿಂ ಚ ಅನ್ಯತ್ರ ಕೇಶವಂ ಕುತ್ರಾಪಿ ಸಾರಾಮೇಣ ಚಿಂತಯಂತಂ ಸತಾಂ ಶಿವಂ. ಕೈಶ್ಚಿತ್ ವಿಗ್ರಹಂ ಕುರ್ವಂತಂ ಅನ್ಯತ್ರ ಸಂಧಿಂ ಕುರ್ವಂತಂ ಕೇಶವಂ ಕುತ್ರಾಪಿ ರಾಮೇಣ ಸಹ ಸತಾಂ ಶಿವಂ ಚಿಂತಯಂತಂ. ಒಂದು ಕಡೆ ಕೈಶ್ಚಿತ್ ಕೆಲವರ ಜೊತೆಗೆ ವಿಗ್ರಹಂ ಕುರ್ವಂತಂ ಜಗಳ ಮಾಡ್ತಾ ಇದ್ದಾರೆ, ಅನ್ಯತ್ರ
ವಿಗ್ರಹ ಅಂದ್ರೆ ಯುದ್ಧ ಅಂತ ಇಟ್ಟುಕೊಳ್ಬೇಕಾಗುತ್ತೆ. ಯುದ್ಧದ ವಿಗ್ರಹ ಸಂಧಿ ಅನ್ನೋದೆಲ್ಲ ರಾಜರಲ್ಲಿ ಇರಬೇಕಾದಂತಹ ಗುಣಗಳು, ಅದನ್ನ ಇಲ್ಲಿ ಸಂಧಿಯನ್ನು ವಿಗ್ರಹ ಸಂಧಿ ಅನ್ನೋ ಶಬ್ದ ತಗೊಂಡಿದ್ದಾರೆ. ಹಾಗಾಗಿ ಅಂದ್ರೆ ಯಾರ ಜೊತೆಗೆ ಯುದ್ಧ ಮಾಡಬೇಕು ಎನ್ನುವ ವಿಷಯವನ್ನ ಕೆಲವರ ಜೊತೆಗೆ ಮಾತಾಡ್ತಾ, ಅನ್ಯತ್ರ ಇನ್ನು ಕೆಲವರ ಕಡೆಗೆ ಸಂಧಿಯನ್ನ ಯಾರ ಜೊತೆಗೆ ಸಂಧಿಯನ್ನ ಮಾಡಬೇಕು ಎನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇರುವಂತಹ ಕೇಶವಂ ಕೃಷ್ಣನನ್ನು, ಕುತ್ರಾಪಿ ಒಂದು ಕಡೆ ರಾಮೇಣ ಸಹ ಬಲರಾಮನ ಜೊತೆಗೆ ಸತಾಂ ಶಿವಂ ಸಜ್ಜನರಿಗೆ ಒಳ್ಳೆದು ಹೇಗೆ ಮಾಡೋದು ಎನ್ನುವುದರ ಬಗ್ಗೆ ಚಿಂತೆಯಂತಂ ಆಲೋಚನೆ ಮಾಡ್ತಾ ಇರುವಂತಹ. ಅಂದ್ರೆ ಒಂದು ಕಡೆ ಯುದ್ಧದ ವಿಷಯ, ವೈರಿಗಳ ಜೊತೆಗೆ ಯುದ್ಧವನ್ನ ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದು, ಇನ್ನೊಂದು ಕಡೆ ಸಂಧಿಯನ್ನ ಹೇಗೆ ಮಾಡಿಸ್ಬೇಕು ಎನ್ನುವುದು, ಇನ್ನೊಂದು ಕಡೆ ಸಂಜನರ ಯೋಗಕ್ಷೇಮಗಳ ಬಗ್ಗೆ ಬಲರಾಮನ ಜೊತೆಗೆ ಮಂತ್ರವನ್ನ ಮಾಡ್ತಾ ಇರುವಂತಹ ಕೃಷ್ಣನನ್ನ ನೋಡಿದ್ರು. ಇನ್ನು ಕೆಲವು ಕಡೆ ಪುತ್ರಾಣಾಂ ದಹತೃಣಾಂಚ ಕಾಲೇ ವಿದ್ಯುಪಯಾಪನಂ ದಾರೈಹಿ ವರೈಹಿ ತತ್ಸದೃಶೈ ಕಲ್ಪಯಂತಂ ವಿಭೂತಿಭಿಃ. ತತ್ಸದೃಶೈ ದಾರೈಹಿ ವರೈಹಿ. ಮೇಡಮ್ ಒಂದೆರಡು ನಿಮಿಷ ಕೇಳಿಸ್ಲಿಲ್ಲ. ಹೌದು, ಕೇಳಿಸ್ತಿಲ್ಲ. ಹೇಳಿ ಕೇಳಿಸಿಲ್ಲ ಎಲ್ರಿಗೆ ನೆನ್ಸ್ಕೊಂತಪ್ಪ ಅನ್ವಯ, ಅದೇ ಅನ್ವಯ ಹೇಳಿ ಕೇಳಿಸಿಲ್ಲ. ಶ್ಲೋಕದ ಅದೇ 32ನೇದ ಪುತ್ರಾಣಾಂ ದುಹಿತॄಣಾಂಚ ತತ್ಸ ಸದೃಶೈಃ ದಾರೈಃ ವರೈಃ ವಿದ್ಯುಪಯಾಪನಂ ಕಾಲೇ ವಿದ್ಯುಪಯಾಪನಂ ಕಲ್ಪಂತಂ ವಿಭವೈಃ ಕಾಲೇ ವಿದ್ಯುಪಯಾಪನಂ ಕಲ್ಪಯಂತಂ. ಪುತ್ರಾಣಾಂ ತನ್ನ ಗಂಡು ಮಕ್ಕಳಿಗೆ, ದುಹಿತॄಣಾಂಚ ಹೆಣ್ಣು ಮಕ್ಕಳಿಗೆ, ತತ್ಸದೃಶ ಅವರಿಗೆ ವರೈಹಿ ವರರಿಂದಲೂ, ಮಕ್ಕಳಿಗಾದ್ರೆ ಗಂಡು ಮಕ್ಕಳಿಗೆ ಯೋಗ್ಯರಾದಂತಹ ಸೊಸೆ ಹೆಂಡತಿಯರು, ಹೆಣ್ಮಕ್ಳಿಗಾದ್ರೆ ಅಂದ್ರೆ ವರ, ಅವರನ್ನ ವಿಭೂತಿಭಿಹಿ ಅಂದ್ರೆ ಯೋಗ್ಯವಾದ ರೀತಿಯಲ್ಲಿ ಅಂದ್ರೆ ಸಂಪತ್ತುಗಳಿಂದ ಕಾಲೇ ಆ ಕಾಲಕ್ಕೆ ಅನುಗುಣವಾಗಿ ವಿದ್ಯುಪಯಾಪನಂ ಶಾಸ್ತ್ರೋಕ್ತವಾದಂತಹ ವಿವಾಹ ಇತ್ಯಾದಿಗಳನ್ನ ಕಲ್ಪಯಂತಂ ಮಾಡ್ತಾ ಇರುವಂತಹ, ಅಂದ್ರೆ ಪುತ್ರ ಪುತ್ರಿಯರಿಗೆ ಅವರವರಿಗೆ ಯೋಗ್ಯವಾದಂತಹ ವಧು ವರರೊಂದಿಗೆ ಅತ್ಯಂತ ಸಂಭ್ರಮದಿಂದ ಶ್ರೇಷ್ಠವಾದಂತಹ ಸಂಪತ್ತುಗಳಿಂದ ಯೋಗ್ಯವಾದ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ವಿವಾಹ ಮಾಡ್ತಾ ಇರೋದನ್ನ ಒಂದು ಕಡೆ ನೋಡುವ. ಪ್ರಸ್ಥಾನೋಪಾನಯನೈಃ ಅಪತ್ಯಾನಾಂ ಮಹೋತ್ಸವಾನ್ ವೀಕ್ಷ್ಯ ಯೋಗೇಶ್ವರೇಶಸ್ಯ ಯೇಷಾಂ ಲೋಕಾಃ ವಿಸಿಸ್ಮಿರೇ. ಪ್ರಸ್ಥಾಪನ ಉಪಾನಯನೈಃ ಪತ್ಯಾನಾಂ ಮಹೋತ್ಸವಾನ್ ಯೋಗೇಶ್ವರೇಶಸ್ಯ ವೀಕ್ಷ್ಯ ಲೋಕಾಃ ವಿಸಿಸ್ಮಿರೇ. ಪ್ರಸ್ಥಾಪನ ಉಪಾನಯನ, ಪ್ರಸ್ಥಾಪನ ಅಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಕಳಿಸ್ಕೊಡೋದು, ಉಪಾನಯನ ಅಂದ್ರೆ ಮದುವೆಯಾದಂತಹ ವಧುವನ್ನ ಮನೆಗೆ ಕಳಿಸ್ಕೊಡೋದು. ಹೀಗೆ ಅಪತ್ಯಾನ ಮಕ್ಕಳುಗಳಿಗೆ ಸಂಬಂಧಪಟ್ಟ ಮಹೋತ್ಸವಾನ್ ಅತ್ಯಂತ ಆ ಉತ್ಸವವನ್ನ ಯಾರು ತಗೊಳ್ಳಿ. ಯೋಗೇಶ್ವರೇಶಸ್ಯ ಪ್ರಸ್ಥಾಪನೋಪಾನಯನೈಃ ಅಪತ್ಯಾನ ಮಹೋತ್ಸವಾನ್ ವೀಕ್ಷ್ಯ ಯೇಷಾಂ ಲೋಕಾಃ ವಿಸಿಸ್ಮರೇ. ಈ ರೀತಿಯಾಗಿ ಯೋಗೇಶ್ವರನಾದಂತಹ ಪರಮಾತ್ಮನ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕಳಿಸ್ಕೊಡೋದು, ವಧುವನ್ನ ಮನೆಗೆ ಕಳಿಸ್ಕೊಡೋದು, ಈ ರೀತಿಯಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ಮಹೋತ್ಸವಗಳನ್ನ ಆಚರಿಸ್ತಾ ಇರೋದನ್ನ ನೋಡಿ ಎಲ್ಲ ಜನರು ಸಹ ಲೋಕಾಃ ವಿಸಿಸ್ಮರೇ ಬಹಳ ಆಶ್ಚರ್ಯವನ್ನು ಹೊಂದಾಯಿತು. ಒಂದೊಂದು ಕಡೆ ಒಂದೊಂದು ರೀತಿಯಾದ ಪಾತ್ರವನ್ನು ಧರಿಸಿ ಈತ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಗೃಹಸ್ಥನ ಧರ್ಮದ ರೀತಿಯಲ್ಲಿ. ಇದನ್ನು ನೋಡಿ ಎಲ್ಲರೂ ಸಹ ಆಶ್ಚರ್ಯವನ್ನ ಹೊಂದ್ತಾ ಇದ್ರು. ನಿಲ್ಲಿಸುವುದು ಒಳ್ಳೆಯದು. ನಾರದರ ಇದನ್ನು ಮುಗಿಸ್ಬಿಡ್ತೇನೆ. ಯಗಂತಂ ಸಕಲಾನ್ ದೇವಾನ್ ಕ್ವಾಪಿ ಕ್ರತುಭಿಃ ಊರ್ಜಿತೈಃ ಉತ್ತಯಂತಂ ಯದ್ಧರ್ಮಂ ಕೂಪಾರಾಮ ಮಠಾದಿಭಿಃ. ಕ್ವಾಪಿ ಊರ್ಜಿತೈಃ ಕ್ರತುಭಿಃ ಸಕಲಾನ್ ದೇವಾನ್ ಯದಂತಂ ಕ್ವಚಿತ್ ಕೂಪಾರಾಮ ಮಠಾದಿಭಿಃ ಧರ್ಮಂ ಪೂರ್ತಯಂತಂ. ಕ್ವಾಪಿ ಒಂದು ಕಡೆ ಊರ್ಜಿತೈಃ ಕ್ರತುಭಿಃ ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳಿಂದ ಸಕಲಾನ್ ದೇವಾನ್ ಯದಂತಂ ಎಲ್ಲ ಯಜ್ಞಗಳ ದೇವತೆಗಳನ್ನ ಆರಾಧನೆ ಮಾಡ್ತಾ ಇರುವಂತಹದ್ದು. ಕ್ವಚಿತ್
ಕೂಪ ಆರಾಮ ಮಠಾದಿಗೆ ಭಾವೇ ಉದ್ಯಾನ ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತಹ ಕೃಷ್ಣನನ್ನು ನೋಡಿದ್ರು. ಯಜ್ಞಗಳ ಮೂಲಕ ಕೆಲವು ಕಡೆ ದೇವತೆಗಳನ್ನ ಆರಾಧಿಸ್ತಾ ಇದ್ದಾನೆ, ಕೆಲವು ಕಡೆ ಎಲ್ಲರಿಗೂ ಸಹ ಅನುಕೂಲವಾಗುವಂತಹ ಬಾವಿ, ಮನೆಗಳು, ಉದ್ಯಾನವನಗಳು ಈ ರೀತಿಯಾಗಿ ಧರ್ಮ ಕಾರ್ಯವನ್ನು ಮಾಡಿ ಅವರಿಗೆಲ್ಲರಿಗೂ ಸಹ ಒಳ್ಳೇದು ಮಾಡ್ತಾ ಇದ್ದಾನೆ. ಕೆಲವು ಕಡೆ ಚರಂತಂ ಮೃಗಯಾಂ ಕ್ವಾಪಿ ಹಯಮಾರುಹ್ಯ ಸೈಂಧವಂ ಗ್ರಂಥಂ ತತಃ ಪಶೂನ್ ಮೇಧ್ಯಾನ್ ಪರೀತಂ ಯದು ಪುಂಗವೈಃ ಕ್ವಾಪಿ ಮೃಗಯಾಂ ಚರಂತಂ ಸೈಂಧವಂ ಹಯಂ ಆರುಹ್ಯ ಚರಂತಂ ತತಃ ಯದುಪುಂಗವೈಃ ಪರೀತಂ ಮೇಧ್ಯಾನ್ ಪಶೂನ್ ಘ್ನಂತಂ ಕ್ವಾಪಿ ಒಂದು ಕಡೆ ಸೈಂಧವಂ ಹಯಂ ಆರುಹ್ಯ ಸಿಂಧು ದೇಶದಲ್ಲಿ ಹುಟ್ಟಿದ ಹಯಂ ಅಶ್ವವನ್ನ ಆರುಹ್ಯ ಹತ್ತಿ ಮೃಗಯಾಂ ಚರಂತಂ ಬೇಟೆಯನ್ನ ಆಡ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಸಿಂಧು ದೇಶದ ಅಶ್ವವನ್ನೇರಿ ಬೇಟೆ ಆಡ್ತಾ ಇದ್ದಾನೆ. ಇನ್ನು ಕೆಲವು ಕಡೆ ತತಃ ಯದುಪುಂಗವೈಃ ಪರಿ ತನ್ನ ಯಾರೋ ಪರಿವಾರದ ಜೊತೆಗೆ ಕೂಡಿಕೊಂಡು ಮೇಧ್ಯಾನ್ ಪಶೂನ್ ಘ್ನಂತಂ ಪವಿತ್ರವಾದಂತಹ ಭಕ್ಷಣಕ್ಕೆ ಅರ್ಹವಾದಂತಹ ಬೇಟೆ ಆಡ್ತಾ ಇದ್ದಾನೆ. ಬೇಟೆ ಆಡ್ತಾ ಯದುಪುಂಗ ಅವರ ಜೊತೆ ಸೇರಿಕೊಂಡು ಯಾವುದು ಯಜ್ಞಕ್ಕಾಗಿ ಬೇಕೋ ಅಂತಹ ಪಶುಗಳನ್ನ ಕೊಲ್ತಾ ಅದನ್ನ ಆ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾವ್ದ್ರಲ್ಲಿ ಬೇಟೆ ಆಡ್ತಾ ಸಿಂಧು ದೇಶದ ಹರ್ಷವನ್ನ ಏರಿ ಬೇಟೆ ಆಡ್ತಾ ಯದುಪುಂಗವರ ಜೊತೆಗೆ ಸೇರಿಕೊಂಡು ಯಜ್ಞಗಳಿಗೆ ಬೇಕಾದಂತಹ ಪವಿತ್ರವಾದಂತಹ ಪಶುಗಳನ್ನ ಕೊಲ್ತಾ ಇರುವುದು. ಇನ್ನೊಂದು ಕಡೆ ಅವ್ಯಕ್ತಲಿಂಗಂ ಪ್ರಕೃತಿಷ್ವಂತಃ ಪರಗ್ರಹಾದಿಷು ಕ್ವಚಿಚ್ಚರಂತಂ ಯೋಗೇಶಂ ತತ್ತದ್ಭಾವ ಭುಭುತ್ಸಯ ಅಂತಃಪುರಗೃಹಾದಿಷು ಪ್ರಕೃತಿಷು ತತ್ತದ್ಭಾವ ಬುಭುತ್ಸಯ ಅವ್ಯಕ್ತಲಿಂಗಂ ಚರಂತಂ ಯೋಗೇಶಂ ಕ್ವಚಿತ್ ತಗೊಳ್ಳಿ ಆಮೇಲೆ ಅಂತಃಪುರ ಗೃಹಾದಿಷು ಅಂತಃಪುರಗಳ ಆ ಮನೆಗಳಲ್ಲಿ ಪ್ರಕೃತಿಷು ಪ್ರಜೆಗಳ ಮಧ್ಯದಲ್ಲಿ ತದ್ಭಾವ ಬುಭುತ್ಸಯ ಅವರೆಲ್ಲರ ಅಭಿಪ್ರಾಯ ಪ್ರಜೆಗಳ ಮಧ್ಯದಲ್ಲಿ ಅಂತಃಪುರದಲ್ಲಿ ಉಳಿದ ಎಲ್ಲ ಸ್ಥಳ ಆ ಪ್ರಜೆಗಳ ಅಭಿಪ್ರಾಯ ಏನಿದೆ ಅನ್ನೋದನ್ನು ತಿಳಿಯೋದಕ್ಕೋಸ್ಕರ ಅವ್ಯಕ್ತಲಿಂಗಂ ವೇಷವನ್ನ ಮರೆ ಮಾಡಿಕೊಂಡು ಯೋಗೇಶಂ ಚರಂತಂ ಸಂಚಾರ ಮಾಡ್ತಾ ಇರುವಂತಹ ಯೋಗೇಶಂ ಕೃಷ್ಣನನ್ನ ಕ್ವಚಿತ್ ಒಂದು ಕಡೆ ಹೀಗೆ ನೋಡ್ತಾ ಇತ್ತು. ಹೀಗೆ ಪ್ರಜೆಗಳ ಮಧ್ಯದಲ್ಲಿ ಅಂತಃಪುರದಲ್ಲಿ ಅಥವಾ ಬೇರೆ ಬೇರೆ ಕಡೆ ತನ್ನ ವೇಷವನ್ನ ಬದಲಿಸಿ ಅಲ್ಲಿರುವಂತಹ ವ್ಯಕ್ತಿಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವರ ಮಧ್ಯದಲ್ಲಿ ಓಡಾಡ್ತಾ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇರುವಂತಹ ಯೋಗೇಶನಾದ ಒಂದೇ ಮಂತ್ರು ನೋಡಿ. ಅಥವಾ ಮಾನುಷೇಂ ಈಯುಷೋಗತಿಂ ಅಥ ನಾರದಃ ಪ್ರಹಸನ್ ಇವ ಋಷಿಕೇಶಂ ಉವಾಚ. ಅದು ಮುಂದಿನ ಸಹ ಅದಕ್ಕೆ ಸೇರಿತ್ತು. ಮಾನುಷೀಂ ಗತಿಂ ಈಯುಷಃ ಕ್ಷಮಿಸಿ. ಅಥ ನಾರದಃ ಪ್ರಹಸನ್ ಇವ ಮಾನುಷೀಂ ಗತಿಂ ಈಯುಷಃ ಯೋಗಮಾಯೋದಯಂ ವೀಕ್ಷ್ಯ ಋಷಿಕೇಶಂ ಉವಾಚ. ಅಥ ಯೋಗಮಾಯೋದಯಂ ವೀಕ್ಷ್ಯ ಉವಾಚ ಅನ್ನೋದಕ್ಕಿಂತ ಬೇಡ ವೀಕ್ಷ್ಯ ಋಷಿಕೇಶಂ ಉವಾಚ ಅಲ್ಲೇ ಸರಿ. ಅಥ ಬಳಿಕ ನಾರದರು ಪ್ರಹಸನ್ನಿವ ಅಂದ್ಕೊಂಡಂತ ಮಾನುಷ್ಯಂ ಗತಿಂ ಈಯುಷಃ ಮನುಷ್ಯರ ಹಾಗೆ ತನ್ನ ನಡತೆಯನ್ನು ತೋರಿಸ್ತಾ ಇರುವ ಯೋಗ ಮಾಯಾ ಉದಯಂ ವೀಕ್ಷ್ಯ ಆತನ ಯೋಗದ ವೈಭವವನ್ನ ನೋಡಿ ಋಷಿಕೇಶಂ ಉವಾಚ ಪರಮಾತ್ಮನ ಕುರಿತು ಹೀಗೆ ಹೇಳ್ತಾರೆ. ಆ ಮನುಷ್ಯರ ಲೀಲೆಯನ್ನು ಧರಿಸಿ ಈ ರೀತಿಯಾಗಿ ಯೋಗ ಮಾಯೆಯನ್ನು ಪ್ರದರ್ಶನ ಮಾಡ್ತಾ ಇರುವಂತಹ ಕೃಷ್ಣನನ್ನು ಕುರಿತು ಮತ್ತೆ ಹೇಳ್ತಾರೆ. ವಿರಾಮ ಯೋಗ ಮಾಯಾಸ್ತೆ ದುರ್ದರ್ಶಾಭಿಮಾಯಿನಾಂ ಯೋಗೇಶ್ವರಾತ್ಮನ್ ನಿರ್ಭಾತ ಭವತ್ಪಾದ ನಿಷೇವಯ. ಯೋಗೇಶ್ವರ ಆತ್ಮನ್ ಮಾಯಿನಾಂ ದುರ್ದರ್ಶ ಅಪಿ ಯೋಗಮಾಯಾಃ ನಿರ್ಭಾತಾಃ ತೇ ಯೋಗಮಾಯಾಃ ಭವತ್ಪಾದ ನಿಷೇವಯ ವಿಧಾಮ. ಯೋಗೇಶ್ವರನೇ ಅಂದ್ರೆ ಯೋಗಗಳಿಗೆಲ್ಲ ನೀನೇ ಒಡೆಯ ಅಂಥವನೇ. ಆತ್ಮನ್ ಅಂದ್ರೆ ನಿನ್ನಲ್ಲಿ ಅಂದ್ರೆ ನನ್ನ ಮನಸ್ಸಿನಲ್ಲಿ ಅಂತ ಆತ್ಮ ಶಬ್ದಕ್ಕೆ ಮನಸ್ಸು ಅಂತ ನನ್ನ ಮನಸ್ಸಿನಲ್ಲಿ ನಿನ್ನ ಯೋಗ ಮಾಯೆಗಳು ತೋರಲ್ಪಟ್ಟು ಎಂಥದ್ದು ಮಾಯಿನಾನ್ ದುರ್ದರ್ಶ ಅಪಿ
ಎಂತಹ ಮಾಯಾವಿಗಳಿಗೂ ಸಹ ತಿಳಿಯಲು ಅಶಕ್ಯವಾದದ್ದಾದರೂ ಸಹ ತೇ ಯೋಗ ಮಾಯಾ ನನ್ನಲ್ಲಿ ನಿರ್ಭಾತಾಹ ಹೊರಹೊಮ್ಮಿದ ಯೋಗ ಮಾಯಾ ಯೋಗದ ಮಾಯೆಗಳು ಭಗವತ್ಪಾದ ನಿಷೇವಯ ನಿನ್ನ ಪಾದದ ಸೇವೆಯಿಂದ ವಿಧಾಮ ನಾವು ತಿಳ್ಕೊಂಡ್ವು. ನೀನೇ ಯೋಗೇಶ್ವರ, ಅಂತಹ ನಿನ್ನ ಸ್ವರೂಪ ನನ್ನ ಮನಸ್ಸಿನಲ್ಲೇ ಪ್ರಕಟವಾಯಿತು. ಯದ್ಯಪಿ ಅದೇನು ಮಹಾಮಾಯಾವಿಗಳಿಗೂ ಸಹ ಅದು ತಿಳಿಯಲು ಅಸಾಧ್ಯವಾದದ್ದು, ಕಾಣಲು ಅಸಾಧ್ಯವಾದ ಅಂತಹ ನಿನ್ನ ಯೋಗ ಮಾಯಗಳು ನನ್ನಲ್ಲಿ ಪ್ರಕಟಗೊಂಡಲ್ಲ, ಪ್ರತೀತಿ ಆಯ್ತಲ್ಲ, ನೀನ್ ಹೀಗೆ ಮಾಡ್ತಾ ಇದೀಯ ಅನ್ನೋದು. ಅದು ಯಾವುದಕ್ಕೆ, ಹೇಗೆ? ಭಗವತ್ಪಾದ ನಿಷೇಧ, ನಿನ್ನ ಪಾದ ಕಮಲಗಳ ಸೇವೆಯಿಂದಲೇ ವಿಧಾಮ ನಾವು ತಿಳ್ಕೊಂಡ್ವಿ. ಅಂದ್ರೆ ನಿನ್ನ ಯೋಗ ಮಾಯಗಳನ್ನ ನಾವು ತಿಳ್ಕೊಂಡ್ವಿ ಹೊರತು ನಿನ್ನ ನಿಜವಾದ ಸ್ವರೂಪ ಏನು ಅನ್ನೋದು ಏನೂ ನಮಗೆ ಗೊತ್ತಾಗ್ಲಿಲ್ಲ. ಇಷ್ಟು ತಿಳ್ಕೊಳಕ್ಕೂ ಸಹ ನಿನ್ನ ಪಾದ ಸೇವೆಯ ಅನುಗ್ರಹವೇ ನನಗೆ ಕಾರಣವಾಯಿತು. ಅಂದ್ರೆ ನಿನ್ನ ಪರಿಪೂರ್ಣ ಸ್ವರೂಪ ಗೊತ್ತಾಗ್ಲಿಲ್ಲ, ಆದ್ರೆ ನಿನ್ನ ಯೋಗ ಮಾಯಾ ಸ್ವರೂಪ ಏನು ಅನ್ನೋದರ ಅರಿವು ನನಗೆ ನಿನ್ನ ಪಾದ ಸೇವೆಯಿಂದ ಇವತ್ತು ಗೊತ್ತಾಯಿತು. ಅದು ಏನು, ಎಂತಹ ಮಾಯಾವಿಗಳಿಗೂ ಅದು ತಿಳಿಯೋದು ಅಸಾಧ್ಯವೇ. ಯಾಕಂದ್ರೆ ಹಿಂದೆ ಇದೆ ಅಂತ ಭಾವಿಸ್ತೀನಿ. ಬ್ರಹ್ಮ ಮಕ್ಕಳನ್ನೆಲ್ಲ ಅಡಗಿಸಿಟ್ಟಾಗ ಒಬ್ಬನೇ ಕೃಷ್ಣ ಎಲ್ಲ ಮಕ್ಕಳ ರೂಪದಲ್ಲಿರೋದನ್ನ ನೋಡಿ ಬ್ರಹ್ಮನೇ ವಿಭ್ರಾಂತನಾಗಿ ಬಿಡ್ತಾನಂತ. ಅವನೇ ಇವನ ಮಾಯೆಯನ್ನ ಅರಿಯೋದಕ್ಕೆ ಅಸಮರ್ಥನಾದ. ಹಾಗಾಗಿ ನಿನ್ನನ್ನ ಇಷ್ಟು ನಾನು ಅರ್ಥಕೊಂಡಿದ್ದೇನೆ. ಅನುಜಾನೀಹಿ ಮಾಂ ದೇವ ಲೋಕಾನ್ಸ್ತೆ ಯಶಸಾ ಪ್ಲುತಾನ್ ಪರ್ಯಟಾಮಿ ತವೋದ್ಗಾಯನ್ ಲೀಲಾಂ ಭುವನ ಪಾವನೀಂ. ದೇವಾಂ ಮಾಂ ಅನುಜಾನೀಹಿ ತೇ ಯಶಸಾ ಆಪ್ಲುತಾನ್ ಲೋಕಾನ್ ತವ ಭುವನ ಪಾವನೀಂ ಲೀಲಾಂ ಗಾಯನ್ ಪರ್ಯಟಾಮಿ. ದೇವ ಪರಮಾತ್ಮನೇ ಮಾಂ ಅನುಜಾನಂತೆ, ನನಗೆ ನಿನ್ನ ಅನುಮತಿಯನ್ನು ಕೊಡು. ತೇ ಯಶಸ, ನಿನ್ನ ಕೀರ್ತಿಯಿಂದ ಆಪ್ಲುತಾನ್ ವ್ಯಾಪ್ತವಾದಂತಹ ಲೋಕಾನ್ ಲೋಕಗಳನ್ನ ಕುರಿತು ನಾನು ಅಲಿತೀನಿ. ಅಲ್ಲಿ ಏನ್ ಮಾಡ್ತೀನಿ? ತವ ನಿನ್ನ ಭುವನ ಪಾವನೆ, ಎಲ್ಲ ಭುವನಗಳನ್ನು ಸಹ ಪವಿತ್ರಗೊಳಿಸುವಂತಹ ಲೀಲಾ ನಿನ್ನ ಲೀಲೆಯನ್ನ ಉದ್ಗಾಯನ್ನ ಹಾಡ್ತಾ ಪರ್ಯಟನೆ ನಾನು ಸಂಚಾರ ಮಾಡ್ತೇನೆ. ನೀನು ನನಗೆ ಅನುಮತಿಯನ್ನು ಕೊಡು. ನಿನ್ನ ಕೀರ್ತಿಯಲ್ಲಿ ಎಲ್ಲ ಭುವನಗಳು ಸಹ ಮುಳುಗಿ ಹೋಗಿವೆ. ಅಂತಹ ಭುವನಗಳಲ್ಲಿ ನಾನು ಸಂಚಾರ ಮಾಡ್ತೇನೆ. ಹೇಗೆ? ನಿನ್ನ ಭುವನಗಳನ್ನು ಪವಿತ್ರಗೊಳಿಸುವ ನಿನ್ನ ಲೀಲೆಯನ್ನು ಹಾಡ್ತಾ ನಾನು ತಿರುಗುತ್ತೇನೆ ಅಂತ ಆದ್ಮೇಲೆ ಮುಗಿಸಿಬಿಡೋಣ. ಶ್ರೀ ಭಗವಾನುವಾಚ ಬ್ರಹ್ಮನ್ ಧರ್ಮಸ್ಯ ವಕ್ತಾಹಂ ಕರ್ತಾ ತದನುಮೋದಿತಾ ತಚ್ಚಿಕ್ಷಯನ್ನ ಲೋಕಮಿಮಂ ಆಸ್ಥಿತ ಪುತ್ರ ಮಾಖಿದಃ. ಬ್ರಹ್ಮನ್ ಅಹಂ ಧರ್ಮಸ್ಯ ವಕ್ತಾ ಕರ್ತಾ ತದ್ ಅನುಮೋದಿತಾ ತತ್ ಇಮಂ ಲೋಕಂ ಶಿಕ್ಷಯನ್ನ ಆಸ್ಥಿತಃ ಪುತ್ರ ಮಾಖಿದಃ. ಬ್ರಹ್ಮನ್ ರಾಮಶ್ರೇಷ್ಠನೇ, ಅಹಂ ನಾನು ಧರ್ಮಸ್ಯ ವಕ್ತ, ಧರ್ಮದ ಬಗ್ಗೆ ಉಪದೇಶಕನು ನಾನು ಅಷ್ಟೇ ಅಲ್ಲ, ಕರ್ತ ಅದನ್ನು ಮಾಡುವವನು ನಾನು ಅಷ್ಟೇ ಅಲ್ಲ, ತದ ಅನುಮೋದಿತ ಅದನ್ನ ಅನುಮೋದಿಸುವವನು ಸಹ ನಾನೇ ಆಗಿದ್ದೇನೆ. ಹಾಗಾಗಿ ತತ್ ಇಮಂ ಲೋಕಂ ತತ್ ಶಿಕ್ಷೆಯನ್, ಈ ವಿಷಯವನ್ನ ನಾನು ಎಲ್ಲರಿಗೂ ಸಹ ತಿಳಿಸಬೇಕು, ಶಿಕ್ಷಣವನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಆಸ್ಥಿತ ನಾನು ಈ ರೀತಿಯ ಮಾರ್ಗವನ್ನ ತಗೊಂಡಿದ್ದೇನೆ. ಅಂದ್ರೆ ಈ ರೀತಿಯಾಗಿ ನನ್ನ ವ್ಯವಹಾರವನ್ನು ತೋರಿಸ್ತಾ ಧರ್ಮ ಮಾರ್ಗದಲ್ಲಿ ಹೇಗೆ ನಡಿಬೇಕು ಎನ್ನುವುದನ್ನ ಎಲ್ಲರಿಗೂ ಸಹ ನಾನು ತಿಳಿಯಪಡಿಸ್ತಾ ಇದ್ದೇನೆ. ಯಾಕೆಂದ್ರೆ ಧರ್ಮವನ್ನು ಉಪದೇಶ ಮಾಡುವವನು ನಾನೇ, ಅದರ ಕರ್ತೃ ನಾನೇ, ಅಂದ್ರೆ ಮಾಡುವವನು ನಾನೇ, ಅನುಷ್ಠಾನವನ್ನ ಹೀಗೆ ಮಾಡಬೇಕು ಅಂತ ಅನುಮೋದನೆ ಕೊಡುವವನು ನಾನು. ಹಾಗಾಗಿ ಈ ಲೋಕಕ್ಕೆ ಇದನ್ನು ತಿಳಿಸ್ಕೊಡ್ಬೇಕಾದಾಗ ಅದು ನನ್ನ ವ್ಯವಹಾರದ ಮೂಲಕವೇ ಆಗಬೇಕಾದ್ದರಿಂದ ನಾನು ಈ ರೀತಿಯಾದ ಮಾರ್ಗವನ್ನು ಅನುಸರಿಸಿ ನಾನು ಎಲ್ಲರಿಗೂ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಪುತ್ರ ಮಾಖಿದ, ಈ ವಿಷಯದಲ್ಲಿ ಅಂದ್ರೆ ಈ ನನ್ನ ಯೋಗದ ಮಾಯೆಯನ್ನು ನೋಡಿ ನೀನು ಕೊಳ್ಳಬೇಡ. ಯಾಕಂದ್ರೆ ನನ್ನ ವ್ಯವಹಾರದಿಂದಲೇ ಜನರು ನನ್ನನ್ನು ಅನುಸರಿಸ್ತಾರೆ. ನಾನು ಧರ್ಮವನ್ನ ಎಲ್ಲರಿಗೂ ಹೇಳ್ಬೇಕು, ಅದನ್ನ ನಾನು ಮಾಡ್ಬೇಕು, ಅದನ್ನ ಅನುಮೋದಿಸಲು ಬೇಕು, ಅದನ್ನ ತಿಳಿಸ್ಕೊಡೋದಕ್ಕೋಸ್ಕರ ನಾನು ಈ ಮಾರ್ಗವನ್ನು ಅನುಸರಿಸಿದ್ದೇನೆ.
श्रीशुकोवाच इत्याचरन्तं सद्धर्मान् पावनान् गृहमेधिना तमेव सर्वपि देहेषु सन्तमेकं तदर्शः इति गृहमेधिनां पावनान् तद्धर्मान् आचरन्तं तमेव सर्वगेहेषु सन्तम् ಏಕಂ ದದರ್ಶ ಇತಿ. ಈ ರೀತಿಯಾಗಿ ಗೃಹಮೇಧಿನಾಂ ಗೃಹಸ್ಥರಾದವರು ಅವರಿಗೆ ಪಾವನಾನ್ ಸದ್ಧರ್ಮಾನ್ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಧರ್ಮಗಳನ್ನ ಆಚರಂತಂ ಆಚರಿಸ್ತಾ ಇರುವ, ಅಷ್ಟೇ ಅಲ್ಲ ಅದನ್ನ ತಮೇವ ಆ ಧರ್ಮವನ್ನೇ ಸರ್ವಗೇಷು ಎಲ್ಲರ ರೀತಿ ಎಲ್ಲ ಮನೆಗಳಲ್ಲಿಯೂ ಸಹ ಸಂತಂ ಒಬ್ಬನೇ ಆದರೂ ಸಹ ಸಂತಂ ಏಕಂ ಒಬ್ಬನೇ ಆದರೂ ಸಹ ಎಲ್ಲರ ಮನೆಯಲ್ಲಿಯೂ ಇರುವಂತಹ ಅವನನ್ನ ದದರ್ಶ ನಾರದರು ನೋಡಿದರು. ಅಂತಹ ಕೃಷ್ಣನ ಮುಂದೆ ಇದೆ. ಹೀಗೆ ಎಲ್ಲರ ಮನೆಗಳಲ್ಲಿಯೂ ಸಹ ಗೃಹಸ್ಥರು ಆಚರಿಸಬೇಕಾದಂತಹ ಪವಿತ್ರವಾದಂತಹ ಧರ್ಮದ ವಿಧಾನಗಳನ್ನ ಎಲ್ಲ ಮನೆಗಳಲ್ಲಿಯೂ ಇಟ್ಟುಕೊಂಡು ಒಬ್ಬನೇ ಎಲ್ಲ ರೀತಿಯ ಪ್ರಕಾರದಲ್ಲಿಯೂ ರೂಪವನ್ನು ಧರಿಸಿ ಕೃಷ್ಣನಾಗಿ ಎಲ್ಲ ಕಡೆನೂ ಇಟ್ಟುಕೊಂಡು ಆಚರಿಸ್ತಾ ಇರೋದನ್ನ ನಾರದರು ನೋಡಿದ್ರು. ಕೃಷ್ಣಸ್ಯ ಅನಂತ ವೀರ್ಯಸ್ಯ ಯೋಗ ಮಾಯಾ ಮಹೋದಯಂ ಮಹೋದೃಷ್ಟ್ವಾ ಋಷಿರಭೂತ್ ವಿಸ್ಮಿತೋ ಜಾತಕೌತುಕಃ. ಅನಂತ ವೀರ್ಯಸ್ಯ ಕೃಷ್ಣಸ್ಯ ಯೋಗ ಮಾಯಾ ಮಹೋದಯಂ ಮುಹು ದೃಷ್ಟ್ವಾ ಜಾತಕೌತುಕಃ ಋಷಿಃ ವಿಸ್ಮಿತಃ ಅಭೂತ್. ಅನಂತ ವೀರ್ಯಸ್ಯ ಅನಂತ ಶಕ್ತಿಯುಳ್ಳಂತಹ ಕೃಷ್ಣಸ್ಯ ಕೃಷ್ಣನ ಯೋಗ ಮಾಯಾ ಮಹೋದಯಂ ಆತನ ಯೋಗ ಮಾಯಾ ಶಕ್ತಿಯ ವಿಶೇಷಗಳನ್ನ ಮೋಹು ದೃಷ್ಟ ಮತ್ತೆ ಮತ್ತೆ ನೋಡಿ ಜಾತ ಕೌತುಕ ಅದರಲ್ಲಿ ಇನ್ನೂ ಸಹ ಅವರಿಗೆ ಕುತೂಹಲ ಉಂಟಾಯ್ತು. ಇನ್ನು ಹೇಗೆ ಅವನು ತನ್ನ ಮಾಯೆಯನ್ನು ತೋರಿಸ ಅಂತಹ ಕುತೂಹಲದಿಂದ ಕೂಡಿದಂತಹ ಋಷಿ ನಾರದರು ವಿಸ್ಮಿತ ಆಗುವುದು, ಬಹಳ ಆಶ್ಚರ್ಯವನ್ನ ಹೊಂದಿದ್ದರು. ಅವನು ಅನಂತ ಶಕ್ತಿ ಉಳ್ಳವನು ಅಚ್ಯುತ, ಆದರೂ ಸಹ ನಮ್ಮಲ್ಲಿ ಒಂದು ಆ ಥರದ ಒಂದು ಸಂದೇಹ ಇದ್ದೇ ಇರುತ್ತೆ. ಹೇಗ್ ಸಾಧ್ಯ ಅವನು ತನ್ನ ಯೋಗ ಮಾಯಾ ಶಕ್ತಿ ವಿಶೇಷಗಳನ್ನ ತೋರಿಸ್ತಾನೆ ಇದ್ದಾನೆ. ಅದು ತೋರಿಸ್ತಾ ಇದ್ದಾಗ ಇನ್ನೂ ಕುತೂಹಲ ಹೆಚ್ಚೇ ಆಗ್ತಾ ಇದೆ ನಾರದರಿಗೆ. ಅದನ್ನು ನೋಡ್ತಾ ನಾರದರು ಅತ್ಯಂತ ಆಶ್ಚರ್ಯವನ್ನು ಹೊಂದಿದ್ರು. ಇತ್ಯರ್ಥ ಕಾಮಧರ್ಮೇಶು ಕೃಷ್ಣೇನ ಶ್ರದ್ಧಿತಾತ್ಮನಾ ಸಮ್ಯಕ್ ಸಭಾಷಿತಃ ಪ್ರೀತಃ ತಮೇವ ಅನುಸ್ಮರನ್ ಯಯೌ ಇತಿ. ಅರ್ಥ ಕಾಮಧರ್ಮೇಶು ಶ್ರದ್ಧಿತಾತ್ಮನಾ ಕೃಷ್ಣೇನ ಸಮ್ಯಕ್ ಸಭಾಷಿತಃ ಪ್ರೀತಃ ತಮ್ ಏವ ಅನುಸ್ಮರನ್ ಯಯೌ ಇತಿ. ಈ ರೀತಿಯಾಗಿ ಅರ್ಥ ಕಾಮ ಧರ್ಮೇಶು ಅರ್ಥ ಕಾಮ ಧರ್ಮ ಅಂದ್ರೆ ಧರ್ಮಾರ್ಥ ಕಾಮಗಳಲ್ಲಿ ಶ್ರದ್ಧಿತಾತ್ಮನ ಶ್ರದ್ಧೆಯನ್ನು ಹೊಂದಿರುವಂತಹ ಕೃಷ್ಣೇನ ಅಂದ್ರೆ ಪರಿಪೂರ್ಣವಾದ ಶ್ರದ್ಧೆಯನ್ನು ಹೊಂದಿರುವ ಕೃಷ್ಣನಿಂದ ಸಮ್ಯಕ್ ಸಭಾಷಿತ ಯೋಗ್ಯ ರೀತಿಯಲ್ಲಿ ಪೂಜಿಸಲ್ಪಟ್ಟಂತಹ ನಾರದರು ಪ್ರೀತಃ ಸಂತೋಷಗೊಂಡು ತಮೇವ ಅನುಸ್ಮರನ್ ಆತನನ್ನೇ ಭಗವಂತನನ್ನೇ ಧ್ಯಾನ ಮಾಡ್ತಾ ಯಯೋ ಹೊರಟರು. ಧರ್ಮಾರ್ಥ ಕಾಮಗಳನ್ನ ಹೇಗೆ ಅತ್ಯಂತ ಅದರಲ್ಲಿ ಎಷ್ಟು ಶ್ರದ್ಧೆ ಅಂದರೆ ಅದೇ ಪರಮ ಶ್ರೇಷ್ಠ ಎನ್ನುವ ಭಾವದಲ್ಲಿ ಕೃಷ್ಣ ವ್ಯವಹಾರ ಮಾಡ್ತಾ ಇರೋದನ್ನು ನೋಡಿ ಬಹಳ ಆನಂದವಾಯಿತು. ಮತ್ತೆ ಕೃಷ್ಣನಿಂದ ಸನ್ಮಾನಗೊಂಡಂತಹ ಪೂಜಿಸಲ್ಪಟ್ಟಂತಹ ನಾರದರು ಆತನನ್ನೇ ಸ್ಮರಣೆ ಮಾಡ್ತಾ ಹೊರಟರು. ಏವಂ ಮನುಷ್ಯ ಪದವೇ ಮನುವರ್ತಮಾನೋ ನಾರಾಯಣೋ ಭವಾಯ ಗೃಹೀತ ಶಕ್ತಿ ವೇವೇಂಗ ಷೋಡಶ ಸಹಸ್ರವರಾಂಗನಾನ ಸೌರೀಢ ಸೌಹೃದ ನಿರೀಕ್ಷಣ ಹಾಸಜುಷ್ಟಃ. ಏವಂ ಅಖಿಲ ಭವಾಯ ಗೃಹೀತ ಶಕ್ತಿ ನಾರಾಯಣಃ ಮನುಷ್ಯ ಪದವೀಂ ಅನುವರ್ತಮಾನಃ ಅಂಗ ಷೋಡಶ ಸಹಸ್ರ ವರಾಂಗನಾನಾಂ ಸೌರೀಢ ಸೌಹೃದ ನಿರೀಕ್ಷಣ ಹಾಸದುಷ್ಟಃ ಪ್ರೇಮಿ. ಏವಂ ಈ ರೀತಿಯಾಗಿ ಅಖಿಲ ಭವಾಯ ಸಕಲ ಪ್ರಪಂಚದ ಮಂಗಲಕ್ಕೋಸ್ಕರ ಅಂದ್ರೆ ಎಲ್ಲ ರೀತಿಯ ಅದು ಸೃಷ್ಟಿ ಸ್ಥಿತಿ ಎಲ್ಲದಕ್ಕೋಸ್ಕರ ಗೃಹೀತ ಶಕ್ತಿಗೆ ಅನೇಕ ರೀತಿಯ ರೂಪಗಳನ್ನ ಧರಿಸುವ ತನ್ನ ಶಕ್ತಿಯಿಂದ ಅನೇಕ ರೂಪಗಳನ್ನು ಧರಿಸುವಂತಹ ನಾರಾಯಣ ಪರಮಾತ್ಮನು ನಾರಾಯಣನು ಮನುಷ್ಯ ಪದವಿಯೇ ಅನುವರ್ತಮಾನ ಈಗ ಕೃಷ್ಣನ ರೂಪದಲ್ಲಿ ಮನುಷ್ಯ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಅಂಗ ಪರೀಕ್ಷಿತನೇ ಷೋಡಶ ಸಹಸ್ರ ವರಾಂಗನಾನ 16,000 ಸ್ತ್ರೀಯರ ಸೌರೀಢ ಸೌಹೃದ ನಿರೀಕ್ಷಣ ಹಾಸದೃಷ್ಟ ಅಂತಹ ಸ್ತ್ರೀಯರ ನಾಚಿಕೆಯಿಂದ ಕೂಡಿದ ಪ್ರೇಮ ಭಾವದಿಂದ
ನೋಡುವ ನೋಟ, ಅವರ ನಗು ಇವುಗಳಿಂದ ಸೇವಿಸಲ್ಪಟ್ಟವನಾಗಿ ರೇಮೆ ಅವರ ಜೊತೆಗೆ ತನ್ನ ಶಕ್ತಿಯ ಮಾಯೆಯ ಶಕ್ತಿಯನ್ನು ಸ್ವೀಕರಿಸಿ ಇಡೀ ಪ್ರಪಂಚದ ಒಳಿತಿಗಾಗಿ ಪರಮಾತ್ಮ ಮನುಷ್ಯರ ಮಾರ್ಗವನ್ನ ಅನುಸರಿಸ್ತಾ 16,000 ಸ್ತ್ರೀಯರ ನಾಚಿಕೆಯಿಂದ ಸ್ನೇಹ ಭಾವದಿಂದ ಕೂಡಿದಂತಹ ನೋಟ, ಹಾಸ ಇವುಗಳಿಂದ ಸೇವಿಸಲ್ಪಟ್ಟವನಾಗಿ ಆನಂದದಿಂದ ಹೇಳ್ತಾ ಇದ್ದ. ಯಾನೇಹ ವಿಶ್ವವಿಲಯೋದ್ಭವ ವೃತ್ತಿ ಹೇತು ಕರ್ಮಾಣಿ ಅನನ್ಯ ವಿಷಯಾಣಿ ಹರಿಶ್ಚಕಾರ ಯಸ್ತ್ವಂಗ ಗಾಯತಿ ಶೃಣೋತಿ ಅನುಮೋದತೆ ವಾ ಭಕ್ತಿರ್ಭವೇತ್ ಭಗವತಿ ತಪವರ್ಗ ಮಾರ್ಗೇ. ಅಂಗ ಇಹ ವಿಶ್ವವಿಲಯೋದ್ಭವ ವೃತ್ತಿ ಹೇತು ಹರಿಹಿ ಯಾನಿ ಅನನ್ಯ ವಿಷಯಾಣಿ ಕರ್ಮಾಣಿ ಚಕಾರ. ತಾನೇ ತೋದಕು ತಾನೇ ಯಹ ಗಾಯತಿ ಶೃಣೋತಿ ವಾ ಅನುಮೋದತೆ ತಸ್ಯ ಅಪವರ್ಗ ಮಾರ್ಗೆ ಭಗವತಿ ಭಕ್ತಿ ಭವೇತ್. ಅಂಗ ಪರೀಕ್ಷಿತನೇ ವಿಶ್ವ ವಿಲಯ ಉದ್ಭವ ವೃತ್ತೇತು. ಈ ಪ್ರಪಂಚದ ವಿಲಯ ಅಂದ್ರೆ ನಾಶ, ಉದ್ಭವ ಅಂದ್ರೆ ಸೃಷ್ಟಿ, ವೃತ್ತಿ ಅಂದ್ರೆ ರಕ್ಷಣೆ, ಸ್ಥಿತಿ. ಈ ಸೃಷ್ಟಿ ಸ್ಥಿತಿ ಲಯಗಳಿಗೆ ಹೇತು ಕಾರಣನಾದಂತಹ ಹರಿಗೆ ಪರಮಾತ್ಮನು ಯಾನೇ ಯಾವ ಅನನ್ಯ ವಿಷಯಾಣಿ ಕರ್ಮಾಣಿ ಸಾಧಾರಣ ಮನುಷ್ಯರಿಗೆ ಅಂದ್ರೆ ಸಾಧಾರಣ ದೇವತೆಗಳಿಗೂ ಸಹ ಅಸಂಭವವಾದಂತಹ ಯಾವ ಕರ್ಮಾಣಿ ಕ್ರಿಯೆಗಳನ್ನ ಚಕಾರ ಮಾಡಿದನೋ ಅದನ್ನ ಯಹ ಯಾವ ವ್ಯಕ್ತಿಯು ಗಾಯತಿ ಶೃಣೋತಿ ವಾ ಅನುಮೋದತೆ ಯಾರು ಇದನ್ನ ಹಾಡ್ತಾನೋ ಕೇಳ್ತಾನೋ ಮತ್ತೆ ಇನ್ನೊಬ್ಬ ಹೇಳೋದನ್ನು ಸಹ ಒಪ್ತಾನೋ ಅಂದ್ರೆ ಇನ್ನೊಬ್ಬರು ಆ ರೀತಿಯಾಗಿ ಮಾಡಿದ್ರು ಅದನ್ನೂ ಸಹ ಒಪ್ಕೊಡ್ತಾನೋ ಅಂತವನಿಗೆ ಅಪವರ್ಗ ಮಾರ್ಗೇ ಮೋಕ್ಷ ಪ್ರದನಾದ ಮೋಕ್ಷವದ ದಾರಿಯಾದಂತಹ ಭಗವತಿ ಪರಮಾತ್ಮನಲ್ಲಿ ಭಕ್ತಿ ಭಗೆ ಭಕ್ತಿಯೋ ಉಂಟಾಗುತ್ತೆ. ಹೀಗೆ ವಿಶ್ವದ ಸೃಷ್ಟಿ ಸ್ಥಿತಿಗಳಿಗೆಲ್ಲ ಕಾರಣೀಭೂತನಾದಂತಹ ಪರಮಾತ್ಮ ಈ ಲೋಕದಲ್ಲಿ ಯಾವ ಯಾವ ಮನುಷ್ಯರಿಗೆ ಅಸಂಭವವಾದಂತಹ ಲೀಲೆಗಳನ್ನ ಕರ್ಮಗಳನ್ನ ಮಾಡಿದನೋ ಆ ವಿಷಯವನ್ನ ಯಾವ ವ್ಯಕ್ತಿ ಹಾಡಿ ಕೇಳಿ ಇನ್ನೊಬ್ರು ಹಾಡೋದನ್ನು ಕೇಳ್ತಾ ಹೋಗ್ತಾ ಇರ್ತಾನೋ ಅವನಿಗೆ ಮೋಕ್ಷವನ್ನು ಕೂಡ ಪರಮಾತ್ಮನ ವಿಷಯದಲ್ಲಿ ಭಕ್ತಿ ಉಂಟೆ. ಜ್ಞಾನೇಹ ವಿಶ್ವವಿಲಯೋದ್ಭವ ವೃತ್ತಿ ಹೇತು ಕರ್ಮಾಣಿ ಅನನ್ಯ ವಿಷಯಾಣಿ ಹರಿಶ್ಚಕಾರ ಯಸ್ತ್ವಂಗ ಗಾಯತಿ ಶೃಣೋತ್ಯನುಮೋದತೆ ವಾ ಭಕ್ತಿರ್ಭವೇತ್ ಭಗವತಿ ತಪವರ್ಗ ಮಾರ್ಗೇ. ಶ್ರೀಮದ್ ಭಾಗವತೆ ಮಹಾಪುರಾಣೆ ದಶಮಸ್ಕಂಧೆ ಉತ್ತರಾರ್ಧೆ ಕೃಷ್ಣಗಾಧಶ್ಚ ದರ್ಶನಂ ನಾಮ 1970ತಮೋऽಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. 2 ಗಂಟೆಗಳಾಗೋಯ್ತು. ಅಂಶದಲ್ಲಿ ಹುಟ್ಟಿದವ್ರಲ್ವಾ ಮೇಡಮ್? ವಿಭೂತಿ ಅಂತಂದ್ರೆ ಅಂಶದಲ್ಲಿ ಹುಟ್ಟಿದವರು ಅಂತಲ್ವಾ? ಅದು ವೈಭವ ಅಂತ ಬರುತ್ತಲ್ಲ ಇಲ್ಲಿ. ಗೊತ್ತಿಲ್ಲ. ವಿಭೂತಿ ಅಂತ ಹೇಳಿದ್ರೆ ಮಹಿಮೆ ಅಂತ, ವೈಭವ ಅಂತ. ವಿಭೂತಿ ಪುರುಷರು ಅಂತ ಹೇಳ್ತಾರಲ್ಲ ಇವ್ರಿಗೆ, ತಗೊಂಡ್ರೆ ಮಹಿಮೆ ಇರುವಂತಹ ವ್ಯಕ್ತಿಗಳು ಅಂತ. ಅಷ್ಟವಿಭೂತಿ ಅಂದ್ರೆ ಅಷ್ಟೈಶ್ವರ್ಯ ಅಂತ. ವಿಭೂತಿ ಅರ್ಥಕ್ಕೆ ಅನೇಕ ಅರ್ಥ ಇದೆ. ಅದೇ ವಿಭೂತಿ ಅನ್ನುವ ಅರ್ಥವೂ ಇದೆ. ಮಹಿಮೆ ಅಂತ ಅರ್ಥ ಇದೆ, ಐಶ್ವರ್ಯ ಅಂತ ಅರ್ಥ ಇದೆ. ಇಲ್ಲಿ ಆ ವೈಭವಗಳಿಂದ ಆತನ ಇದು ಮಕ್ಕಳ ಮದುವೆ ಇತ್ಯಾದಿ ಎಲ್ಲ ಮಾಡ್ತಾನೆ. ಅಲ್ಲೇ ಬಂದಿದೆ ಅಂತ ಭಾವಿಸ್ತೇನೆ. ಅದೇ ಹಿಂದಿ ಶ್ಲೋಕ. ಸರಿ ಮೇಡಮ್.